सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां श्रुतिस्मृतिपुराणानाम् आलयं करुणालयं नमामि भगवत्पादं लोकशङ्करं शङ्कारूपेण मच्चित्तं पङ्गीकृतमभूद्यया किङ्करीयस्य सामाया शङ्कराचार्यमाश्रये प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे श्री सच्चिदानंद शिवाविनव्यन्भारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान् सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखर भारतीं विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखर भारती नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम् नमः श्री शंकरानंद गुरुपादाम्बुजन्मने सविलास महामोहग्राहग्रासैक कर्मणे तत्पादाम्बुर्हद्वन्द्व सेवा निर्मल चेतसां सुखबोधाय तत्त्वस्य विवेकोऽयं विधीयते। सರಿ सರಿ ಸರಿ ಓಕೆ ಸರಿ ಇನ್ನೊಂದ್ಸತಿ ಮಾಡಿ ನೋಡಿ ಯಾವಾಗ ಸರಿ. ಇವಾಗ ನಾವು ಛಾಂದೋಗ್ಯ ಉಪನಿಷತ್ನಲ್ಲಿ ಈ ಶ್ವೇತಕೇತು ಉದ್ದಾಲಕ ಸಂವಾದ ಅಂತ ಯಾವ್ದಿದೆಯೋ ತತ್ವಮಸಿ ಎಲ್ಲಿ ಬರ್ತೋ ಆ ಭಾಗ ನಾವು ನೋಡ್ತಾ ಇದೀವಿ. ಇದರಲ್ಲಿ ಬ್ರಹ್ಮವು ಪ್ರಪಂಚಕ್ಕೆ ಕಾರಣವಾಗಿದೆ ಅನ್ನೋದೆಲ್ಲ ಹೇಳ್ಬಿಟ್ಟು ಆ ಬ್ರಹ್ಮವನ್ನು ತಿಳ್ಕೊಂಡ್ರೆ ಇಡೀ ಪ್ರಪಂಚವನ್ನು ತಿಳ್ಕೊಂಡಾಗ ಆಗುತ್ತೆ. ಅದು ಈ ಒಂದು ಜ್ಞಾನವೇ ನಮಗೆ ಮುಕ್ತಿಗೆ ಬೇಕಾಗಿರೋ ಜ್ಞಾನ ಅಂತ ಹೇಳಿದ್ರು. ಎಲ್ಲವನ್ನೂ ತಿಳ್ಕೊಂಡಾಗ ನಮ್ಗೆ ಅವಿದ್ಯೆ ಅನ್ನೋದು ಇರೋದಿಲ್ಲ. ಹಾಗಾಗಿ ನಮ್ಮನ್ನು ಹಾಗಾಗಿ ಏನಾಗುತ್ತೆ ನೋಡಿ, ಆ ವಿದ್ಯೆನಲ್ಲಿ ಈಶ್ವರನ ಬಗ್ಗೆ ಜ್ಞಾನ ನೋಡಿ, ಈಶ್ವರನ ಬಗ್ಗೆ ಯಾವ ಒಂದು ಅಜ್ಞಾನ ಇರುತ್ತೋ ಅದು ಹೋಗುತ್ತೆ. ನಮ್ಮ ಬಗ್ಗೆನೆ ಆತ್ಮನ ಬಗ್ಗೆನೆ ಯಾವ ಒಂದು ಜೀವನ ಬಗ್ಗೆ ಒಂದು ಅಜ್ಞಾನ ಇರುತ್ತಲ್ಲ ಅದು ಹೋಗುತ್ತೆ. ಆಮೇಲೆ ಪ್ರಪಂಚದ ಬಗ್ಗೆ ಒಂದು ಅಜ್ಞಾನ ಇದೆಯಲ್ಲ ಅದು ಹೋಗುತ್ತೆ. ಸೊ ಇದು ಮೂರು ಅಜ್ಞಾನ ಕೂಡ ಹೋಗುತ್ತೆ. ಈ ಒಂದು ಏಕವಿಜ್ಞಾನಿನ ಸರ್ವವಿಜ್ಞಾನಂ ಅಂತ ಒಂದು ಮೆಥಡ್ ಇದೆ. ಇದು ಉಪನಿಷತ್ತುಗಳಲ್ಲಿ ಅಲ್ಲಲ್ಲಿ ಬರ್ತಾ ಇದೆ. ಸೊ ಒಂದು ಬಂದಿರೋದು ಈ ಜಾಗದಲ್ಲಿ ಯಾವುದು, ಈ ಶ್ವೇತ ಉಪನಿಷತ್ತಲ್ಲಿ ಏಕವಿಜ್ಞಾನಿನ ಸರ್ವವಿಜ್ಞಾನಂ ಅನ್ನೋದು ಕಾರಣವನ್ನು ತಿಳ್ಕೊಂಡ್ರೆ ಕಾರ್ಯವೆಲ್ಲವೂ ತಿಳಿದಕ್ಕಾಯ್ತು ಅಂತ ಹೇಳ್ಬಿಟ್ಟು ಈ ಚಾಂದೋಗ್ಯದಲ್ಲಿ ಪ್ರತಿಪಾದನೆ ಮಾಡೋ ರೀತಿ ಅದು. ಆಮೇಲೆ ಮುಂಡಕೋಪನಿಷತ್ತಲ್ಲಿ ಕೂಡ ಪ್ರಾರಂಭದಲ್ಲೇನೆ ಅದು ಪ್ರಾರಂಭದಲ್ಲಿ ಪ್ರಶ್ನೆನೇ ಹೀಗೆ ಬರುತ್ತೆ. ಹಾಗಾಗಿ ಯಾವುದನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗುತ್ತೋ ಅದನ್ನ ನನಗೆ ಹೇಳ್ಕೊಡಿ ಅಂತ ಬಂದು ಕೇಳ್ತಾನೆ. ಅದು ಒಂದು ಮುಂಡಕದಲ್ಲಿ ಬಂದಿದೆ. ಆಮೇಲೆ ಬೃಹದಾರಣ್ಯಕದಲ್ಲಿ ಮೈತ್ರೇಯಿ ಬ್ರಾಹ್ಮಣಂ ಅಂತ ಇದೆ. ಅಲ್ಲಿ ಯಾಜ್ಞವಲ್ಕ್ಯರಿಗೂ ಮೈತ್ರೇಯಿಗೂ ಸಂವಾದ ನಡೆಯುತ್ತೆ. ಯಾಜ್ಞವಲ್ಕ್ಯರು ತನ್ನ ಎಲ್ಲಾ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ತುಂಬಾ ಆಸ್ತಿ ಇತ್ತು ಅವರಿಗೆ. ಹಾಗಾಗಿ ಎಲ್ಲವನ್ನೂ ತನ್ನ ಇಬ್ಬರು ಭಾರ್ಯರಿಗೆ ಭಾಗ ಮಾಡಿ ಕೊಟ್ಬಿಟ್ಟು ಅವರು ಹೊಟ್ಟೋಗ್ಬೇಕು ಅಂತ ನೋಡ್ತಾ ಇರ್ತಾರೆ, ಮನೆ ಬಿಟ್ಟು ಹೋಗ್ಬೇಕು ಅಂತ ನೋಡ್ತಾ ಇರ್ತಾರೆ. ಅವಾಗ ಒಬ್ಳು ಸುಮ್ಮನೆ ಇರ್ತಾಳೆ. ಆದ್ರೆ ಈ ಗಾರ್ಗಿ ಇದು ಮೈತ್ರಿ ಎನ್ನವಳು ಅವಾಗ ಪ್ರಾರಂಭ ಮಾಡ್ತಾಳೆ, ಪ್ರಶ್ನೆ ಮಾಡಕ್ಕೆ ಶುರು ಮಾಡ್ತಾಳೆ. ನೋಡು, ನೀನ್ ಇದೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದೀಯ, ಎಂತ ಒಂದು ಐಶ್ವರ್ಯ ಇದು, ಇದನ್ನ ಬಿಟ್ಬಿಟ್ಟು ನೀನ್ ಇದಕ್ಕಿಂತ ಯಾವ್ದೋ ಚೆನ್ನಾಗಿದೆ ಅಂತ ತಾನೇ ನೀನ್ ಅನ್ಕೊಂಡ್ ಹೋಗ್ತಾ ಇದೀಯ ಇದನ್ನ. ಹಾಗಾದ್ರೆ ಅದನ್ನ ಇದೆಲ್ಲ ಇಟ್ಕೊಂಡ್ರೆ ನೀನ್ ಯಾವ್ದಕ್ಕೂ ಹೋಗ್ತಾ ಇದೆಯಲ್ಲ ಅದು ಸಿಗುತ್ತಾ ಅಂತ ಕೇಳ್ತಾರೆ. ಯಾಕಂದ್ರೆ ನಾನು ಇದನ್ನ ಕೊಟ್ಬಿಟ್ಟು ಹೋಗ್ತಾ ಇದ್ದೆ. ಅವಾಗ ಇದೆಲ್ಲ ನೀನ್ ಯಾವ್ದಕ್ ಹೋಗ್ತಾ ಇದೆಯೋ ಅದು ಸಿಗುತ್ತಾ ನನಗೆ ಅಂತ ಕೇಳಿದಾಗ ಇಲ್ಲ ಖಂಡಿತ ಸಿಗಲ್ಲ, ನಾನ್ ಯಾವ್ದನ್ನ ಮುಂದಿಟ್ಕೊಂಡು ಹೋಗ್ತಾ ಇದ್ದೀನೋ ಇದೆಲ್ಲ ಬಿಟ್ಬಿಟ್ಟು ಅದು ನಿನ್ಗೆ ಇವುಗಳಿಂದ ಸಿಗಲ್ಲ ಅಂತ ಅವ್ನು ಹೇಳ್ಬಿಡ್ತಾನೆ. ಅವಾಗ ಏನ್ ಮಾಡ್ತಾಳೆ ಅವಳು, ಹಾಗಾದ್ರೆ ನನಗೆ ಅದನ್ನ ಹೇಳ್ಕೊಡು ಅಂತ ಕೇಳ್ತಾಳೆ. ಅವಾಗ ಅವರು ಅದನ್ನ ಪ್ರಾರಂಭ ಮಾಡ್ತಾರೆ. ಅವಾಗ ಅಲ್ಲೂ ಕೂಡ ಏನು, ಆತ್ಮನನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಏಕವಿಜ್ಞಾನಿನ ಸರ್ವವಿಜ್ಞಾನಂ ಅಂತ ಬರ್ತೇವೆ. ಸೊ ಈ ಥೀಮ್ ಅನ್ನೋದು ಉಪನಿಷತ್ತಲ್ಲಿ ಇರೋ ಒಂದು ಥೀಮ್ ಇದು. ಚಾಂದೋಗ್ಯದಲ್ಲಿ ನೋಡ್ತೀವಿ ಸ್ಪಷ್ಟವಾಗಿದೆ. ಆಮೇಲೆ ಇದು ಮುಂಡಕದಲ್ಲಿ ಇವಾಗ ಹೇಳಿದ್ದೆ ನಾನು. ಆಮೇಲೆ ಬೃಹದಾರಣ್ಯಕದಲ್ಲಿ ಅಲ್ಲಿ ಹೇಳಿದೆ. ಈಗ ಎಲ್ಲಾ ಉಪನಿಷತ್ತುಗಳಲ್ಲೂ ಕೂಡ ಈ ಕಾರಣರೂಪವಾದ ಬ್ರಹ್ಮವನ್ನು ತಿಳ್ಕೊಂಡ್ರೆ ನಾವು ಈ ಜೀವನ ಬಗ್ಗೆನೂ ತಿಳ್ಕೊಂಡಾಗಾಯ್ತು, ಪ್ರಪಂಚದ ಬಗ್ಗೆನೂ ತಿಳ್ಕೊಂಡಾಯ್ತು ಅಂತ ಹೇಳ್ಬಿಟ್ಟು ಇದು ಏಕವಿಜ್ಞಾನ ಸರ್ವವಿಜ್ಞಾನ ಅನ್ನೋದು ಉಪನಿಷತ್ತುಗಳಲ್ಲಿ ಇರೋ ಒಂದು ಕಾಮನ್ ಥೀಮ್ ಅದು. ಸೊ ಇಲ್ಲಿ ಅದನ್ನೇ ಹೇಳಕ್ ಶುರು ಮಾಡಿದ್ವಿ. ಏನ್ ಮಾಡ್ತಾ ಇದಾರೆ, 3 ಎಕ್ಸಾಂಪಲ್ಸ್ ಕೊಟ್ರು. ಯಾವುದು, ಈ ಕಾರಣ ಮತ್ತು ಕಾರ್ಯ
ಇರುವಾಗ ಕಾರಣ ಜ್ಞಾನದಿಂದ ಕಾರ್ಯಜ್ಞಾನ ಉಂಟಾಗುತ್ತೆ ಅನ್ನಕ್ಕೆ ಮಣ್ಣಿನ ಉತ್ಪಾದನೆಗಳು, ಬಂಗಾರದ ಉತ್ಪಾದನೆಗಳು, ಕಬ್ಬಿಣದ ಉತ್ಪಾದನೆಗಳು ಅಂತ ಕೊಟ್ಬಿಟ್ಟು ಇದೇ ತರನೇ ಪ್ರಪಂಚದ ಒಂದು ಉತ್ಪಾದನೆನೇ ಈ ಬ್ರಹ್ಮದ ಉತ್ಪಾದನೆನೇ ಈ ಪ್ರಪಂಚ. ಹಾಗಾಗಿ ಈ ಪ್ರಪಂಚದ ಬಗ್ಗೆ ಜ್ಞಾನ ನಮಗೆ ಬ್ರಹ್ಮವನ್ನು ತಿಳ್ಕೊಂಡ್ರೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹೇಳಿದ್ರು. ಹೇಳ್ಬಿಟ್ಟು ಹೇಗೆ ಈ ಪ್ರಪಂಚ ಅನ್ನೋದು ನೋಡಿ, ಇವಾಗ ಏನ್ ಹೇಳ್ಬೇಕು, ಇವಾಗ ಮಣ್ಣು ಹೇಗೆ ಮಡಿಕೆ ಇತ್ಯಾದಿಗಳಿಗೆಲ್ಲ ಕಾರಣ ಅನ್ನೋದು ನಮ್ಗೆ ಗೊತ್ತು, ನಾವು ನೋಡಿದೀವಿ. ಆದ್ರೆ ಬ್ರಹ್ಮವು ಪ್ರಪಂಚಕ್ಕೆ ಕಾರಣ ಅಂತ ಇವ್ರು ಸುಮ್ಮನೆ ಹೇಳ್ಬಿಟ್ರೆ ಅಷ್ಟೇನೆ. ಅದು ಹೇಗೆ ಕಾರಣವಾಗುತ್ತೆ ಅನ್ನೋದನ್ನ ಹೇಳಕ್ ಶುರು ಮಾಡ್ತಾ ಇದ್ದಾರೆ. ಶುರು ಮಾಡುವಾಗ ಮೊದಲು ಏನ್ ಮಾಡ್ತಾ ಇದ್ದಾರೆ, ಆ ಬ್ರಹ್ಮವು ಈ ಪ್ರಪಂಚ ಮುಂಚೆ ಈಗ ನಾವು ನೋಡ್ತಾ ಇರೋ ಪ್ರಪಂಚ ಸೃಷ್ಟಿಯಾಗಕ್ಕೆ ಮುಂಚೆ ಈ ತರ ಇರ್ಲಿಲ್ಲ, ಅದು ಬ್ರಹ್ಮವಾಗಿ ಇತ್ತು ಅಂತ ಮೊದಲು ಪ್ರಾರಂಭ ಮಾಡಿ ಹೇಳ್ಬಿಟ್ಟು, ಆಮೇಲೆ ಸೃಷ್ಟಿಯಾದ ಮೇಲೇನೆ ನಮಗೆ ನಾಮರೂಪಾತ್ಮಕವಾಗಿ ಪ್ರಪಂಚ ನಮಗೆ ಗೋಚರವಾಗ್ತಾ ಇದೆ. ಸೃಷ್ಟಿಯಾಗಕ್ಕೆ ಮುಂಚೆ ನಮಗೆ ನಾಮರೂಪಾತ್ಮಕ ಪ್ರಪಂಚ ನಮಗೆ ಏನು ಗೋಚರ ಆಗ್ತಾನೆ ಇರಲ್ಲ ಅಂತ ಹೇಳ್ಬಿಟ್ಟು, ಇವಾಗ ಈ ಬ್ರಹ್ಮವು ಈ ಪ್ರಪಂಚವನ್ನು ಸೃಷ್ಟಿ ಮಾಡಕ್ಕೆ ಅದು ಮುಂದಾದಾಗ ಯಾವ ತರ ಸಂಕಲ್ಪ ಮಾಡ್ಕೊಳ್ಳುತ್ತೆ ಅಂತದೆಲ್ಲ ಹೇಳಕ್ ಶುರು ಮಾಡ್ತಾ ಇದ್ದಾರೆ. ಆ ಭಾಗನೇ ನಾವು ನೋಡ್ತಾ ಇದೀವಿ. ಇವಾಗ ತತಸ್ಸತ್ ಕಾರಣಂ ಸತ್ತು ಸರ್ವಸೃಷ್ಟ್ಯರ್ಥಂ ಐಕ್ಷತ ಬಹುಸ್ಯಾಂ ಅಹಮೇವ ಅತ ಪ್ರಜಾಯೇಯ ಇತಿ ಮಾಯೆಯ. ಹೀಗೆ ಈ ಬ್ರಹ್ಮವು ಸೃಷ್ಟಿಯನ್ನು ಮಾಡಕ್ಕೆ ಮುಂಚೆ ಅದು ಒಂದು ಯೋಚನೆ ಮಾಡ್ತೀವಿ. ಇವಾಗ ನಾವು ಒಂದು ಕಾರ್ಯ ಮಾಡಕ್ ಮುಂಚೆ ಒಂದು ಯೋಚನೆ ಮಾಡ್ತೀವಿ, ಒಂದು ಪ್ಲಾನ್ ಮಾಡ್ತೀವಿ. ಅದೇ ತರ ಆ ಬ್ರಹ್ಮವು ಕೂಡ ಈ ತರ ಒಂದು ಯೋಚನೆ ಮಾಡ್ತು ಅಂತ ಹೇಳ್ಬಿಟ್ಟು, ಇದು ನಾನು ಇವಾಗ ಸೃಷ್ಟಿ ಮಾಡ್ತೀನಿ, ನಾನು ಇದನ್ನ ಸೃಷ್ಟಿ ಮಾಡಕ್ಕಾಗಿ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಬಹುವಾಗಿ ಆಗ್ಬೇಕು. ಯಾಕಂದ್ರೆ ಅದೊಂದೇ ಒಂದಿರೋದು, ಅದ್ ಬಿಟ್ಟು ಬೇರೆ ಯಾವ್ದು ಇಲ್ವೇ ಇಲ್ಲ. ಹಾಗಿರುವಾಗ ನಾನು ಬಹುವಾಗಿ ಆಗ್ಬೇಕು, ಆದ್ರೇನೆ ಸೃಷ್ಟಿ ಅಂತ ಆಗುತ್ತೆ ಅದು ಅಂತ ಹೇಳ್ಬಿಟ್ಟು ನೋಡಿ, ಅಲ್ಲಿಂದಾನೇ ಗೊತ್ತಾಗುತ್ತೆ ನಮಗೆ ಈ ಪ್ರಪಂಚ. ಯಾಕಂದ್ರೆ ಉಪನಿಷತ್ತೇ ಹೇಳುತ್ತೆ, ಆ ಬ್ರಹ್ಮ ಏಕಮೇವ ಅದ್ವಿತೀಯಂ ಅಂತ ಹೇಳುತ್ತೆ. ಈ ಬ್ರಹ್ಮವು ಜಗತ್ತು ಅನ್ನೋದು ಸೃಷ್ಟಿಗೆ ಮುಂಚೆ ಆ ಬ್ರಹ್ಮವಾಗೇ ಇತ್ತು. ಅದು ಆ ಬ್ರಹ್ಮ ಎಂತದ್ದು ಅಂತ ಹೇಳಿದ್ರೆ ಏಕಮೇವ ಅದ್ವಿತೀಯಂ ಅಂತ ಹೇಳುತ್ತೆ. ಹಾಗಾದ್ರೆ ಈ ಪ್ರಪಂಚಕ್ಕೆ ಬೀಜ ಅಂತ ಇರೋದು ಅಂತ ಯಾವ್ದು ಇಲ್ವೇ ಇಲ್ಲ. ಅದಕ್ಕೇನೆ ಈ ಶಾಸ್ತ್ರದಲ್ಲಿ ಈ ಬ್ರಹ್ಮವೇ ಈ ಪ್ರಪಂಚಕ್ಕೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣವು ಅದೇನೆ ಅಂತ. ಹೇಗೆ ಇದಾಗುತ್ತೆ, ಎರಡೂ ಆಗುತ್ತೆ ಅಂತ ಹೇಳಿದ್ರೆ ಮಾಯೆಯಿಂದ ಇದಾಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಶಕ್ತಿ ಅಂತ ಒಂದು ನಾವು ಒಪ್ಬೇಕಾಗುತ್ತೆ. ಅದ್ರ ಮುಖಾಂತರನೇ ಬ್ರಹ್ಮಕ್ಕೆ, ನಿರ್ಗುಣವಾದ ಬ್ರಹ್ಮಕ್ಕೆ ಪ್ರಪಂಚಕ್ಕೆ ಉಪಾದಾನ ಕಾರಣವಾಗೋದು ಸಾಮರ್ಥ್ಯ ಬರುತ್ತೆ ಮತ್ತು ನಿಮಿತ್ತ ಕಾರಣವಾಗೋಕ್ಕೂ ಸಾಮರ್ಥ್ಯ ಬರುತ್ತೆ ಅಂತ ಹೇಳುತ್ತೆ. ಯಾಕಂದ್ರೆ ಲೋಕದಲ್ಲಿ ನಮ್ಗೆ ಉಪಾದಾನ ಕಾರಣ, ನಿಮಿತ್ತ ಕಾರಣ ಎರಡನ್ನ ಲೋಕದಲ್ಲಿ ನೋಡ್ತೀವಿ. ಇವಾಗ ಮಣ್ಣಿಂದ ಮಡಿಕೆ ಆಗ್ಬೇಕು ಅಂತ, ಮಣ್ಣು ಅನ್ನೋದು ಉಪಾದಾನ ಕಾರಣ, ಅಂದ್ರೆ ಮೆಟೀರಿಯಲ್ ಕಾಸ್ ಅಂತ ಹೇಳ್ತೀವಿ. ಕುಂಬಾರ ಅಂತ ಒಬ್ಬ ಇರ್ತಾನೆ, ಅವನೇ ಮಾಡ್ಬೇಕು. ಹಾಗಾಗಿ ಬರೀ ಮಣ್ಣಿದ್ರೆ ಮಾತ್ರ ಆಗೋದಿಲ್ಲ, ಬರೀ ಕುಂಬಾರ ಇದ್ರೂ ಆಗೋದಿಲ್ಲ. ಮಡಿಕೆ ಆಗ್ಬೇಕು ಅಂದ್ರೆ ಎರಡು ಬೇಕು ನಮ್ಗೆ. ಆತರ ಈ ಪ್ರಪಂಚ ಆಗ್ಬೇಕಾದ್ರೆ ಯಾವುದು ಉಪಾದಾನ ಕಾರಣ, ಯಾರು ನಿಮಿತ್ತ ಕಾರಣ ಅಂತ ಒಂದು ವ್ಯವಸ್ಥೆ ಪ್ರಶ್ನೆ ಬಂದ್ರೆ, ಉಪನಿಷತ್ ಪ್ರಕಾರ ಏನು ಅಂತ ಹೇಳಿದ್ರೆ, ಈ ಪ್ರಪಂಚಕ್ಕೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಎರಡು ಬ್ರಹ್ಮವೇ ಅಂತ ತೋರಿಸ್ತಾ ಇದೆ. ಈ ನೋಡಿ, ಅಲ್ಲಿ ಬರೋ ವಾಕ್ಯನ ಹೇಗೆ ಇರ್ತದೆ, ಬಹುಸ್ಯಾಂ, ನಾನು ಹಲವಾಗಿ ಆಗ್ತೀನಿ ಅಂತ ಹೇಳಿದ್ರೆ ಏನಾಯ್ತು, ಉಪಾದಾನ ಕಾರಣ ತಾನೇ ಅಂತ ಆಯ್ತು. ಸರಿ, ದೈಕ್ಷತೆ ಅದು ಯೋಚನೆ ಮಾಡಿ ನೋಡ್ತು, ಆಮೇಲೆ ಇದೆಲ್ಲ ಸೃಷ್ಟಿ ಮಾಡ್ತು ಅಂತ ಹೇಳುವಾಗ ನಿಮಿತ್ತ ಕಾರಣನೂ ಅದೇ ಆಯ್ತು ಅಂತ. ಇವಾಗ ಕುಂಬಾರ ಮಣ್ಣು ವಿಷಯದಲ್ಲಿ ಏನಾಗುತ್ತೆ, ಅವನು ಕುಂಬಾರನಿಗೆ ಏನ್ ಮಾಡ್ತಾನೆ, ಅವನಿಗೆ ಒಂದೇ ಅಂತ ಹೇಳ್ಬಾರ್ದು. ಮಾಯೆ ಅನ್ನೋದು ಒಂದು ಶಕ್ತಿ, ಬ್ರಹ್ಮದ ಒಂದು ಶಕ್ತಿ ಅಂತ ಹೇಳ್ಬೇಕಾದ್ರೆ, ಬ್ರಹ್ಮದ ಒಂದು ಶಕ್ತಿ ಅದು ಮಾಯೆ ಅನ್ನೋದು. ಆದ್ರೆ ಆದ್ರೆ ನಾವು ಇದು ತಿಳ್ಕೊಬೇಕು ನಾವು. ನಮ್ಗೆ ನೋಡಿ, ಈ ಬ್ರಹ್ಮದ ಶಕ್ತಿ, ಆ ಶಕ್ತಿ ಇಟ್ಕೊಂಡ್ರೇನೆ ಬ್ರಹ್ಮ ಈ ಪ್ರಪಂಚಕ್ಕೆ ಉಪಾದಾನ ಕಾರಣ, ನಿಮಿತ್ತ ಕಾರಣ ಆಗಿ ಸೃಷ್ಟಿ ಮಾಡಕ್ ಆಗೋದು ಅಂತೆಲ್ಲ ಹೇಳ್ತಾ ಬರುತ್ತೆ ಉಪನಿಷತ್ತು. ಆದ್ರೆ ಹೇಳ್ತಾ ಬಂದ್ರು ಕೂಡ ಕೊನೆಯಲ್ಲಿ ಏನ್ ಮಾಡ್ಬಿಡುತ್ತೆ ಅಂತ ಹೇಳಿದ್ರೆ, ಈ ಬ್ರಹ್ಮವೇ ಪ್ರಪಂಚಕ್ಕೆಲ್ಲ ಉಪಾದಾನ ಕಾರಣ, ಅದರಿಂದ ಈ ಪ್ರಪಂಚ ಅನ್ನೋದು ಬ್ರಹ್ಮದಿಂದ ಬೇರೆ ಅಲ್ಲ, ನೀನು ಕೂಡ ಅದೇ ಬ್ರಹ್ಮ ಅಂತ ಹೇಳುತ್ತೆ. ಅವಾಗ ಏನಾಯ್ತು, ಆ ಮಾಯೆ ಅನ್ನೋದನ್ನ ಯಾವ್ದನ್ನ ಸ್ವೀಕಾರ ಮಾಡಿದ್ಯೋ ಅದನ್ನ ಬಿಟ್ಬಿಡ್ತಾ ಇದೆ. ಯಾಕೆ ಬಿಟ್ಬಿಡ್ತಾ ಇದೆ ಅಂತ ಹೇಳಿದ್ರೆ, ಇದು ಈ ಸೃಷ್ಟಿ ಮಾಡಕ್ಕೆ ಅನ್ನೋ ಒಂದು ಸ್ಥಿತಿಯಲ್ಲಿ ಬ್ರಹ್ಮಕ್ಕೆ ಒಂದು ಪಾರ್ಟಿಸಿಪೇಷನ್ ಬೇಕಾಗಿದೆ. ಬಟ್ ಆದ್ಮೇಲೆ ನಾವು ತತ್ವವನ್ನು ತಿಳ್ಕೋಬೇಕು ಅಂತ ನೋಡಿದಾಗ, ಅವಾಗ ಈ ಸೃಷ್ಟಿ ರಹಿತವಾದ ಬ್ರಹ್ಮವೇ ನಮ್ಗೆ ತತ್ವಕ್ಕೆ ಬೇಕಾಗಿರೋದು. ಹಾಗಾಗಿ ಏನಾಯ್ತು, ಅದಕ್ಕೇನೆ ಇವರೇ ಹೇಳ್ತಾರೆ ಅದನ್ನ, ಈ ಬ್ರಹ್ಮ ಈ ಸೃಷ್ಟಿಯನ್ನ ಯಾತಕ್ಕೆ ಹೇಳ್ತಾ ಇದೆ ಉಪನಿಷತ್ತು ಅಂತ ಹೇಳಿದ್ರೆ, ಬ್ರಹ್ಮದ ತಿಳುವಳಿಕೆ ನಮಗೆ ಬರಬೇಕು ಅನ್ನೋ ಕಾರಣದಿಂದ ಸೃಷ್ಟಿಯನ್ನು ಹೇಳ್ತಾ ಇದೆ. ಇವಾಗ ನೋಡಿ, ಈ ಉಪನಿಷತ್ತಿನ ಪ್ರಕಾರ ಬ್ರಹ್ಮ ನಿರ್ಗುಣ ಅದ್ವಿತೀಯ, ಅದ್ ಬಿಟ್ಟು ಬೇರೆ ಯಾವ್ದು ಇಲ್ವೇ ಇಲ್ಲ. ಅಂತ ಒಂದು ಬ್ರಹ್ಮವನ್ನ ನೀನ್ ತಿಳ್ಕೊಬೇಕಾಗಿದೆ. ಇವಾಗ ಆ ಬ್ರಹ್ಮವನ್ನ ತಿಳಿಪಡಿಸಕ್ಕೆ ಇದೇನ್ ಮಾಡ್ತಾ ಇದೆ ಉಪನಿಷತ್ತು, ಒಂದು ಉಪಾಯ ಮಾಡ್ತಾ ಇದೆ. ಏನ್ ಉಪಾಯ ಮಾಡ್ತಾ ಇದೆ ಅಂದ್ರೆ, ಆ ಬ್ರಹ್ಮವನ್ನ ಪ್ರಪಂಚದ ಜೊತೆಗೆ ಗಂಟಾಗ್ತಾ ಇದೆ. ನಾವು ಪ್ರಪಂಚವನ್ನು ನೋಡ್ತಾ ಇದೀವಿ, ಬ್ರಹ್ಮವನ್ನು ಕಾಣಿಸ್ತಾ ಇಲ್ಲ ನಮ್ಗೆ, ಬ್ರಹ್ಮ ಗೊತ್ತಾಗ್ತಾನೆ ಇಲ್ಲ ನಮ್ಗೆ, ಬ್ರಹ್ಮದ ಬಗ್ಗೆ ಸುಳಿವೇ ಇಲ್ಲ ನಮಗೆ. ಉಪನಿಷತ್ ಹೇಳ್ಕೊಟ್ರೇನೆ ಬ್ರಹ್ಮ ಅಂತ ಒಂದು ಇದೆ ಅಂತಾನೆ ಗೊತ್ತಾಗುತ್ತೆ ನಮಗೆ. ಆದ್ರೆ ಪ್ರಪಂಚ ಇದೆ ಅಂತ ಹೇಳಕ್ಕೆ ನಮ್ಗೆ ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ, ನಮ್ಗೆ ಪ್ರತ್ಯಕ್ಷಕ್ಕೆ ಸಿಗ್ತಾ ಇದೆ ಅದು. ಆದ್ರೆ ಉಪನಿಷತ್ ಏನ್ ಮಾಡ್ತಾ ಇದೆ, ನಮ್ಗೆ ಗೊತ್ತಿಲ್ಲದೆ ಇರೋ ಒಂದು ಬ್ರಹ್ಮವನ್ನ ನಮ್ಗೆ ತಿಳಿಪಡಿಸಕ್ಕಾಗಿ ನಮ್ಗೆ ಗೊತ್ತಿರೋ ಪ್ರಪಂಚದ ಮುಖಾಂತರ ಅದನ್ನ ತಿಳಿಸ್ಕೊಡ್ತಾ ಇದೆ. ಫ್ರಮ್ ದಿ ನೋನ್ ಟು ದಿ ಅನ್ನೋನ್ ಅಂತ ಹೇಳ್ತೀವಲ್ವಾ. ಇವಾಗ ನಿಮಗೆ ಪ್ರಪಂಚ ಗೊತ್ತಾಗ್ತಾ ಇದೆ ನಿಮಗೆ, ಆದ್ರೆ ನಿಮಗೆ
ಬ್ರಹ್ಮವನ್ನು ಹೇಳಿ ತಿಳಿಪಡಿಸ್ಬೇಕಾಗಿದೆ. ಆ ಬ್ರಹ್ಮಕ್ಕೂ ಈ ಪ್ರಪಂಚಕ್ಕೂ ಒಂದು ಒಂದು ಸಂಬಂಧ ಅದನ್ನ ಕಲ್ಪಿಸ್ತಾ ಇದೆ. ಯಾವುದು ಉಪನಿಷತ್ತು ಏನ್ ಮಾಡ್ತಾ ಇದೆ, ಈ ಪ್ರಪಂಚಕ್ಕೆ ಬ್ರಹ್ಮವನ್ನ ಗಂಟಾಗ್ತಾ ಇದೆ, ಗಂಟಾಕಿ ತೋರಿಸ್ತಾ ಇದೆ. ನೋಡು ಅದು ಯಾಕೆ ತೋರಿಸ್ತಾ ಇದೆ ಅಂದ್ರೆ ಆ ಬ್ರಹ್ಮ ಇದೆ ಅಂತ ತೋರಿಸ್ತಾ ಇದೆ. ನೋಡಿ ಇವಾಗ ಆ ನಿರ್ಗುಣವಾದ ಬ್ರಹ್ಮ, ಅದಕ್ಕೆ ಯಾವ್ದು ಗುಣಗಳಿಲ್ಲ, ಅದು ಒಂದೇ ಒಂದು ಇರೋದು ಅಂತ ಹೇಳಿದ್ರೆ ಅಂತ ಒಂದು ವಸ್ತು ನಮ್ಗೆ ಗೊತ್ತಾಗ್ತಾನೆ ಇಲ್ಲ, ಕಾಣಿಸ್ತಾನೆ ಇಲ್ಲ. ಅದರಿಂದ ನಾವೇನ್ ತೀರ್ಮಾನ ಮಾಡ್ತೀವಿ, ಅದು ಇಲ್ವೇ ಇಲ್ಲ ಅಂತ ತೀರ್ಮಾನ ಮಾಡ್ತೀವಿ. ಅದು ನಮ್ಗೆ ಸುಲಭವಾಗಿ ಮಾಡಕ್ ಸಾಧ್ಯವಾಗೋ ತೀರ್ಮಾನ. ಅದಕ್ಕೆ ಉಪನಿಷತ್ ಏನ್ ಮಾಡ್ತಾ ಇದೆ, ಆ ತೀರ್ಮಾನ ನಿನ್ ಬಂದ್ಬಿಟ್ರೆ ಏನಾಗುತ್ತೆ, ನಿನ್ಗೆ ತೊಂದರೆ ಆಗುತ್ತೆ. ಅಂದ್ರೆ ಬ್ರಹ್ಮವನ್ನು ತಿಳ್ಕೊಳ್ದೆ ಹೋದ್ರೆ ಮುಕ್ತಿ ಇಲ್ಲ. ಆದ್ರೆ ಬ್ರಹ್ಮ ಇದೆ ಅಂತ ಹೇಳೋದು ಫಸ್ಟ್ ನಿನ್ಗೆ ಗೊತ್ತಾಗ್ಬೇಕಲ್ವಾ. ಅಸ್ಥಿತ್ಯೇ ಉಪಲಬ್ಧವ್ಯ ಅಂತ ಕಠೋಪನಿಷತ್ ಹೇಳ್ತಾರೆ. ನೇತಿ ನೇತಿ ಅಂತ ಹೇಳಕ್ ಮುಂಚೆ ಅಟ್ಲೀಸ್ಟ್ ಮೊದಲು ಬ್ರಹ್ಮವನ್ನ ಪ್ರಪಂಚದ ಜೊತೆಗೆ ಒಂದು ಗಂಟೆ ಹಾಕ್ಬೇಕು. ಅದಕ್ಕಾಗಿ ಏನ್ ಮಾಡ್ತಾ ಇದೆ, ಪ್ರಪಂಚ ನಿನ್ಗೆ ಗೊತ್ತಾಗ್ತಾ ಇದೆ, ಅದು ಒಂದೇ ಗೊತ್ತಾಗ್ತಾ ಇದೆ. ಪ್ರಪಂಚವನ್ನು ಬಿಟ್ಟು ಬೇರೆ ಯಾವ್ದು ಗೊತ್ತಾಗ್ತಾ ಇಲ್ಲ ನಿನ್ಗೆ. ಆದ್ರೆ ಈ ಬ್ರಹ್ಮವನ್ನ ಬಗ್ಗೆ ತಿಳ್ಕೊಬೇಕಾದ ಅವಶ್ಯಕತೆ ಇದೆ. ಅವಾಗ ಏನ್ ಮಾಡ್ತಾ ಇದೆ, ಆ ಬ್ರಹ್ಮವನ್ನ ನಿನಗೆ ಗೊತ್ತಾಗ್ತಾ ಇರೋದು ಯಾವ್ದು ಅಂತ ಒಂದೇ ಒಂದು ವಸ್ತು ಇದೆಯೋ ಅದ್ರ ಜೊತೆಗೆ ಬ್ರಹ್ಮವನ್ನ ಗಂಟಾಗ್ತಾ ಇದೆ. ಹೇಗೆ ಗಂಟಾಗ್ತಾ ಇದೆ ಅಂದ್ರೆ ಈ ಪ್ರಪಂಚಕ್ಕೆ ಕಾರಣ ಬ್ರಹ್ಮ ಅಂತ ಗಂಟಾಗ್ತಾ ಇದೆ. ಆಮೇಲೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸರಿ, ಹಾಗಾದ್ರೆ ಏನಾಯ್ತು, ನಮ್ಗೆ ಲೋಕದಲ್ಲಿ ಕೂಡ ನಾವು ಯಾವ್ದೇ ಒಂದು ಕಾರ್ಯ ನೋಡಿದ್ರೆ ಇದಕ್ಕೊಂದು ಕಾರಣ ಇದೆ ಅಂತ ನಮ್ಗೆ ತೀರ್ಮಾನ ಇದೆ. ಕಾರಣ ಇದೆ, ಕಾರ್ಯ ಬರಕ್ ಸಾಧ್ಯವಿಲ್ಲ ಅಂತ. ಉಪನಿಷತ್ತು ಏನ್ ಮಾಡ್ತಾ ಇದೆ, ಈ ಪ್ರಪಂಚ ಅನ್ನೋದು ಕಾರ್ಯ, ಬ್ರಹ್ಮವೇ ಕಾರಣ. ಹಾಗಾದ್ರೆ ನಾವೇನ್ ಮಾಡ್ತೀವಿ, ಬ್ರಹ್ಮವನ್ನು ನಮ್ಗೆ ಇವಾಗ ಗೊತ್ತಾಗದೆ ಹೋದ್ರು ಕೂಡ ಉಪನಿಷತ್ತಿನ ಒಂದು ಬಲದಿಂದ, ಅದು ಹೇಳ್ತಾ ಇರೋ ಒಂದು ಬಲದಿಂದ ಅದು ಇದೆ ಅಂತ ಒಂದು ಭಾವನೆ ನಮ್ಗೆ ಬರುತ್ತೆ. ಅದ್ರ ಬಗ್ಗೆ ನೋಡಿ, ಅದಕ್ಕೇನೆ ಆಸ್ತಿಕ ಅಂದ್ರೆ ಯಾರು ಅಂತ ಹೇಳಿದ್ರೆ, ಆ ಪ್ರಪಂಚಕ್ಕೆಲ್ಲ ಕಾರಣವಾಗಿರೋ ಒಂದು ಈಶ್ವರ ಬ್ರಹ್ಮ ಇದೆ ಅಂತ ತಿಳ್ಕೊಳಕ್ಕೆ ಯಾರಿಗೆ ಒಪ್ತಾನೋ ಒಂದು ಮನಸ್ಸು, ಅವನ್ನ ಆಸ್ತಿಕ ಅಂತ ಹೇಳುತ್ತೆ. ಅದನ್ನ ಇಲ್ಲ ಅಂತ ಹೇಳೋರು ನಾಸ್ತಿಕರು. ಆ ಪ್ರಪಂಚಕ್ಕೆ ಕಾರಣವಾಗಿರೋ ಬ್ರಹ್ಮವನ್ನ ಇಲ್ಲ ಅಂತ ಹೇಳೋರು, ಈಶ್ವರ ಇಲ್ಲ ಅಂತ ಹೇಳೋರು ನಾಸ್ತಿಕರು. ಅದು ಇದೆ ಅಂತ ಒಪ್ಕೊಳ್ಳೋರು ಆಸ್ತಿಕರು. ಹಾಗಾಗಿ ಮೊದಲು ಅಸ್ಥಿತ್ಯೇ ಉಪಲಬ್ಧವ್ಯ ಇದ್ರಲ್ಲಿ ಬರುತ್ತೆ. ಯಾವುದೋ ಕಠೋಪನಿಷತ್ತಲ್ಲಿ, ತೈತ್ರಿಯೋಪನಿಷತ್ತಲ್ಲಿ ನಾವು ಹಿಂದೆ ನೋಡಿದ್ವಿ. ಇದಕ್ಕೆ ಹಿಂದೆ ನಾವು ನೋಡಿದಾಗ ಅಸನ್ನೇವ ಸಭವತಿ ಅಸದ್ ಬ್ರಹ್ಮೇತಿ ವೇದಚೆ, ಯಾರು ಬ್ರಹ್ಮ ಇಲ್ಲ ಅಂತ ಹೇಳ್ತಾನೋ ಅವನೇ ಇಲ್ಲದೆ ಹೋಗ್ಬಿಡ್ತಾನೆ ಅಂತ ಆತರ ಹೇಳ್ತಾರೆ. ಆಮೇಲೆ ಯಾರು ಬ್ರಹ್ಮ ಇದೆ ಅಂತ ಒಪ್ಕೊಳ್ತಾನೋ ಅವನ ಸತ್ಪುರುಷ, ಸಂತರು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದೇ ಉಪನಿಷತ್ತು ಹೇಳುತ್ತೆ. ಹಾಗಾದ್ರೆ ಏನಾಯ್ತು, ಈ ಬ್ರಹ್ಮವನ್ನ ಇದೆ ಅಂತ ತಿಳ್ಕೊಳ್ಳೋದು ತುಂಬಾ ಅಗತ್ಯವಾದ ಒಂದು ವಿಷಯ ಅಂತ ಗೊತ್ತಾಯ್ತು. ಅದಿದ್ರೇನೆ ನಿನಗೆ ಇದರೊಳಗಡೆ ಪ್ರವೇಶ, ಇಲ್ಲದವ್ರೆ ನಿಮಗೆ ಪ್ರವೇಶವೇ ಇಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ಆ ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ ಇದೆ. ಆಸ್ತಿಕನಾಗಿರ್ಬೇಕು ನೀನ್ ಮಿನಿಮಮ್. ಆವಾಗ ನಿನಗೆ ಒಂದು ಮಾರ್ಗದರ್ಶನ ಬರಿ ಸಿಗುತ್ತೆ ಅದು. ಅದಕ್ಕೆ ನೋಡಿ ಅಲ್ಲಿ ಹೇಳುವಾಗ ಕೂಡ ಈ ಬ್ರಹ್ಮ ಇಲ್ಲ ಅಂತ ಯಾರು ಹೇಳ್ತಾನೋ ಅವನೇ ಇಲ್ಲದೆ ಹೋಗ್ಬಿಡ್ತಾನೆ ಅಂದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ಅವನೇನ್ ಸತ್ತೋಗಲ್ಲ. ನೋಡಿ ಎಷ್ಟೋ ಜನ ಇದ್ದಾರೆ ಇವಾಗ ನಾಸ್ತಿಕರು ಅಂತ ಹೇಳ್ಕೊಂಡಿದ್ದಾರೆ, ತಿರುಗಾಡ್ತಾ ಇದ್ದಾರೆ, ಅವ್ರೇನ್ ಚೆನ್ನಾಗೇ ಇದ್ದಾರೆ, ಎಲ್ಲಾದ್ರು ಅವ್ರಿಗೇನು ತೊಂದರೆ ಆಗಿಲ್ಲ. ಆದ್ರೆ ಉಪನಿಷತ್ ಪ್ರಕಾರ ಏನು ಅಂತ ಹೇಳಿದ್ರೆ, ಉಪನಿಷತ್ ದೃಷ್ಟಿ ಏನು ಅಂತ ಹೇಳಿದ್ರೆ, ಈಶ್ವರನ ಅಥವಾ ಬ್ರಹ್ಮವನ್ನ ಇಲ್ಲ ಅಂತ ಹೇಳೋರು ಯಾತಕ್ಕೆ ಇದು ಅವರು ಇಲ್ಲ ಅಂತ ಅವರೇ ಇಲ್ಲ ಅಂತ ಹೇಳುತ್ತೆ ಅಂತ ಹೇಳಿದ್ರೆ, ಅವರು ಈ 4 ವಿಧವಾದ ಪುರುಷಾರ್ಥ ಇದೆಯಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ, ಇದು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಶಾಸ್ತ್ರದ ಪ್ರಕಾರ ಈ 4 ಪುರುಷಾರ್ಥಗಳನ್ನ ನೀನು ಹೊಂದಬಹುದು. ಅದಕ್ಕೆ ಇದು ಕೊಟ್ಟಿದೆ, ಅನುಮತಿ ಕೊಟ್ಟಿದೆ, ಯಾವ್ದನ್ನು ಬೇಡ ಅಂತ ಹೇಳಿಲ್ಲ. ಕೆಲವುದನ್ನ ಅನಿತ್ಯ ಅಂತ ಹೇಳ್ಬಿಟ್ಟು ಆಮೇಲೆ ಮೋಕ್ಷವೇ ನಿತ್ಯ ಅಂತ ಹೇಳಿ ವಿಷಯ. ಆದ್ರೆ ಈ 4 ಪುರುಷಾರ್ಥಗಳಲ್ಲಿ ನೀನ್ ಯಾವ್ದನ್ನ ಬಯಸಿದ್ರು ಕೂಡ ನೀನ್ ಅದನ್ನ ಪಾಪ ಅಂತ ಹೇಳಲ್ಲ. ಹಾಗಾದ್ರೆ ಅದು ಅದನ್ನ ಹೊಂದಕ್ಕೆ ನೀನು ಇದು ವೇದವೇ ಮಾರ್ಗ ಅಂತ ಹೇಳ್ತೇನೆ. ವೇದದ ಮುಖಾಂತರ ನೀನು ಇದನ್ನ ಹೊಂದಬಹುದು ಅಂತ ಹೇಳ್ತೇವೆ. ಹಾಗಾದ್ರೆ ಏನಾಯ್ತು, ಯಾರು ಈ ಈ ಫಲವನ್ನು ಕೊಡುವ ಈಶ್ವರನೇ ಇಲ್ಲ ಅವನು ಈ 4 ಪುರುಷಾರ್ಥಗಳಿಗೆ ಯಾವ್ದಕ್ಕೂ ಕೂಡ ಒಂದು ಲಾಯಕ್ ಇಲ್ದೆ ಹೋಗ್ಬಿಡ್ತಾನೆ. ಆ ದೃಷ್ಟಿಯಿಂದ ಅವನೇ ಇಲ್ಲ ಅಂತ ಆಗೋಗ್ಬಿಡ್ತಾನೆ ಅಂತ ಹೇಳ್ತೇನೆ. ಸೊ ಹೀಗೆ ಮಾಡ್ತೇನೆ ನೋಡಿ. ಇವಾಗ ಪುನರ್ಜನ್ಮ ನೋಡಿ, ಇವನ್ಗೂ ಅಷ್ಟೇನೆ, ಬ್ರಹ್ಮ ಅವನು ಈಶ್ವರ ಇಲ್ಲ ಅಂತ ಅನ್ಕೊಂಡ್ರು ಕೂಡ ಅವನಿಗೆ ಜನ್ಮ ಮತ್ತೆ ಸಿಕ್ಕೇ ಸಿಗುತ್ತೆ. ಅದು ಆ ನಿಯಮ ಏನ್ ತಪ್ಪಲ್ಲ, ಅವನೇನ್ ಹೋಗ್ಬಿಡಲ್ಲ ಈ ಶರೀರ ಬಿಟ್ಬಿಟ್ಟು. ಇನ್ನೂ ಪಾಪವಾದ ಜನ್ಮವೇ ಸಿಗುತ್ತೆ ಅವನಿಗೆ. ಯಾಕಂದ್ರೆ ಅವನು ಈಶ್ವರನ ಇಲ್ಲ ಅಂತ ಹೇಳಿದ್ದಾನೆ, ಬಾಕಿಯವ್ರಿಗೂ ಅದನ್ನ ಇಲ್ಲ ಅಂತ ಬುದ್ಧಿಯನ್ನು ಉಂಟು ಮಾಡಿದ್ದಾನೆ, ಮಹಾಪಾಪ ಮಾಡ್ತಾ ಇದ್ದಾನೆ ಅವನು. ಅದರಿಂದ ಅವನು ತುಂಬಾ ಕಷ್ಟಕರವಾದ ಜನ್ಮ ಅವನಿಗೆ ಸಿಗುತ್ತೆ. ಅವನೇನೋ ಅನ್ಕೋಬಹುದು, ಇದು ಯಾರು ನಮ್ಗೆ ಸಿಗಲ್ಲ. ಅದಕ್ಕೆ ಈ ಮೆಟೀರಿಯಲಿಸ್ಟ್ ಅಂತ ಹೇಳ್ತಾರಲ್ಲ, ಚಾರ್ವಾಕರು ಅಂತ, ಅವ್ರೇನ್ ಹೇಳ್ತಾರೆ ಅಂದ್ರೆ, ಅವ್ರದ್ದೊಂದು ಸಿದ್ಧಾಂತ ಇದೆ. ಅದು ನೀನು ಸಾಲ ಸೋಲ ಮಾಡಿ ಆದ್ರೂ ನೀನು ಆನಂದವಾಗಿರು, ನೀನು ಯಾರು ಕೇಳಕ್ ಬರಲ್ಲ. ಯಾರಾದ್ರೂ ಕೇಳಕ್ ಬಂದ್ರು ನೀನ್ ಏನ್ ಮಾಡ್ಬೋದು, ಅವ್ರ ಹತ್ರ ಸುಳ್ಳು ಪಳ್ಳು ಹೇಳಿ ಅಥವಾ ಊರಿಂದ ನೀನು ಪರಾದಿ ಆಗ್ಬಿಡು, ಹೀಗೆಲ್ಲ ಹೇಳಿ ನೀನ್ ಮಾತ್ರ ಸಂತೋಷವಾಗಿರು ನೀನ್ ಎಲ್ಲಾದ್ರೂ ಕೂಡ ಅಂತ ಹೇಳ್ತಾರೆ. ಆಮೇಲೆ ಏನಂದ್ರೆ, ಈ ಶರೀರ ಸತ್ ಮೇಲೆ ಭಸ್ಮವಾದ್ಮೇಲೆ ಬೇರೆ ಯಾರು ಬರೋದಿಲ್ಲ ಇನ್ಮೇಲೆ. ಅದನ್ನ ನಿನ್ ಹತ್ರ ಯಾರು ಕೇಳೋದಿಲ್ಲ, ಏನು ಇಲ್ವೇ ಇಲ್ಲ. ನಿನ್ಗೂ ಯಾರಿಗೂ ಜವಾಬ್ ಕೊಡ್ಬೇಕು ಅಂತ ಜವಾಬ್ದಾರಿ ಏನು ಇಲ್ವೇ ಇಲ್ಲ ನಿನ್ಗೆ. ಈ ಜನ್ಮ ಮುಗಿದಿದ್ರೆ ತಕ್ಷಣ ನಿನ್ ಹೋಲ್ ಥಿಂಗ್ ಕ್ಲೋಸರ್ ಅಂತ ಹೇಳ್ಬಿಡ್ತಾರೆ. ಆದ್ರೆ ವೇದಾಂತದ ಒಂದು ಮತ ಆತರ ಅಲ್ಲ, ನೀನ್ ಯಾವಾಗ್ಲೂ ಇದೆಯಾ ನೀನು ಅಂತ. ಒನ್ಲಿ ಥಿಂಗ್ ಇಸ್, ಮುಕ್ತಿಯನ್ನು ಪಡ್ಕೊಳ್ಳೋವರೆಗೂ ನೀನು ಜೀವ ಅಂತ ಕೇಳ್ಕೊಳ್ತಾ ಇದೆಯಾ. ಮುಕ್ತಿ ಯದ್ಯಪಿ ನೀನು ಬ್ರಹ್ಮವೇ ಆಗಿದ್ರು ಕೂಡ, ನೀನು ಸಂಸಾರಿಯಾಗಿದ್ರು ಕೂಡ, ನೀನು ಬ್ರಹ್ಮವೇ ಆಗಿದ್ರು ಕೂಡ, ಅಸಂಸಾರಿ ಬ್ರಹ್ಮವೇ ಆಗಿದ್ರು ಕೂಡ,
ಆ ವಿದ್ಯೆಯಿಂದ ನೀನು ಜೀವ ಅಂತ ಅನ್ಕೊಳ್ತಾ ಇದೀಯ, ಸಂಸಾರಿ ಅಂತ ಅನ್ಕೊಂಡಿದ್ಯಾ. ಸಂಸಾರಿ ಒಂದು ಜ್ಞಾನದಿಂದ ನಿನಗೆ ಜೀವತ್ವ ಅನ್ನೋದು ಹೋದ್ರು ಕೂಡ ನೀನು ಬ್ರಹ್ಮವಾಗಿ ಉಳಿತಾ ಇರ್ತೀಯ ಯಾವಾಗ್ಲೂ ಕೂಡ ಅಂತ ಉಪನಿಷತ್ತಿನ ಸಿದ್ಧಾಂತ. ಸೊ ಹೀಗೆ ಇಲ್ಲಿ ಶುರು ಮಾಡ್ತಾ ಇದೆ. ಈ ಬ್ರಹ್ಮವು ಪ್ರಪಂಚವನ್ನ ಸೃಷ್ಟಿ ಮಾಡುವಾಗ ಯೋಚನೆ ಮಾಡಿ ನೋಡ್ತು. ಆಮೇಲೆ ಬಹುಶ್ಯಾಮ್, ನಾನು ಅಹಮೇವ ಬಹುಶ್ಯಾಮ್, ನಾನೇ ಹಲವಾಗಿ ಆಗ್ತೀನಿ. ಯಾಕಂದ್ರೆ ಬೇರೆ ಯಾರು ಯಾವ್ದು ಇಲ್ವೇ ಇಲ್ಲ ಅದಕ್ಕೆ. ಹಾಗಾಗಿ ನಾನೇ ಬಲವಾಗಿ ಆಗ್ತೀನಿ, ಬಹುವಾಗಿ ಆಗ್ತೀನಿ. ಅದಹ ಪ್ರಜಾಯೇಯ, ಅದರಿಂದ ನಾನು ನಾನಾ ರೀತಿಯಾಗಿ ಹುಟ್ಟಬೇಕು ನಾನು ಅಂತ. ಪ್ರಜಾಯೇಯ ಅನ್ನೋದಕ್ಕೂ ಬಹುಶ್ಯಾಮ್ ಅನ್ನೋದಕ್ಕೂ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ನಾನು ಹಲವಾಗಿ ಆಗ್ತೀನಿ ಅನ್ನೋದು ಸಂಕಲ್ಪ. ಆ ಸಂಕಲ್ಪ ಹೇಗೆ ನೀನು ಈಡೇರಿಸ್ತೀಯ? ಸಂಕಲ್ಪ ಇದ್ದರೆ ಸಾಲದಲ್ವಾ, ಅದನ್ನ ಈಡೇರಿಸ್ಬೇಕು. ಹೇಗೆ ಈಡೇರಿಸ್ತೀಯ ಅಂತ ಹೇಳಿದ್ರೆ, ನಾನು ಹಲವಾಗಿ ಹುಟ್ಟಬೇಕು, ನಾನು ನಾನಾ ಜನ್ಮಗಳು ತಗೋಬೇಕು, ಪಡಿಬೇಕು, ನಾನಾ ಶರೀರಗಳನ್ನ ಪಡ್ಕೋಬೇಕು ನಾನು ಅಂತ. ಹೀಗೆ ಅದು ತೀರ್ಮಾನ ಮಾಡ್ತು ಅಂತ. ಇದು ಮಾಯೆಯಿಂದ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಉಪನಿಷತ್ತೆ ನಮ್ಗೆ ಏನ್ ಹೇಳ್ಕೊಟ್ಟಿದೆ ಅಂತ ಹೇಳಿದ್ರೆ, ಇದರಲ್ಲಿ ಶ್ವೇತಾಶ್ವತರ ಉಪನಿಷತ್ತಲ್ಲಿ ಮಾಯಾಂತು ಪ್ರಕೃತಿಂ ವಿದ್ಯಾನ್ ಮಾಯಿನಂತು ಮಹೇಶ್ವರಂ ಅಂತ ಹೇಳಿದೆ. ಅಂದ್ರೆ ಈ ಮಾಯೆ ಅನ್ನೋದನ್ನ ಪ್ರಕೃತಿ ಅಂತ ತಿಳ್ಕೊ. ಪ್ರಕೃತಿ ಅಂತ ಒಂದು ಶಕ್ತಿ ಬೇಕು ನಮ್ಗೆ, ಅದಿದ್ರೇನೆ ಏನಾದ್ರೂ ಸೃಷ್ಟಿ ಮಾಡಕ್ ಆಗುತ್ತೆ. ಅದನ್ನ ಮಾಯೆ ಇದೆ ಪ್ರಕೃತಿ ಅನ್ನೋದು. ಈಶ್ವರ ಯಾರು ಅಂತ ಹೇಳಿದ್ರೆ ಮಾಯಿ ಅಂತ ಹೇಳಿದ್ರೆ ಏನು, ಆ ಮಾಯಾ ಅಂತ ಒಂದು ಶಕ್ತಿಯನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನಲ್ಲ, ಅಂದ್ರೆ ಅದನ್ನ ಬಳಸ್ತಾನಲ್ಲ, ಅದರ ಒಂದು ಸಹಾಯದಿಂದ ಇದನ್ನ ಮಾಡ್ತಾನಲ್ಲ, ಅವನಿಗೆ ಈಶ್ವರ ಅಂತ ಅದೇ ಹೇಳ್ಕೊಟ್ಟಿದೆ. ಹಾಗಾಗಿ ಈ ಈಶ್ವರ ಅಂತ ಒಂದು ಇರ್ಬೇಕಾದ್ರೆ ಅವನಿಗೆ ಈ ಮಾಯಾ ಶಕ್ತಿ ಅಂತ ಒಂದಿರ್ಬೇಕು ಅಂತ. ಈ ಮಾಯಾ ಶಕ್ತಿ ಅನ್ನೋದು ನೋಡಿ, ಈ ವಿಚಾರವನ್ನ ಇವರು ವಿದ್ಯಾರಣ್ಯರೇ ಇದರಲ್ಲಿ ತುಂಬಾ ಚೆನ್ನಾಗಿ ವಿಚಾರ ಮಾಡಿದ್ದಾರೆ. ಯಾವ್ದ್ರಲ್ಲಿ? ನಮ್ಮ ಪಂಚದಶಿಯಲ್ಲಿ ವಿಚಾರ ಮಾಡಿದ್ದಾರೆ, ಇಲ್ಲೂ ಮಾಡಿದ್ದಾರೆ ಸ್ವಲ್ಪ. ಅವರು ಹೇಗ್ ಹೇಳ್ತಾರೆ ಅಂದ್ರೆ, ಈ ಮಾಯಾ ಶಕ್ತಿ ಅಂತ ಯಾವುದೇ ಒಂದು ವ್ಯಕ್ತಿಗಾಗ್ಲಿ ಅವನಿಗೊಂದು ಶಕ್ತಿ, ಎಲ್ಲರಿಗೂ ಶಕ್ತಿ ಬೇರೆ ಬೇರೆ ಶಕ್ತಿಗಳು ಇರುತ್ತೆ. ಅದಕ್ಕೆ ಕೆಲವರಿಗೆ ಹಾಡೋ ಶಕ್ತಿ ಇರುತ್ತೆ, ಕೆಲವರಿಗೆ ಪೇಂಟ್ ಮಾಡೋ ಶಕ್ತಿ ಇರುತ್ತೆ, ಕೆಲವರಿಗೆ ತುಂಬಾ ಚೆನ್ನಾಗಿ ಭಾಷಣ ಮಾಡೋ ಶಕ್ತಿ ಇರುತ್ತೆ, ಓಡೋ ಶಕ್ತಿ, ಆಡೋ ಶಕ್ತಿ, ಏನೇನೋ ಶಕ್ತಿ ಇರುತ್ತೆ. ಆದ್ರೆ ಆ ಶಕ್ತಿ ಅನ್ನೋದು ಅವನಿಂದ ಬೇರೆನಾ ಅಥವಾ ಒಂದೇನಾ ಅಂತ ಒಂದು ಪ್ರಶ್ನೆ ಮಾಡಿದ್ರೆ, ನಮ್ಗೆ ಎರಡನ್ನೂ ಇದೆ ಅಂತ ಹೇಳಕ್ ಬರೋದಿಲ್ಲ ನಮ್ಗೆ. ಯಾಕಂದ್ರೆ ಬೇರೆ ಅಂತ ಹೇಳಿದ್ರೆ ಸರಿ, ಹಾಗಾದ್ರೆ ಅವನ ಶಕ್ತಿ ಅವನಿಂದ ಬೇರೆ ಹೊರಗಡೆ ಎಲ್ಲಾದ್ರೂ ಇರ್ಲಿ ಅಂತ ಹೇಳಿದ್ರೆ ಆತರ ಇರೋದಿಲ್ಲ. ಅದು ಒಂದೇ ಅಂತ ಹೇಳಿದ್ರೆ ಅವನಿಗೆ ಆ ಶಕ್ತಿ ಯಾವಾಗ್ಲೂ ಕೂಡ ಅವ್ನ ಸ್ವರೂಪವಾಗಿ ಇರುತ್ತೆ ಅಂತ ಕೇಳಿದ್ರೆ ಅದಿಲ್ಲ. ನೋಡಿ, ಕೆಲವು ಸತಿ ಏನಾಗುತ್ತೆ ಅಂದ್ರೆ, ಒಂದು ಶಕ್ತಿ ಕೆಲವು ಸತಿ ಒಂದು ಜನ್ಮದಲ್ಲಿ ಇರುತ್ತೆ, ಇನ್ನೊಂದು ಜನ್ಮದಲ್ಲಿ ಆ ಶಕ್ತಿ ಇರೋದಿಲ್ಲ. ಕೆಲವು ಸತಿ ಇಲ್ಲದೆ ಇರೋ ಶಕ್ತಿಯನ್ನ ಅವನು ಸಂಪಾದಿಸ್ಕೋಬಹುದು, ಆತರ ಕೂಡ ಸಾಧ್ಯತೆ ಇದೆ. ಆದ್ರೆ ಹೇಗೆ ಇದ್ರು ಕೂಡ ಈ ಶಕ್ತಿ ಅನ್ನೋದು ಅವನ ಸ್ವರೂಪವೇ ಅಂತ ಹೇಳಕ್ ಬರೋದಿಲ್ಲ. ಅದೇ ಸಮಯದಲ್ಲಿ ಅವನು ಬಿಟ್ಟು ಬೇರೆ ಇದೆಯಾ ಅಂತ ಕೇಳಿದ್ರೆ ಅದಕ್ಕೂ ಹೇಳಕ್ಕಾಗಲ್ಲ. ಹಾಗಾದ್ರೆ ಏನಾಯ್ತು, ಇದೊಂದು ಅನಿರ್ವಚನೀಯ ಅಂತ ಹೇಳ್ಬೇಕಾಗಿದೆ. ಆ ಶಕ್ತಿಯ ಸ್ಟೇಟಸ್ ಏನು ಅಂತ ಹೇಳಿದ್ರೆ, ಅದು ಇಸ್ ಇಟ್ ಡಿಫರೆಂಟ್ ಫ್ರಮ್ ದಿ ಶಕ್ತಿಮಾನ್ ಆರ್ ದ ಸೇಮ್ ಆಸ್ ಶಕ್ತಿಮಾನ್ ಅಂತ ಕೇಳಿದ್ರೆ ಎರಡು ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಇವಾಗ ಶಕ್ತಿವಂತ ಇವಾಗ ಒಬ್ಬನ ಹತ್ರ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಅವನಿಗೆ ಯಾವಾಗ ಬಂತು, ಎಲ್ಲಿಂದ ಬಂತು ಅಂತ ಒಂದು ಪ್ರಶ್ನೆ ಬರುತ್ತೆ. ಆದ್ರೆ ಅವ್ನು ಮಾತ್ರ ಯಾವಾಗ್ಲೂ ಇಟ್ಕೊಂಡಿದ್ದಾನೆ ಅಲ್ವಾ. ಅವಾಗ ಏನಾಯ್ತು, ಒಬ್ಬನಿಗೆ ನೋಡಿ, ಇವಾಗ ಎಲ್ಲರೂ ಕೂಡ ಒಪ್ಪೋದು ಏನು ಅಂತ ಹೇಳಿದ್ರೆ, ಮಾಡರ್ನ್ ಇವರು ಒಪ್ತಾರೆ ಅದನ್ನ. ನಿನಗೆ ಒಂದು ಸ್ಕಿಲ್ ಇಲ್ಲದೆ ಹೋದ್ರೆ ಯು ಕ್ಯಾನ್ ಡೆವಲಪ್ ದ ಸ್ಕಿಲ್. ಆ ಸ್ಕಿಲ್ ನ ನೀನು ಇದು ಉತ್ಪತ್ತಿ ಮಾಡ್ಕೊಂಡು ನಿಮಗೆ ಚೆನ್ನಾಗಿ ಅದನ್ನ ಗಳಿಸ್ಬೋದು ನೀನು. ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡ್ಕೋಬೇಕು. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ನಾನು ಅದನ್ನ ಬರ್ಸ್ಕೋಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಆಲ್ರೆಡಿ ಇಲ್ಲ ಅಂತ ಹೇಳ್ಬೇಕಲ್ವಾ ಅದನ್ನ. ಆದ್ರೆ ನನ್ನ ಸ್ವರೂಪವಾಗಿರೋ ನಾನು ಅಂತ, ನನ್ನ ಒಂದು ಚೈತನ್ಯ ಅಂತ ನಾನು ಒಬ್ಬ ಇದೀನಲ್ಲ ಅಸ್ಥಿ ಭಾತಿಯಿಂದ, ಅದನ್ನ ನಾನು ಬರ್ಸ್ಕೋಬೇಕಾಗಿಲ್ಲ. ಅದನ್ನ ಹತ್ರ ಆಲ್ರೆಡಿ ಇರೋದದು. ಅದು ಇವಾಗ ಮುಚ್ಚೋಗಿದೆ, ಅದನ್ನ ನಾನು ಅನಾವರಣ ಮಾಡ್ಕೋಬೇಕಷ್ಟೇನೆ ಜ್ಞಾನದಿಂದ ಹೊರತು ನಾನು ಹೊಸದಾಗಿ ಪಡ್ಕೋಬೇಕಾಗಿಲ್ಲ. ಅಸ್ತಿತ್ವ ಮತ್ತು ಭಾನತ್ವ ಅದೆಲ್ಲ ಹೊಸದಾಗಿ ಪಡ್ಕೋಬೇಕಾಗಿಲ್ಲ. ಆದ್ರೆ ಈ ಸ್ಕಿಲ್ ಅನ್ನೋದು ನಾನು ಯಾವ್ದನ್ ಬೇಕಾದ್ರೂ ನನಗೆ ಅದಕ್ಕೆ ಬೇಕಾಗಿರೋ ಒಂದು ಪ್ರಯತ್ನ ಮಾಡಿದ್ರೆ ನಿನಗದು ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲರ ಲೋಕದಲ್ಲಿ ಎಲ್ಲರೂ ಹೋಗ್ತಾರೆ. ಹಾಗಾದ್ರೆ ಏನಾಯ್ತು, ಈ ಸ್ಕಿಲ್ ಅನ್ನೋದು, ಆ ಶಕ್ತಿ ಅನ್ನೋದು ಅವನ ಸ್ವರೂಪಕ್ಕೆ ಸೇರಿದಲ್ಲ, ಅದು ಆಗಂತುಕ, ಹೊರಗಡೆಯಿಂದ ಬರೋದು ಅಂತ ಆಯ್ತದು. ಸರಿ, ಹೊರಗಡೆಯಿಂದ ಬರೋದು ಅಂತ ಹೇಳಿದ್ರೆ ಅದು ಹೊರಗಡೆ ಎಲ್ಲಿದೆ ಅಂತ ಕೇಳಿದ್ರೆ ಯಾರು ತೋರ್ಸಕ್ ಆಗಲ್ಲ ಅದನ್ನ. ಸೊ ಇದು ಇಂಥ ಒಂದು ವಿಚಿತ್ರವಾದ ಒಂದು ವಸ್ತು ಈ ಶಕ್ತಿ ಅನ್ನೋದು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಲ್ಲಿ ಪಂಚದಶಿಯಲ್ಲಿ ಅವ್ರು ಹೇಳಿದ್ದಾರೆ, ಒಬ್ಬ ವ್ಯಕ್ತಿ ಇದ್ದಾನೆ, ಅವ್ನಿಗೆ ಏನೇ ಆದ್ರೂ ಹೆಸರು ಕೊಡಲಾಗಿಲ್ಲ, ಚೈತ್ರ ಅಂತ ಅವ್ರು ಹೆಸರು ಕೊಟ್ಟಿದ್ದಾರೆ. ಚೈತ್ರನಿಗೆ ಒಂದು ಚೈತ್ರನ ಒಂದು ಪುರಾಣ, ಅವನ ಒಂದು ಹಿಸ್ಟ್ರಿ ಬರೆಯುವಾಗ ಅವನಿಗೊಂದು ಹಿಸ್ಟ್ರಿ, ಅವನ ಶಕ್ತಿಗೆ ಒಂದು ಹಿಸ್ಟ್ರಿ ಅಂತ ಎರಡು ಹಿಸ್ಟ್ರಿ ಯಾರು ಬರೆಯೋದಿಲ್ಲ. ಯಾಕಂದ್ರೆ ಅವನ ಬಗ್ಗೆ ಏನಾದ್ರು ಬರಿಬೇಕು ಅಂತ ನೀವು ಹೊರಟ್ರೆ ಅವನ ಶಕ್ತಿಗಳ ಜೊತೆನೆ ಅವ್ನಿಗೆ ಬರಿಬೇಕಾಗುತ್ತೆ. ಅವ್ನು ಇದನ್ನೆಲ್ಲ ಅಚೀವ್ ಮಾಡಿದ್ದಾನೆ, ಇದೆಲ್ಲ ಅವನು ಅದರಿಂದ ಇಂಥದ್ರ ಒಂದು ಇದು ಯಶಸ್ಸು ಸಿಕ್ತು, ಕೀರ್ತಿ ಸಿಕ್ತು ಅಂತೆಲ್ಲ ಹೇಳುವಾಗ ಈ ಶಕ್ತಿನ ಇಟ್ಕೊಂಡೇ ಅವನ್ನ ಹೇಳ್ಬೇಕಾಗುತ್ತೆ. ಈ ಶಕ್ತಿ ಇಲ್ಲದೆ ಹೋದ್ರೆ ಅವನ ಬಗ್ಗೆ ಏನು ಹೇಳಕ್ ಬರೋದೇ ಇಲ್ಲ. ಅದಕ್ಕೆ ನೋಡಿ, ಇವಾಗ ನಮ್ಮ ಗುರುಗಳ ಬಗ್ಗೆ, ಆಚಾರ್ಯರ ಬಗ್ಗೆ, ನಮ್ಮ ಪೂರ್ವಾಚಾರ್ಯರ ಬಗ್ಗೆ ಎಲ್ಲ ಯಾರಾದ್ರೂ ಒಂದು ಲೇಖನ ಬರೀಬೇಕು ಅಥವಾ ಭಾಷಣ ಮಾಡ್ಬೇಕು ಅಂತ ಹೇಳಿದ್ರೆ ತಕ್ಷಣ ಆ ಭಾಷಣ ಮಾಡೋರ್ಗೆ ಏನು ಒಂದು ಹೊಣೆ ಇರುತ್ತೆ ಅಂತ ಹೇಳಿದ್ರೆ ಅವ್ರು ಏನೇನೆಲ್ಲ ಮಾಡಿದ್ದಾರೆ, ಏನೇನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಇವ್ರು ಪಟ್ಟಿ ಮಾಡ್ಕೋಬೇಕು. ಗ್ರಂಥಗಳೆಲ್ಲ ಓದ್ಬಿಟ್ಟು ಇವರು ಅವ್ರ ಅಚೀವ್ಮೆಂಟ್ಸ್, ಅವ್ರು ಏನೇನ್ ನುಡಿದಿದ್ದಾರೆ, ಅವ್ರು ಏನೇನ್ ನಡ್ಕೊಂಡಿದ್ದಾರೆ, ಏನೇನ್ ಅವ್ರು ಮಾಡಿದ್ರು, ಎಷ್ಟೋ ಕಡೆ ಅವರು ವೇದ ಪಾಠಶಾಲೆ ಸ್ಟಾರ್ಟ್ ಮಾಡಿದ್ರು, ಎಷ್ಟೋ ದೇವಸ್ಥಾನ ಕುಂಭಾಭಿಷೇಕ ಮಾಡಿದ್ರು, ಇದೆಲ್ಲ ಹೇಳ್ಬೇಕಾಗುತ್ತೆ.
ಇದೆಲ್ಲ ಅವ್ನು ಹುಡುಕ್ತಾನೆ. ಅವ್ರ ಬಗ್ಗೆ ಏನಾದ್ರು ವರದಿ ಕೊಟ್ಟಿರ್ತಾರಲ್ಲ ಅದೆಲ್ಲ ಹುಡುಕ್ ನೋಡ್ಬಿಟ್ಟು ಇವನೊಂದು 1 hour ಇದಕ್ಕೆ ಟಾಕ್ಗೆ ಪ್ರಿಪೇರ್ ಮಾಡ್ಕೊಳ್ತಾನೆ ಅವ್ರು ಇಷ್ಟೆಲ್ಲ ಮಾಡಿದ್ರು ಅಂತ. ಅವಾಗ ಏನಾಯ್ತು, ಯಾರ ಬಗ್ಗೆನೂ ಕೂಡ ಏನಾದ್ರು ಹೇಳ್ಬೇಕು ಅಂದ್ರೆ ಅವ್ರು ಏನೇನು ಅವ್ರ ಬಗ್ಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಅವ್ರ ಶಕ್ತಿ ಏನು ಅಂತ ನಾವು ಹೇಳಲೇಬೇಕು. ಆ ಶಕ್ತಿ ಏನು ಇಲ್ಲದೆ ಅವ್ರ ಬಗ್ಗೆ ಏನು ಹೇಳಕ್ ಆಗೋದೇ ಇಲ್ಲ. ಸುತರಾಮ್ ಏನು ಹೇಳಕ್ ಆಗೋದೇ ಇಲ್ಲ. ಯಾಕಂದ್ರೆ ನೋಡಿ, ಒಬ್ಬ ವ್ಯಕ್ತಿಯ ಒಂದು ಯೋಗ ಸಿದ್ಧಿ ಅಥವಾ ಅವರ ಸತ್ಯನಿಷ್ಠೆ ಏನೇ ಆಗ್ಲಿ, ಅವ್ರ ಕಾರುಣ್ಯ ಏನ್ ಹೇಳ್ಬೇಕಾದ್ರೂ ಕೂಡ ಇವುಗಳೆಲ್ಲ ವೇದಾಂತದ ಪ್ರಕಾರ ಮಾಯೆಗೆ ಸೇರಿದ್ದು, ಇವನ್ ಸ್ವರೂಪಕ್ಕೆ ಸೇರಿದ್ದಲ್ಲ ಅಂತಾನೆ ಹೇಳುತ್ತೆ. ಹಾಗಾಗಿ ಅದೆಲ್ಲ ಕೂಡ ಅವನು ಗಳಿಸ್ಕೊಂಡು ಅದನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಅದರಿಂದ ಮಹಾತ್ಮ ಆಗಿದ್ದಾನ. ಅವನ ಬಗ್ಗೆ ಹೇಳ್ಬೇಕಾದ್ರೆ ನಾವು ಈ ವಿಷಯಗಳು ಇಟ್ಕೊಂಡೇ ಹೇಳ್ಬೇಕೆ ಹೊರತು ಈ ವಿಷಯಗಳು ಇಲ್ಲದೆ ಅಂದ್ರೆ ಹೇಳಕ್ ಆಗೋದಿಲ್ಲ. ಸರಿ, ಈ ವಿಷಯಗಳೆಲ್ಲ ಎಲ್ಲಿದೆ, ಹೊರಗಡೆ ಇದೆ ಅಂತ ಕೇಳಿದ್ರೆ ಅದನ್ನ ನಾವು ಹೇಳಕ್ಕಾಗಲ್ಲ. ಇದು ಇಲ್ಲಿದೆ ಅಲ್ಲಿದೆ ಅಂತ ಹೇಳಕ್ಕಾಗಲ್ಲ. ನಾವು ಇವನು ಪ್ರಾಕ್ಟೀಸ್ ಮಾಡಿ ಅದನ್ನ ಇವನು ಗಳಿಸ್ಕೋಬೇಕಾಗಲ್ಲ. ಹಾಗಾದ್ರೆ ತುಂಬಾ ವಿಚಿತ್ರವಾದಿದ್ದು. ಅದರಿಂದನೇ ಅದನ್ನ ಅನಿರ್ವಚನೀಯ ಅಂತ ಹೇಳ್ತಾರೆ. ಈ ಶಕ್ತಿಯನ್ನ ಅನಿರ್ವಚನೀಯ ಅಂತ ಹೇಳ್ತಾರೆ. ಆಮೇಲೆ ನೋಡಿ, ಒಂದೇ ವ್ಯಕ್ತಿ ಕೂಡ ಎಷ್ಟೇ ಶಕ್ತಿ ಒಬ್ಬ ಅದನ್ನ ಸಂಪಾದನೆ ಮಾಡಿದ್ರು ಕೂಡ ಒಂದಾನೊಂದು ಸಮಯದಲ್ಲಿ ಅದು ಅವನನ್ನ ಬಿಟ್ಟು ಹೋಗಕ್ಕೆ ಚಾನ್ಸಸ್ ಇದೆ, ತುಂಬಾ ಚಾನ್ಸಸ್ ಇದೆ. ಅದು ಎಷ್ಟೋ ಕಡೆ ನಾವು ನೋಡ್ತೀವಿ. ತುಂಬಾ ಚೆನ್ನಾಗಿರೋ ಇದು ರೆಸ್ಲಿಂಗ್ ಎಲ್ಲ ಮಾಡಿದವರು ಕೂಡ ಕೊನೆಯಲ್ಲಿ ಅವರು ಯಾವ ತರಾನೇ ಆಗ್ಬಿಟ್ಟಿದ್ದಾರೆ ಅವರು. ಆಮೇಲೆ ತುಂಬಾ ಚೆನ್ನಾಗಿ ಹಾಡಕ್ ಆಗ್ತಾ ಇದ್ದವರು ಗಂಟ್ಲಿಗೆ ಇದಾಗೋಗ್ಬಿಡುತ್ತೆ. ಅವರಿಗೆ ವಯಸ್ಸಾಗಿ ಮಾತ್ರ ಅಲ್ಲ, ಬೇರೆ ಏನೋ ಕಾರಣದಿಂದ ಗಂಟ್ಲಿಗೆ ಇದಾಗೋಗುತ್ತೆ. ಆಪರೇಷನ್ 2 ಆಯ್ತು, ಇನ್ಮೇಲೆ ನಾನು ಹಾಡಕ್ಕೆ ಆಗೋಲ್ಲ ಅಂತ ಆಗೋಗ್ಬಿಡುತ್ತೆ. ಸೊ ಹೀಗಾಗಿ ಬೇಕಾದಷ್ಟು ಎಲ್ಲ ಶಕ್ತಿಗಳು ಕೂಡ ಬಂದಿದ್ದು ಹೋಗ್ಬಿಡಕ್ ಚಾನ್ಸ್ ಇದೆ ಅದು. ಆದ್ರೆ ಒಬ್ಬನ ಚಿತ್ ಸ್ವರೂಪ, ಸತ್ಸ್ವರೂಪ, ಆನಂದ ಸ್ವರೂಪ ಅನ್ನೋದು ಖಂಡಿತ ಹೋಗೋದೇ ಇಲ್ಲ. ಯಾಕಂದ್ರೆ ಅದು ಅವನ ಸ್ವರೂಪವೇ. ಹಾಗಾಗಿ ಸ್ವರೂಪ ಮಾತ್ರ ಎಲ್ಲಿಂದ ಹೋಗೋದೇ ಇಲ್ಲ. ಸ್ವರೂಪ ಅಲ್ಲದೆ ಇರೋದು ಮಾತ್ರ ಬಂದು ಹೋಗಕ್ಕೆ ಸಾಧ್ಯತೆ ಇದೆ ಅಂತ. ಸೊ ಇಲ್ಲಿ ಅದಕ್ಕೇನೆ ನಾವು ಈ ಬ್ರಹ್ಮದ ಬಗ್ಗೆ, ನಾವು ಈ ಬ್ರಹ್ಮ ಸೃಷ್ಟಿ ಮಾಡ್ತಾ ಇದೆ, ಅದೆಲ್ಲ ಮಾಡ್ತಾ ಇದೆ ಅಂತ ಹೇಳುವಾಗ ಉಪನಿಷತ್ತು ಬ್ರಹ್ಮದ ಬಗ್ಗೆ ಏನ್ ಹೇಳ್ಕೊಟ್ಟಿದೆ, ನಿರ್ಗುಣ ಬ್ರಹ್ಮ ನಿರುಪಾಧಿಕ ಅಂತ ಹೇಳ್ಕೊಟ್ಟಿದೆ ಅದು. ಅದೇ ಸಮಯದಲ್ಲಿ ಇದನ್ನು ಹೇಳುತ್ತೆ. ಅವಾಗ ಏನ್ ಹೇಳ್ಬೇಕು ನಾವು, ಈ ಮಾಯೆ ಅನ್ನೋದು ಒಂದು ಫೋರ್ಸ್, ಒಂದು ಶಕ್ತಿ. ಅದು ಆ ಶಕ್ತಿಯನ್ನು ಇಟ್ಕೊಂಡ್ರೇನೆ ಈ ಬ್ರಹ್ಮಕ್ಕೆ ಈ ಸೃಷ್ಟಿ ಎಲ್ಲ ಮಾಡಕ್ಕಾಗುತ್ತೆ. ಅದಕ್ಕೆ ಬ್ರಹ್ಮಕ್ಕೆ ಇರೋ ಏನೇನೋ ಹೇಳ್ತೀವೋ ನಾವು, ಅನಂತ ಕಲ್ಯಾಣ ಗಣ ಅಂತ ಏನ್ ಹೇಳ್ತೀವೋ ಅದೆಲ್ಲವೂ ಕೂಡ ಈ ಮಾಯೆ ಅನ್ನೋದ್ರಿಂದ ಬರುತ್ತೆ. ಅದಕ್ಕೆ ಅದಿಲ್ಲದವ್ರಿಗೆ ಹೇಳಕ್ ಬರೋದೇ ಇಲ್ಲ ಅಂತ ಆಗುತ್ತೆ. ಸೊ ಹೀಗೆ ಅವ್ರು ಏನ್ ಮಾಡ್ತಾ ಇದ್ರೆ, ಬಹುಶ್ಯಾಮ ಅಹಮೇವ ಅತಃ ಪ್ರಜಾಯೇಯ ಇತಿ ಮಾಯೆಯಿಂದ ಅದು ಈ ತರ ಒಂದು ತೀರ್ಮಾನ ಮಾಡ್ತದ್ದು. ಮುಂದೆ ಕೇಳ್ತಾರೆ ನೋಡಿ, ವಸ್ತುತೋ ಬಹುಭಾವಶ್ಚೇತ್ ಅದ್ವೈತಂ ಸದ್ ವಿನಶ್ಯತಿ ಮಾ ಭೂದ್ನಾಶ ಇತಿ ಶ್ರುತ್ಯ ಪ್ರಕರ್ಷೇಣ ಜನಿಶ್ರುತ. ಇವಾಗ ಯಾತಕ್ಕಿದು ಹಲವಾಗಿ ಆಗ್ಬೇಕಿದು ಅಂತ ಕೇಳಿದ್ರೆ ಒಂದು ಪ್ರಶ್ನೆ ಇದೆ, ಅದಕ್ಕೊಂದು ಉತ್ತರ ಇದೆ. ಯಾಕಂದ್ರೆ ಇದಿದ್ರೇನೆ ಸೃಷ್ಟಿ ಅಂತ ಆಗುತ್ತೆ. ಅದಕ್ಕೆ ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ, ಇದು ಒಂದೇ ಒಂದು ಇದ್ದಿದ್ದು ಹಲವಾಗಿ ಆಗೋಗ್ಬಿಟ್ರೆ ನಿಜವಾಗ್ಲೂ ಅವಾಗ ಏಕಮೇವ ಅದ್ವಿತೀಯ ಅನ್ನೋದು ಹೊಟ್ಟೋಗುತ್ತೆ ಅಲ್ವಾ. ಆ ಒಂದು ಪ್ರತಿಜ್ಞೆಗೆ ಭಂಗ ಬಂದ್ಬಿಡುತ್ತೆ ಅದು. ಅದಕ್ಕೆ ಹೇಳ್ತಾ ಇದ್ದಾರೆ, ವಸ್ತುತೋ ಬಹುಭಾವ ಚೇತ್, ನಿಜವಾಗಿಯೂ ಬ್ರಹ್ಮವು ಹಲವಾಗಿ ಆಯ್ತು ಅಂತ ಹೇಳಿದ್ರೆ ಅದು ಅದಕ್ಕೆ ಏಕಮೇವ ಅಂತ ಒಂದಿದೆಯಲ್ಲ, ಅದ್ವೈತಂ ಅಂತ, ಅದು ನಾಶವಾಗಿ ಹೋಗುತ್ತೆ. ಅದು ಮಾಭೂತ್ ನಾಶಃ, ಆ ಏಕಮೇವ ದ್ವಿತೀಯಂ ಅಂತ ಒಂದು ಸ್ಟೇಟಸ್ ಇದೆಯಲ್ಲ, ಅದಕ್ಕೆ ಆ ಅದ್ವೈತ ಸ್ಟೇಟಸ್ ಅನ್ನೋದು ಹೋಗ್ಬಾರ್ದು ಅನ್ನೋ ಕಾರಣದಿಂದ ಶ್ರುತಿ ಏನ್ ಹೇಳ್ತಾ ಇದೆ, ಪ್ರಕರ್ಷೇಣ ಜನಿಶ್ರುತ, ನಾನು ತುಂಬಾ ಚೆನ್ನಾಗಿ ಹಲವಾಗಿ ನಾನು ಹುಡ್ತೀನಿ ಅಂತ ಹೇಳ್ತಾ ಇದೆ ಅಂತ. ಆ ಪ್ರಕರ್ಷೇಣ ಪ್ರಜಾಯೇಯ ಅಂತ ಹೇಳಿದ್ರೆ ಪ್ರಕರ್ಷೇಣ ಜಾಯೇಯ ಅಂತ, ತುಂಬಾ ಚೆನ್ನಾಗಿ ನಾನು ತುಂಬಾ ಒಂದು ವಿಶಿಷ್ಟವಾದ ರೀತಿಯಲ್ಲಿ ನಾನು ಹಲವಾಗಿ ಆಗ್ತೀನಿ ಅಂತ ಅರ್ಥ. ಹಾಗಾದ್ರೆ ಆ ವಿಶಿಷ್ಟವಾದ ರೀತಿಯಿಂದ ಏನು ಅಂತ ಕೇಳಿದ್ರೆ ಅದಕ್ಕೆ ಇವರು ಅದಕ್ಕೊಂದು ಶ್ಲೋಕ ಮಾಡಿದ್ದಾರೆ. ಅದಕ್ಕೆ ಅಂತ ನೆಕ್ಸ್ಟ್ ಶ್ಲೋಕ ಹೇಳ್ತಾರೆ ಅವರು. ಪ್ರಕರ್ಷೋ ನಾಮ ಪೂರ್ವಸ್ಮಾದ್ ಆಧಿಕ್ಯಂ ಅಧಿಕಾತುಯ ಸಾ ಮಾಯಾ ನ ಸತಿ ನಾಪಿ ಶೂನ್ಯ ಸ್ಯಾತ್ ದೂಷಿತತ್ವಾತ್ ಅಂತ. ನೋಡಿ ಇವರು ಹೇಳ್ತಾ ಇದ್ದಾರೆ, ಈ ಬ್ರಹ್ಮವು ನೋಡಿ ಎಷ್ಟು ಚೆನ್ನಾಗಿ ಇವರು ಶ್ರುತಿಯಲ್ಲಿ ಇರೋದೇ ಶಬ್ದವನ್ನು ಇಟ್ಕೊಂಡು ನೋಡಿ ಬಹುಶ್ಯಾಂ ಪ್ರಜಾಯೇಯ ಅನ್ನೋ ಶಬ್ದ ಶ್ರುತಿ ಇದೆ. ಆ ಪ್ರಜಾಯೇಯ ಅಂತ ಶ್ರುತಿ ಇಟ್ಕೊಂಡು ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ವಿಶಿಷ್ಟವಾದ ರೂಪದಲ್ಲಿ ನಾನು ಹಲವಾಗಿ ಹುಟ್ಟಿನಿ ಅಂತ. ಜಾಯೇಯ ಅಂತ ಹೇಳಿದ್ರೆ ಹುಟ್ತೀನಿ ಅಂತ. ಅಂತ ಒಂದು ಉಪಸರ್ಗ ಹಾಕಿದ್ರಿಂದ ತುಂಬಾ ವಿಶಿಷ್ಟವಾದ ರೀತಿಯಲ್ಲಿ ಹುಡ್ತೀನಿ. ಆ ವಿಶಿಷ್ಟವಾದ ರೀತಿಯಲ್ಲಿ ಏನು ಅಂತ ಕೇಳಿದ್ರೆ ಅದಕ್ಕೆ ಇವರು ಹೇಳ್ತಾ ಇದ್ದಾರೆ, ಅದಕ್ಕೊಂದು ಅರ್ಥ ಕೊಡ್ತಾ ಇದ್ದಾರೆ. ಪ್ರಕರ್ಷೇಣ ನಾಮ ಪೂರ್ವಸ್ಮಾತ್ ಆಧಿಕ್ಯಂ. ನೋಡಿ ಪೂರ್ವಸ್ಮಾತ್ ಅಂತ ಹೇಳಿ ನಾವು ಇವಾಗ ಅದು ಬ್ರಹ್ಮ ಇದೆಲ್ಲ ಮಾತಿನಿಂದ ತೀರ್ಮಾನ ಮಾಡ್ಕೊಳ್ಳುವಾಗ ಅದು ಅದಕ್ಕೆ ಹಲವಾಗಿ ಇಲ್ವೇ ಇಲ್ಲ. ಅದೇನ್ ತೀರ್ಮಾನ ಮಾಡ್ತಾ ಇದೆ ಇವಾಗ, ನಾನು ಹಲವಾಗಿ ಆಗ್ತೀನಿ ಅಂತ ತೀರ್ಮಾನ ಮಾಡ್ತಾ ಇದೆ. ಅವಾದ್ರೆ ಈ ನಾನು ತುಂಬಾ ಚೆನ್ನಾಗಿ ವಿಶಿಷ್ಟವಾದ ರೂಪದಲ್ಲಿ ಹಲವಾಗಿ ಆಗ್ತೀನಿ ಅಂದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ನಾನು ಇವಾಗ ಇರೋದಕ್ಕಿಂತ ಹೆಚ್ಚಾಗಿ ನಂಬರ್ ಕೌಂಟ್ ಮಾಡಕ್ ಬರ್ಬೇಕು. ಅದು ಹೆಚ್ಚು ಅಂತ ಇದೆಯಲ್ಲ, ಆ ಹೆಚ್ಚು ಅನ್ನೋದು ಹೆಚ್ಚುಗಾರಿಕೆ ಅನ್ನೋದು ಎಲ್ಲಿಂದ ಬರುತ್ತೆ ಅಂದ್ರೆ ಈ ಮಾಯೆಯಿಂದ ಬರುತ್ತೆ. ಈ ಪ್ರಕರ್ಷೇಣ ನಾಮ ಪೂರ್ವಸ್ಮಾತ್ ಆಧಿಕ್ಯಂ ಅಧಿಕಾರ್ತು ಯಾ ಮಾಯಾ. ಈ ಎಕ್ಸ್ಟ್ರಾ ನೋಡಿ ಎಕ್ಸ್ಟ್ರಾ ಅಂತ ಬರ್ತೇನೆ ಕೊನೆಯಲ್ಲಿ. ಅಧಿಕ ಅಂದ್ರೆ ಎಕ್ಸ್ಟ್ರಾ ಅಂತ. ಬ್ರಹ್ಮ ಒಂದೇ ಒಂದಿದೆ, ಅದಕ್ಕೆ ಎಕ್ಸ್ಟ್ರಾ ಏನ್ ಬಂತು ಇವಾಗ ಅಂತ ಕೇಳಿದ್ರೆ ಆ ಎಕ್ಸ್ಟ್ರಾ ಬಂದಿರೋದೇ ಈ ಮಾಯೆ ಅನ್ನೋದು. ಯಾತಕ್ಕೆ ಅದನ್ನ ನೀವು ಎಕ್ಸ್ಟ್ರಾ ಅಂತ ಹೇಳ್ತಾ ಇದ್ದೀರಾ, ಇದ್ರ ಜೊತೆಗೆ ಯಾತಕ್ಕೆ ಸೇರಿಸ್ತಾ ಇಲ್ಲ ಅಂತ ಕೇಳಿದ್ರೆ, ಇದು ಸ್ವರೂಪಕ್ಕೆ ಯಾತಕ್ಕೆ ಸೇರಿಸ್ತಾ ಇಲ್ಲ ಅಂದ್ರೆ
ಅವ್ರು ಹೇಳ್ತಾ ಇದ್ರೆ ನ ಸತಿ ನಾಪಿ ಶೂನ್ಯ ಸ್ಯಾತ್ ದೂಷಿತತ್ವ. ಈ ಈ ಮಾಯಾ ಅನ್ನೋದು ಅದು ಸತ್ ಅಂತ ಅನ್ನೋದು ಹೇಳಕ್ ಬರ್ತಾ ಇಲ್ಲ, ಅಸತ್ ಅಂತಾನು ಹೇಳಕ್ ಬರ್ತಾ ಇಲ್ಲ. ಅದೇ ಒಂದು ಮಾತ್ರ ನಿಶ್ಚಿತ, ಈ ಮಾಯೆಯನ್ನ ಬ್ರಹ್ಮದ ಬೇರೆ ತೆಗೆದ್ಬಿಡ್ತಾ ಇದೆ, ಉಪನಿಷತ್ತೆ ತೆಗೆದು ಬಿಡ್ತಾ ಇದೆ. ಅದು ಆ ಮಾಯೆಯನ್ನ ಬ್ರಹ್ಮದಿಂದ ಬೇರ್ಪಡಿಸ್ತಾ ಇದೆ ಇದು ಅಂತ. ಅವಾಗ ಏನಾಯ್ತು, ಈ ಮಾಯೆ ಅನ್ನೋದು ಬ್ರಹ್ಮದ ಸ್ವರೂಪ ಸೇರಿದಲ್ಲ, ಆದ್ರೆ ಈ ಬ್ರಹ್ಮವನ್ನ ಒಂದೇದಾಗಿರೋ ಬ್ರಹ್ಮವನ್ನ ಹಲವಾಗಿ ತೋರ್ಸಕ್ಕೆ ನಮ್ಗೆ ಒಂದು ಕೋರ್ಸ್ ಬೇಕು. ಅದ್ ಯಾವ್ದು ಅಂದ್ರೆ ಮಾಯಾ ಅನ್ನೋ ಶಕ್ತಿ. ಇದು ಕಾಸ್ಮಿಕ್ ಲೆವೆಲ್ ಅಲ್ಲಿ. ಇವಾಗ ನಮ್ ಲೆವೆಲ್ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಡ್ರೀಮ್ ಅಂತ ಬರುತ್ತೆ ನಮಗೆ. ಆ ಏನಾಗುತ್ತೆ, ನಾವು ಒಬ್ಬರೇ ಮಾಡ್ಕೊಂಡಿರೋದು ಹಾಸಿಗೆಯಲ್ಲಿ, ಆದ್ರೆ ನಮ್ಗೆ ಒಂದು ಡ್ರೀಮ್ ಅಂತ ಬಂದಾಗ ಹಲವಾಗಿ ಬೇರೆ ವಸ್ತುಗಳು ಕಾಣಿಸುತ್ತೆ, ಬೇರೆ ವ್ಯಕ್ತಿಗಳೆಲ್ಲ ಕಾಣಿಸ್ಕೊಳ್ತೆ, ಏನೇನೋ ಘಟನೆಗಳೆಲ್ಲ ನಡೆಯುತ್ತೆ. ಅದು ಆದ್ರೆ ಅವೆಲ್ಲ ಹೊರಗಡೆಯಿಂದ ಬಂತ ಅಂತ ಹೇಳಿದ್ರೆ ಇಲ್ಲ, ನಮ್ಗೆ ಗೊತ್ತದು ಆಮೇಲೆ ಇದ್ಮೇಲೆ ಗೊತ್ತಾಗುತ್ತೆ ಇದೆಲ್ಲ ಹೊರಗಡೆಯಿಂದ ಬರಲಿಲ್ಲ ಅಂತ. ಹಾಗಾದ್ರೆ ನಮ್ಮಿಂದಲೇ ಇದೆಲ್ಲ ಬಂದಿದೆ ಅಂತ ಹೇಳಿದ್ರೆ ನಾವೇ ಇಷ್ಟು ಆಗಿದ್ದೀವಿ ಅಂತ ನಾವು ತೀರ್ಮಾನ ಮಾಡ್ಬೇಕಾಗುತ್ತೆ, ಬೇರೆ ದಾರಿನೇ ಇಲ್ಲ. ಹಾಗಾಗಿ ಸ್ವಪ್ನದಲ್ಲಿ ನಾವ್ ಏನೇನ್ ಕಂಡುವೋ, ಯಾವ್ದನ್ನ ಕಂಡುವೋ, ಏನೇನ್ ಆಗ್ತಾ ಇರೋದು ಕಂಡುವೋ, ಯಾವ್ಯಾವ ವ್ಯಕ್ತಿಗಳನ್ನ ಎಲ್ಲ ಕಂಡುವೋ, ಅದೆಲ್ಲವೂ ಕೂಡ ನಾನೇ ಅಷ್ಟೆಲ್ಲ ಆಗಿದ್ದೆ ಅವಾಗ ಅಂತ ನಾವು ಎದ್ಮೇಲೆ ನಾವು ಅನಲೈಸ್ ಮಾಡಿ ನೋಡ್ಕೋಬಹುದು ವೇದಾಂತದ ಬಲದಿಂದ. ಇವಾಗ ಏನಾಯ್ತು, ನಾನು ಒಬ್ಬನಾನು ಇವಾಗ್ಲೂ ಒಬ್ನೇ ಇದ್ದೀನಿ, ಮುಂಚೆನು ಸ್ವಪ್ನ ಬರಕ್ ಮುಂಚೆ ಒಬ್ನೇ ಇದ್ದಿದ್ದೀನಿ, ಇವಾಗ್ಲೂ ನಾನು ಒಬ್ನೇ ಇದ್ದೀನಿ, ಸ್ವಪ್ನ ಬಂದ್ ಹೋದ್ಮೇಲೆ ಕೂಡ. ಅವಾಗ ಮಧ್ಯದಲ್ಲಿ ನಾನು ಹೆಚ್ಚಾಗಿ ಕಾಣಿಸ್ಕೊಂಡೆ ಅಷ್ಟೇನೆ. ಆ ಒಬ್ಬನಾಗಿದ್ದವನು ಆ ಹೆಚ್ಚಾಗಿ ಕಾಣಿಸ್ಕೊಳ್ಳಿಕ್ಕೆ ಏನು ನಿಮಿತ್ತ ಅಂತ ಹೇಳಿದ್ರೆ, ಉಪನಿಷತ್ತು ಹೇಳ್ಕೊಡೋ ಇದು ಅರ್ಥ ಏನು ಅಂತ ಹೇಳಿದ್ರೆ, ಅವಿದ್ಯೆ ಅಥವಾ ಒಂದು ನಿದ್ರಾಶಕ್ತಿ ಅಂತ. ನಿದ್ರಾಶಕ್ತಿ. ಆ ನಿದ್ರಾಶಕ್ತಿ ನೋಡಿ, ನಿದ್ದೆ ಮಾಡ್ಬೇಕು ಅಂತ ಇವ್ನು ಹೋಗ್ತಾನೆ, ಆದ್ರೆ ಇವ್ನಿಗೆ ಏನಾಗುತ್ತೆ, ಗಾಢ ನಿದ್ರೆ ಬರದೆ ಸ್ವಪ್ನ ಬಂದ್ಬಿಡುತ್ತೆ. ಅವಾಗ ಏನಾಯ್ತು, ಈ ನಿದ್ರಾಶಕ್ತಿ ಅನ್ನೋದು ಅವನಿಗೆ ಮೊದಲು ಸ್ವಪ್ನವನ್ನ ಇವ್ನಿಗೆ ತೋರಿಸುತ್ತೆ. ಸೊ ಹಾಗಾಗಿ ಹೇಗೆ ಒಬ್ಬನ ಇರೋನು ಹಲವಾಗಿ ಆ ಸ್ವಪ್ನದಲ್ಲಿ ಕಾಣಿಸ್ಕೋಬೇಕು ಅಂತ ಹೇಳಿದ್ರೆ, ಆ ಸ್ವಪ್ನ ಅಂತ ಅನ್ನೋದನ್ನ ಉಂಟು ಮಾಡಕ್ಕೆ ಒಂದು ನಿದ್ರಾಶಕ್ತಿ ಅಂತ ಒಂದು ಬೇಕೇ ಬೇಕು, ಡಿಫಾಲ್ಟ್. ಅದಿದ್ರೆ ಹೇಳಕ್ ಆಗೋದೇ ಇಲ್ಲ. ಇವ್ನು ಚೆನ್ನಾಗಿ ಎಚ್ಚರಿಕೊಂಡೇ ಇದ್ದಾನೆ ಅಂತ ಹೇಳಿದ್ರೆ ಸ್ವಪ್ನ ಅನ್ನೋದು ಬೀಳೋದೇ ಇಲ್ಲ. ಹಾಗಾಗಿ ನಿದ್ದೆ ಸುಸ್ತಾಗಿದೆ, ಇವಾಗ ಹೋಗಿ ಮಲ್ಕೊಳ್ಳೋಣ ಅಂತ ಮಲ್ಕೊಳಕ್ ಹೋಗ್ತಾನೆ, ಅವಾಗ್ಲೇ ಸ್ವಪ್ನ ಅನ್ನೋದು ಬರುತ್ತೆ ಮಧ್ಯದಲ್ಲಿ. ಅಥವಾ ಒಂದ್ ವೇಳೆ ಅವ್ನಿಗೆ ಗಾಢ ನಿದ್ರೆ ಬಂದ್ರು ಕೂಡ ಅವನ ಕರ್ಮವಶಾತ್ ಏನಾಗುತ್ತೆ, ಗಾಢ ನಿದ್ರೆ ಅನ್ನೋ ಸ್ಟೇಟ್ ಹೋಗಿ ಇವನಿಗೆ ನಿದ್ದೆ ಅನ್ನೋದನ್ನ, ಡ್ರೀಮ್ ಅನ್ನೋದನ್ನ ತೋರಿಸ್ಬಿಡುತ್ತೆ ಸ್ವಲ್ಪತ್ತಿಗೆ. ಇವಾಗ ಹೇಗೆ ನಮಗೆ ಒಂದೇ ಒಂದಾಗಿರೋ ವ್ಯಕ್ತಿ, ನಿಜವಾಗ್ಲೂ ಒಂದೇ ಒಂದಾಗಿರೋ ವ್ಯಕ್ತಿ ಹಲವಾಗಿ ತೋರ್ಕೊಂಡು ಹಲವಾಗಿ ಕಾಣಿಸ್ಕೊಂಡ ಅಷ್ಟೇ, ಆತರ ಆಗಕ್ಕೆ ಒಂದು ನಿದ್ರಾಶಕ್ತಿ ಅಂತ ಒಂದು ಶಕ್ತಿ ಆಗಿತ್ತು. ಅದೇ ತರನೇ ಇಲ್ಲೂ ಕೂಡ ಏಕಮೇವ ಅದ್ವೈತವಾಗಿರೋ ಬ್ರಹ್ಮ ಹಲವಾದಿ ಈ ತರ ಒಂದು ನಾನಾತ್ಮಕವಾಗಿ ಪ್ರಪಂಚವಾಗಿ ತೋರ್ಬೇಕಾದ್ರೆ ಅದ್ ಯಾವ ಶಕ್ತಿ ಅಂತ ಹೇಳಿದ್ರೆ ಈ ಮಾಯಾಶಕ್ತಿ. ಅದಕ್ಕೆ ಇವಾಗ ಎಷ್ಟು ಚೆನ್ನಾಗಿ ಎಲ್ಲ ಜೋಡಿಸ್ಕೊಳ್ಬೋದು ನಾವು. ಹಾಗಾದ್ರೆ ಮಾಯೆ ಅನ್ನೋದ್ರ ರೋಲ್ ಏನು, ಮಾಯೆ ಅನ್ನೋದು ಹೌ ಇಟ್ ಇಸ್ ಇಂಡಿಸ್ಪೆನ್ಸಿಬಲ್ ಈ ಸೃಷ್ಟಿ ಅಂತ ಹೇಳಕ್ಕೆ ಅದು ಖಂಡಿತ ಬೇಕದು. ಆದ್ರೆ ಅದು ಇದ್ರ ಸ್ವರೂಪನ ಅಂತ ಕೇಳಿದ್ರೆ ಸ್ವಲ್ಪ ಅಲ್ಲ ಅದು. ಆಮೇಲೆ ಅದನ್ನ ನೋಡಿ, ಇವಾಗ ಯಾರಿಗಾದ್ರೂ ಈ ನಿದ್ರಾಶಕ್ತಿ ಅಥವಾ ಈ ನನಗೆ ಈ ಡ್ರೀಮ್ ಅನ್ನೋದು ಯಾವಾಗ್ಲೂ ಬರ್ತಾ ಇರ್ಲಿ ಅಂತ ಯಾರಾದ್ರೂ ಬಯಸ್ತಾರ? ಆಗೋದಿಲ್ಲ. ಯಾಕೆ ಬಯಸಲ್ಲ ಅಂತ ಹೇಳಿದ್ರೆ, ಆ ಡ್ರೀಮ್ ಅನ್ನೋದು ಒಂದೇ ತರ ಇರೋದಿಲ್ಲ. ಒಂದ್ಸತಿ ಸುಖವಾಗಿರೋ ಡ್ರೀಮ್ ಕಾಣಿಸುತ್ತೆ, ಇನ್ನೊಂದ್ಸತಿ ಅವನಿಗೆ ಭಯಂಕರವಾದ ಅನಿಷ್ಟವಾದೆಲ್ಲ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಯಾವನು ಕೂಡ ನನಗೆ ಈ ಡ್ರೀಮ್ ಅನ್ನೋದು ಯಾವಾಗ್ಲೂ ಇರ್ಲಿಪ್ಪ ಅಂತ ಬಯಸೋದೇ ಇಲ್ಲ. ಯಾರಾದ್ರೂ ಒಂದ್ ವರ ಕೊಡ್ತೀನಿ ಅಂತ ಹೇಳಿದ್ರೆ ಇವ್ನ ಏನ್ ವರ ಕೇಳ್ಬಹುದು ಅಂತ ಹೇಳಿದ್ರೆ, ಯಾವಾಗ್ಲೂ ಒಳ್ಳೆ ಡ್ರೀಮ್ ಬರೋದ್ರೆ ಇವತ್ತು ಕೇಳ್ಬೋದು, ಆದ್ರೆ ಅದು ಇವನಿಗೆ ಪ್ರಾರಂಭ ಇದ್ರೆ ಸಿಗುತ್ತೆ, ಅವನಿಗೆ ಇಲ್ದವ್ರೆ ಸಿಗಲ್ಲ ಇವನಿಗೆ. ಹಾಗಾಗಿ ಅದಕ್ಕೇನೆ ನನಗೆ ಒಳ್ಳೆ ದುಸ್ವಪ್ನ ಬರ್ದೇ ಇರ್ಲಿ ಅಂತ ಹೇಳಿ ಹನುಮಂತನ್ ಪ್ರಾರ್ಥನೆ ಮಾಡ್ಕೊಡ್ತಾರೆ ನಿದ್ದೆ ಮಾಡಕ್ ಮುಂಚೆ. ಯಾತಕ್ಕೆ ಅಂದ್ರೆ ದುಸ್ವಪ್ನ ಅನ್ನೋದು ಅನಿಷ್ಟ, ಯಾವನಿಗೂ ಶಾಂತಿಯನ್ನು ಕೊಡಲ್ಲ ಅದು. ಹಾಗಾಗಿ ದುಸ್ವಪ್ನ ಅನ್ನೋದು ನೀನ್ ವಾರಣೆ ಮಾಡಕ್ ಆಗೋದಿಲ್ಲ ನೀನಾಗಿ. ಹಾಗಾಗಿ ಅದಕ್ಕೆ ಭಗವಂತನ ಶಕ್ತಿಯನ್ನು ಕೇಳ್ತಾ ಇದ್ದೇನೆ. ಹಾಗಾಗಿ ಈ ಶಕ್ತಿ ನನಗೆ ಡ್ರೀಮ್ ಅನ್ನೋದು ಇರ್ಲಿ ಅಂತ ಯಾರು ಕೇಳೋದೇ ಇಲ್ಲ. ಅದೇ ಹೇಗೆ ನಾವು ಅದನ್ನ ನಮ್ಗೆ ಆ ಶಕ್ತಿ ಬೇಡ ಅಂತ ಹೇಳ್ತೀವೋ, ಅದು ನಮ್ಗೆ ಬೇಡ ಅಂತ ಬಯಸ್ತೀವೋ, ಅದೇ ತರನೇ ಬೇರೆ ಕೂಡ ಈ ಬ್ರಹ್ಮದ ವಿಷಯಕ್ಕೆ ಹೇಳುವಾಗ ಅವನ್ನ ಒಂದು ಏಕಮೇವ ಅದ್ವಿತೀಯಂ ಅಂತಾನೆ ಸಂರಕ್ಷಣೆ ಮಾಡಿ ಉಪನಿಷತ್ತು ನೋಡುತ್ತೆ ಹೊರತು ಅದನ್ನ ಬೇರೆ ಯಾವ್ದನ್ನ ಒಂದು ಸೇರಿಸಿದಕ್ಕೆ ಹಲವಾಗಿದೆ ಅಂತ ಮಾಡಕ್ಕೆ ಅದು ಯಾವ್ದಾಗೋದೇ ಇಲ್ಲ. ಯಾಕಂದ್ರೆ ಉಪನಿಷತ್ ಸಿದ್ಧಾಂತ ಚೇಂಜ್ ಮಾಡೋದೇ ಇಲ್ಲ. ಹಾಗಾಗಿ ಏನ್ ಮಾಡ್ತು, ಈ ಮಾಯೆ ಅಂತ ಈ ಒಂದು ಶಕ್ತಿ ಇದೆಯಲ್ಲ, ಅದು ಇದನ್ನ ಸತ್ ಅಂತಾನು ಹೇಳಕ್ಕಾಗಲ್ಲ, ಅಸತ್ ಅಂತ ಆಗಲ್ಲ. ಯಾತಿಗೆ ಸತ್ ಅಂತ ಹೇಳಕ್ಕಾಗಲ್ಲ ಅಂತ ಹೇಳಿದ್ರೆ, ಅದು ಸತ್ ಅಂತ ಹೇಳಿದ್ರೆ ಬ್ರಹ್ಮಕ್ಕೆ ಸತ್ ಅಂತ ಹೇಳಕ್ಕಾಗುತ್ತೆ. ಬೇರೆ ಅದು ಮಾಯೆ ಸತ್ ಅಂತ ಹೇಳಿದ್ರೆ ಬ್ರಹ್ಮ ಅಂತ ಒಂದು ಸತ್ತಿದೆ, ಇನ್ನೊಂದು ಮಾಯೆ ಅಂತ ಒಂದು ಸತ್ತಿದೆ, ಎರಡು ಸತ್ತಿದೆ ಅಂತ ಆಗೋಗುತ್ತೆ. ಅವಾಗ ಇದು ಉಪನಿಷತ್ತು ನನ್ಗೆ ಬನ್ನಿ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಲ್ಲ ನಾವು, ಏಕಂ ಏವ ಅದ್ವಿತೀಯಂ ಅಂತ ಹೇಳುವಾಗ ಅದು ಸಜಾತಿಯ ಭೇದ, ವಿಜಾತಿಯ ಭೇದ, ಸ್ವಗತ ಭೇದ, ಮೂರು ಭೇದಗಳು ಅದಕ್ಕೆ ಇಲ್ಲ ಅಂತ ಆಯ್ತು. ಹಾಗೆ ಮಾಯೆ ಅನ್ನೋದು ಕೂಡ ಇದ್ರ ಜೊತೆಗಿದೆ ಅಂತ ನಾವೇನಾದ್ರೆ, ಅವಾಗ ನೋಡಿ ಇವಾಗ ಈ ದಿವ್ಯ ದಂಪತಿ ಅಂತ ನಾವ್ ಹೇಳ್ತೀವಲ್ಲ, ಶಿವ ಪಾರ್ವತಿ, ಲಕ್ಷ್ಮೀ ನಾರಾಯಣ ಹೀಗೆ ಹೇಳ್ತೀವಲ್ಲ ನಾವು, ಅಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ
ಆ ಶಕ್ತಿ ಅನ್ನೋದು ಇವನ್ ಬಿಟ್ಟು ಬೇರೆ ಅಲ್ಲ. ಅಂದ್ರೆ ಆ ಶಕ್ತಿ ಅನ್ನೋದು ಈ ಸ್ವರೂಪವೇ ಆ ಶಕ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ. ಇದನ್ನ ಎಲ್ಲರಿಗೂ ಹೇಳಕ್ ಆಗೋದಿಲ್ಲ, ಎಲ್ಲರೂ ಅದನ್ನ ಅವ್ರವ್ರ ಇರೋ ಸ್ಥಿತಿಯಲ್ಲಿ ಒಪ್ಕೊಳ್ಳೋದಿಲ್ಲ ಅದನ್ನ. ಆದ್ರೆ ವೇದಾಂತದ ಒಂದು ತೀರ್ಮಾನ ಏನು ಅಂತ ಹೇಳಿದ್ರೆ, ಈ ಮಾಯೆ ಅಂತ ಆ ಮಾಯೆಗೆ ಇರುವಿಕೆ ಸಿಗುತ್ತೆ. ಮಾಯೆ ಇಲ್ಲದೆ ನಾರಾಯಣ ಇಲ್ಲದೆ ಲಕ್ಷ್ಮಿ ಇಲ್ವೇ ಇಲ್ಲ, ಈ ತರ ಆಗುತ್ತೆ. ಸೊ ಹಾ ಹೌದೌದು. ಅಂದ್ರೆ ಅದೇ ನಾನೇ ಪಿತಾ ಅಂತೆಲ್ಲ ಹೇಳ್ತಾನೆ ಅವನು. ಹಾಗಾಗಿ ಆಮೇಲೆ ಅವನು ಇನ್ನೊಂದು ಹೇಳ್ತಾನೆ, ನಾನು ಈ ಮಾಯೆ ಅನ್ನೋದನ್ನ ಅರ್ಥದಲ್ಲಿ ನಾನು ಅದ್ರಲ್ಲಿ ಗರ್ಭದಲ್ಲಿ ಇಡ್ತೀನಿ, ಅದರಿಂದನೇ ಎಲ್ಲವೂ ಸೃಷ್ಟಿ ಆಗುತ್ತೆ ಅಂತೆಲ್ಲ ಹೇಳ್ತಾನೆ. ಸೊ ಇದು ಒಂದು ಮೆಟಫಾರಿಕಲ್ ಆಗಿ ನೋಡ್ಬೇಕು. ಸೊ ಏನೇ ಇದ್ರು ಕೂಡ ಈ ಮಾಯಾ ಶಕ್ತಿ ಅಂತ ಒಂದಿದೆಯಲ್ಲ, ಅದು ಈ ಬ್ರಹ್ಮದಿಂದ ಬೇರೆ ಅಂತಾನು ಹೇಳಕ್ಕಾಗಲ್ಲ, ಬ್ರಹ್ಮದಿಂದ ಒಂದೇ ಅಂತಾನು ಹೇಳಕ್ಕಾಗಲ್ಲ. ಅದು ಅನಿರ್ವಚನೀಯವಾದ ಒಂದು ಸ್ವರೂಪ ಅದರದ್ದು. ಅವ್ರು ಹೇಳ್ತಾ ಇದ್ದಾರೆ, ಪ್ರಕರ್ಷೋ ನಾಮ ಪೂರ್ವಸ್ಮಾದ್ ಆದಿಕ್ಯಂ ಅಧಿಕಾತು ಯಾ ಸಾ ಮಾಯಾ ನ ಸತಿ ನಾಪಿ ಶೂನ್ಯ ಸ್ಯಾತ್ ದೂಷಿತತ್ವಾತ್. ಈ ಮಾಯೆಯನ್ನ ಹೋಗ್ಬೇಕು ಅಂತ ನೋಡ್ತಾರೆ. ನೋಡಿ, ಇವಾಗ ಗೀತೆಯಲ್ಲಿ ಕೂಡ ಈ ಮಾಯೆಯನ್ನ ನನ್ನ ಪ್ರಕೃತಿ ಏನು, ಆ ಪ್ರಕೃತಿಯ ಜೊತೆಗೆ ನಾನು ಅದರಲ್ಲಿ ನಾನು ಗರ್ಭವನ್ನು ಇಟ್ಟಿದ್ರಿಂದಲೇ ಎಲ್ಲರೂ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾನೆ ಕೃಷ್ಣ. ಅದು ಹೇಳುವಾಗಲೂ ಕೂಡ ಇನ್ನೊಂದು ಹೇಳಿದಾನೆ ಅಂತ ಹೇಳಿದ್ರೆ, ದೈವೀ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯ ಪ್ರಪದ್ಯಂತೆ ಮಾಯಾ ತರಂತಿತೆ ಅಂತ ಹೇಳಿದಾನೆ. ಅವಾಗ ಏನಾಯ್ತು, ಈ ಮಾಯೆ ಅನಿಷ್ಟ ಅಂತ ಹೇಳ್ತಾನೆ. ನೋಡಿ, ಅದಕ್ಕೆ ಈ ಶ್ಲೋಕ ನಾನು ಹೇಳ್ತೀವಾಗ ತರಂತಿ ನೋಡಿ, ಮಾಯೆಯನ್ನ ದಾಟಕ್ಕಾಗೋದು ಅಂತ ಹೇಳ್ತಾನೆ. ಮಾಯೆಯನ್ನ ದಾಟಕ್ಕಾಗೋದು, ಅದು ಒಳ್ಳೇದು ನಿನಗೆ ಬೇಕಾದ್ದು ಅಂತ ಹೇಳಿದ್ರೆ ದಾಟಕ್ಕಾಗೋದು ಅಂತ ಹೇಳ್ತಾ ಇರ್ಲಿಲ್ಲ. ಅದಕ್ಕೆ ದೂಷಿತತ್ವ ಅಂತ ಆ ದೂಷಣ ಎಲ್ಲಿ ಬಂದಿದೆ ಅಂದ್ರೆ ನಮ್ಗೆ ಗೀತೆಯಲ್ಲೇ ಬಂದಿದೆ, ಸ್ಪಷ್ಟವಾಗಿ ಈ ಶ್ಲೋಕದಲ್ಲಿ ಬಂದಿದೆ. ಯಾಕಂದ್ರೆ ಅವ್ನು ಹೇಳ್ತಾನೆ, ಈ ದೈವಿ ಶೇಷ ಗುಣಮಯಿ. ನೋಡಿದ್ರೆ ಈ ಗುಣಮಯಿ ಅಂದ್ರೆ 3 ಗುಣಗಳೇನೋ ಈ ಮಾಯಾ ಅನ್ನೋದಿದೆಯಲ್ಲ, ಸತ್ವರಜ ತಮಸ್ಸು ಅನ್ನೋ 3 ಗುಣಗಳು. ಅದು ಈ ದೇವನ ಶಕ್ತಿ ಅಂದ್ರೆ ಬ್ರಹ್ಮದ ಶಕ್ತಿ. ಅದು ಗುಣಮಯಿ ಮಮ ಮಾಯಾ, ನನ್ನ ಮಾಯಾ ಅಂತ ಹೇಳ್ತಾ ಇದ್ದಾನೆ. ಹಾಗೆ ನಾನೇ ಅಂತ ಹೇಳ್ತಾ ಇಲ್ಲ, ನನ್ನ ಮಾಯಾ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಇದರಿಂದನೇ ಜನ ಸಂಸಾರ ಇದೆ ಅಂತ ಹೇಳಿದಾನೆ ಅವನೇನೆ. ಹಾಗಾಗಿ ಸಂಸಾರದಿಂದ ಯಾರಾದ್ರೂ ಪಾರಾಗ್ಬೇಕು ಅಂತ ಹೇಳಿದ್ರೆ ಅದಕ್ಕೇನ್ ಅರ್ಥ ಅಂತ ಹೇಳಿದ್ರೆ ಮಾಯೆಯನ್ನು ಪಾರಾಗ್ಬೇಕು ಅಂತ. ಸೊ ಮಾಯೆಯನ್ನು ಪಾರ ಅಂತ ಹೇಳಿದ್ರೆ ಆ ಮಾಯೆಗೆ ಅಧಿಪತಿ ಆಗಿದ್ದಾನಲ್ಲ ಒಬ್ಬ ಈಶ್ವರ ಅಂತ, ಅವ್ನು ಇಟ್ಕೊಳ್ಳಿನೋ, ಅವ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ನೋ. ಮಾಮೇವ ಯೇ ಪ್ರಪದ್ಯಂತೆ, ನನ್ನನ್ನು ಮಾತ್ರ ಯಾರು ಬಯಸ್ತಾರೋ ಈ ಮಾಯೆಯನ್ನ ತರಣ ಮಾಡಕ್ಕಾಗುತ್ತೆ. ತರಣ ಅಂದ್ರೆ ಅದನ್ನ ದಾಟಬೇಕು ಅಂತ ಅವ್ನು ಹೇಳಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಇದು ನಮ್ಗೆ ಅನಿಷ್ಟ, ಇದು ಅದು ಸಂಸಾರವನ್ನು ಕೊಡ್ತಾ ಇದೆ ಅದು ಅಂತ. ಅವನೇ ಏನ್ ಮಾಡ್ತಾ ಇದ್ದಾನೆ, ಇದನ್ನ ದಾಟಬೇಕಪ್ಪ, ನೀವು ದಾಟಬೇಕಾದ್ರೆ ಒಂದೇ ಒಂದು ಉಪಾಯ ಇದೆ, ಅದು ನನ್ನನ್ನ ನೀವು ನನ್ನ ಹತ್ರ ಬಂದು ಸೇರ್ಕೋಬೇಕು ನೀವು. ಹಾಗಾಗಿ ನನ್ನನ್ನು ಮಾತ್ರ ಬಯಸ್ಬೇಕು. ಅದಕ್ಕೆ ನಮ್ಮ ಪರಮಾರ್ಥಾನಂದ ಹೇಳೋರು, ತಿರುಪತಿಗೆ ಹೋಗೋರೆಲ್ಲ ಕೂಡ ಆ ಲಕ್ಷ್ಮೀ ಅವನು ವೆಂಕಟೇಶ್ವರ ಹತ್ರದಲ್ಲಿರೋ ಲಕ್ಷ್ಮೀನೇ ಕೇಳ್ತಾರೆ ಬೇಕು ಅಂತ, ಅವ್ನು ಬೇಕು ಅಂತ ಕೇಳ್ತಾ ಇಲ್ಲ. ಹಾಗೆ ಯಾಕಂದ್ರೆ ಜನರಿಗೆ ಸಾಧಾರಣವಾಗಿ ಈ ಧರ್ಮ ಅರ್ಥ ಕಾಮ ಇದೆಯಲ್ಲ, ಅದ್ರ ಮೇಲೆ ಮೋಕ್ಷ ಅನ್ನೋದನ್ನು ತುಂಬಾ ಜನಕ್ಕೆ ಬಯಸೋದಿಲ್ಲ. ಅದಕ್ಕೇನೆ ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧೈ ಅಂತ ಗೀತೆಯಲ್ಲಿ ಕೂಡ ಅವ್ನು ಹೇಳಿದ್ದಾನೆ. ತುಂಬಾ ದುರ್ಲಭ ಅವರು ಅಂತ, ಮುಮುಕ್ಷಗಳಾಗಿರೋರು ತುಂಬಾ ದುರ್ಲಭ ಅಂತ. ಯಾಕಂದ್ರೆ ಹೆಚ್ಚು ಪಾಲು ಜನರು ಕೂಡ ಈ ಭೋಗವನ್ನ ಬಯಸೋರೆ ಹೆಚ್ಚು ಜನ, ಭೋಗ ಬೇಡ ಅಂತ ಹೇಳೋರು ತುಂಬಾ ವಿರಳ. ಹಾಗಾಗಿ ಅವ್ರಿಗೊಂದು ವಿಶಿಷ್ಟವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದಾನೆ ಅವನು. ಸೊ ಅಲ್ಲಿ ನೋಡಿ, ಮಾಯೆ ಅನ್ನೋದು ಅನಿಷ್ಟ ಅಂತ ನಮ್ಗೆ ಅಲ್ಲೇ ಕೂಡ ಗೊತ್ತಾಗುತ್ತೆ. ಆದ್ರೆ ಇದ್ರೂ ಕೂಡ ನಮ್ಗೆ ಹೇಗೆ ಸಮನ್ವಯ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮಹಾತ್ಮರು ಬಂದು ತೋರಿಸಿದ್ರು. ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರು ಹೇಗೆ ಹೇಳಿದ್ದಾರೆ ಅಂದ್ರೆ, ನೋಡು, ಮಾಯೆ ಅನ್ನೋದ್ರಲ್ಲಿ ಶಕ್ತಿ ಇದೆ. ಅದು ಒಂದು ವಿದ್ಯಾಮಾಯ ಅಂತ, ಇನ್ನೊಂದು ಅವಿದ್ಯಾಮಾಯ ಅಂತ. ಈ ಅವಿದ್ಯಾಮಾಯ ಅನ್ನೋದೇ ರಾಜಸ ತಾಮಸಿಕವಾದ ಭಾವನೆಗಳೆಲ್ಲ ಕೊಟ್ಟು ನಿನ್ನ ಈ ಪ್ರಪಂಚದಲ್ಲಿ ತೊಡಗಿಸುತ್ತೆ. ಅದು ತೊಡಗಿಸುವಾಗ ಏನ್ ಮಾಡುತ್ತೆ, ಅವಿದ್ಯಾಮಾಯ ಗಟ್ಟಿ ಆಗ್ತಾನೆ ಬರುತ್ತೆ. ಯಾಕಂದ್ರೆ ಈ ಮಾಯೆಯ ಸ್ವಭಾವ ಏನು ಅಂತ ಹೇಳಿದ್ರೆ, ನೀನ್ ಹೇಳಿದ್ರು ಅದು ಕೊಡಕ್ಕೆ ಅದಕ್ಕೆ ಸಿದ್ಧವಾಗಿರುತ್ತೆ. ಅದು ಒಂದು ಚಿಂತಾಮಣಿ ತರ. ಹಾಗಾಗಿ ನೀನೇನ್ ಕೊಟ್ಬಿಡುತ್ತೆ ಅದು, ನೀನ್ ಇದನ್ ಕೇಳಿದ್ರೆ ಅದನ್ನ ಕೊಡುತ್ತೆ ನಿಮ್ಗೆ. ಆದ್ರೆ ಅವ್ರು ಏನ್ ಹೇಳ್ತಾರೆ, ನಿಮ್ಗೆ ಈ ಸಂಸಾರದಿಂದ ದೂರ ಆಗ್ಬೇಕು ಅಂತ ಹೇಳಿದ್ರೆ ಈ ವಿದ್ಯಾಮಾಯ ಅಂತ ಇದೆಯಲ್ಲ, ಅದ್ರ ನೀನು ಅದನ್ನ ನಿನ್ನ ವರ್ಷಿಪ್ ಮಾಡುವಂತ, ಅದನ್ನ ನೀವು ಹೇಳಿದ ಅದೇನೆ. ಸೊ ಆ ಮಾಯೆಯನ್ನು ನೀನು ವರ್ಷಿಪ್ ಮಾಡು. ಯಾತಕ್ಕೆ ಅಂತ ಹೇಳಿದ್ರೆ ಸತ್ವಗುಣ ಅದಕ್ಕಿರೋದು. ಆ ಸತ್ವಗುಣವನ್ನ ನೀನು ಬಯಸಿದ್ರೆ, ಅದನ್ನ ಅವಲಂಬಿಸಿದ್ರೆ ನಿನಗೆ ಇದರಿಂದ ಬಿಡುಗಡೆ ಆಗುತ್ತೆ. ಸತ್ವಾತ್ ಸಂಜಾಯತೆ ಜ್ಞಾನಂ ಅಂತ ಇದೆ. ಹಾಗಾಗಿ ಜ್ಞಾನ ಬೇಕಾದ್ರೆ ನಿನಗೆ ಸತ್ವವನ್ನು ನೀನು ಅನುಸರಿಸ್ಬೇಕು. ಸತ್ವ ಕೂಡ ಮಾಯೆ ಒಂದು ಶಕ್ತಿನೇ. ಹಾಗಾಗಿ ಆ ರೀತಿಯಲ್ಲಿ ನೀನ್ ಮಾಯೆಯನ್ನ ನೀನು ಪೂಜೆ ಮಾಡಿದ್ರೆ ಅಥವಾ ಅದನ್ನ ನೀನು ಕೊಂಡಾಡಿದ್ರೆ ಅವಾಗ ನಿನಗೆ ಅದನ್ನ ಕೊಡುತ್ತೆ, ಅದು ಜ್ಞಾನವನ್ನು ಕೊಡುತ್ತೆ. ಕೊಟ್ಟು ನಿನಗೆ ಈ ಸಂಸಾರದಿಂದ ಪಾರ್ ಮಾಡುತ್ತೆ, ಮಾಯೆಯಿಂದನೇ ಪಾರ್ ಮಾಡಿಸ್ಬಿಡುತ್ತೆ. ಮಾಯೆ ಆ ಒಂದು ಶಕ್ತಿ ಅದಕ್ಕಿದೆ, ಮಾಡುತ್ತೆ ಅದು. ಹಾಗಾಗಿ ಅದು ತನ್ನಿಂದಲೇ, ಯಾಕಂದ್ರೆ ತನ್ನ ಅಧಿಪತಿ ಯಾರೋ ಇದ್ದಾರೆ. ಅದಕ್ಕೆ ನೋಡಿ, ಈ ವಿಶಿಷ್ಟಾದ್ವೈತ ಅಂತ ಇದ್ದಾರೆ ರಾಮಾನುಜ ಮತ, ಅವರಲ್ಲಿ ಈ ತಾಯಾರ್ ಅಂತ ಹೇಳ್ತಾರೆ. ಅಂದ್ರೆ ಅವಳ ಲಕ್ಷ್ಮೀದೇವಿಗೆ, ಆ ಲಕ್ಷ್ಮೀದೇವಿ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಆ ಮುಖಾಂತರನೇ ನೀನು ಹೋಗಕ್ಕಾಗುತ್ತೆ. ತಾಯಿ ನಿನಗೆ ತಂದೆ ಹತ್ರ ಹೋಗಕ್ಕಾಗುತ್ತೆ.
ಅವಳು ನಿನ್ನ ಕರ್ಕೊಂಡು ಹೋಗ್ತಾಳೆ, ಅವಳು ತೋರಿಸ್ತಾಳೆ ನಿಮಗೆ ಅವನ್ನ ಅಂತ ಮುಖ್ಯ ವಿಷಯ. ತಾಯಿ ಹತ್ರ ಹೋಗ್ಬೇಕು ಅಂತ ತುಂಬಾ ಮುಖ್ಯ. ಹಾಗಾಗಿ ಆ ತಾಯಿ ಯಾರು? ಮಾಯೇನೆ ಆ ತಾಯಿ. ಆದ್ರೆ ನೀನು ಆ ತಾಯಿನೇ ನೀನ್ ಬೇರೆ ರೂಪದಲ್ಲಿ ನೋಡಿದ್ರೆ ಅದು ನಿನ್ಗೆ ಬಂಧದಲ್ಲಿ ತೊಡಗಿಸುತ್ತೆ. ಆದ್ರೆ ಅದನ್ನ ನಿನಗೆ ಮೋಚಕ ಶಕ್ತಿಯಾಗಿ ನೋಡಿದ್ರೆ ಅದು ನಿಮ್ಗೆ ಮುಕ್ತಿಯನ್ನು ಕೊಡುತ್ತೆ ಅಂತ ಹೀಗೆಲ್ಲ ಸಂಪ್ರದಾಯದಲ್ಲಿ ಬಂದಿದೆ. ಇದನ್ನೆಲ್ಲ ಕೂಡ ನಾವು ಗಮನಿಸ್ಕೊಳ್ಳಿ ಬಂದ್ರೆ ನಾವು ಈ ವೇದಾಂತದಲ್ಲಿ ಇರೋ ಈ ವಿಷಯಗಳಿಗೆಲ್ಲ ಸಮನ್ವಯ ಮಾಡಕ್ಕಾಗುತ್ತೆ ಚೆನ್ನಾಗಿ. ಇವಾಗ ಮುಂದಕ್ಕೆ ಹೇಳ್ತಾರೆ, ಮಾಯೆಯ ಬಹುರೂಪತ್ವೇ ಸತ್ ಅದ್ವೈತಂ ನ ನಶ್ಯತಿ ಮಾಯಿಕಾನ್ ರೂಪಾಣಾಂ ದ್ವಿತೀಯತ್ವಮ ಸಂಭವಿ. ಇವರು ಒಂದೊಂದು ಶ್ಲೋಕದಲ್ಲೂ ಹೇಳೋ ಒಂದು ವಿಷಯ ಅಷ್ಟೊಂದು ವ್ಯಾಲ್ಯೂಬಲ್ ವಿಷಯವಾಗಿರುತ್ತೆ. ಅಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಇಲ್ಲಿ ಹೇಳಿ ಹೇಳ್ತಾ ಇದ್ದಾರೆ, ಮಾಯೆಯ ಬಹುರೂಪತ್ವೇ ಸತ್ ಅದ್ವೈತಂನ ನಶ್ಯತಿ. ನೋಡಿದ್ರ ಈ ಅದ್ವೈತವಾದ ಬ್ರಹ್ಮ ಇದೆಯಲ್ಲ, ಒಂದೇ ಒಂದಾಗಿದ್ದ ಬ್ರಹ್ಮ, ಅದು ಹೆಚ್ಚಾಗಿ ಆಗ್ತೀನಿ ಹಲವಾಗಿ ಆಗ್ತೀನಿ ಅಂತ ಆಯ್ತು. ಹಲವಾಗಾದ್ರೆ ಒಂದು ದೋಷ ಬರ್ತಲ್ಲ, ನೀನು ಒಂದೇ ಒಂದು ಹೊಟ್ಟೋಗುತ್ತಲ್ಲ ಅಂತ ಯಾರು ಕೇಳಿದ್ಕೆ ಉತ್ತರ ಹೇಳಿದ್ರು, ಮಾಯೆಯಿಂದ ಅದು ಉಂಟಾಗುತ್ತೆ, ಹೆಚ್ಚಾಗುತ್ತೆ ಅದು, ಅದರಿಂದ ಅದಕ್ಕೆ ದೋಷ ಬರಲ್ಲ ಅಂತ ಹೇಳಿದ್ರು. ಇವಾಗ ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮಾಯೆಯ ಬಹುರೂಪತ್ವೇ ಸತ್ ಅದ್ವೈತಂನ ನಶ್ಯತಿ. ಅದು ಮಾಯೆಯಿಂದ ಹೆಚ್ಚಾದ್ರೆ ಅದು ಒಂದೇ ಒಂದಾಗಿರೋ ಬ್ರಹ್ಮ ಮಾಯೆಯಿಂದ ಅದು ನಾನಾ ಪ್ರಕಾರವಾಗಿ ಕಾಣಿಸ್ಕೊಂಡ್ರೆ ಅದ್ವೈತಕ್ಕೆ ಏನು ಇಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ, ಮಾಯಿಕಾನಾಂ ಹಿ ರೂಪಾಣ ದ್ವಿತೀಯತ್ವಂ ಅಸಂಭವಿ ಅಂತ. ಅಂದ್ರೆ ಮುಖ್ಯವಾದ ರೂಪಗಳಿಗೆಲ್ಲ ಅದು ಎರಡನೇದು ಅಂತ ಕೌಂಟ್ ಆಗೋದೇ ಇಲ್ಲ ಅದು. ಇವಾಗ ನೋಡಿ ಉದಾಹರಣೆಗೆ ಒಂದು ತುಂಬಾ ಪ್ರಸಿದ್ಧವಾದ ಉದಾಹರಣೆ ಅನುಭವದಲ್ಲಿ ಇರೋದು ಯಾವುದು ಅಂದ್ರೆ ಸ್ವಪ್ನ ಅನುಭವ. ಸ್ವಪ್ನದಲ್ಲಿ ನಾವು ಸ್ವಪ್ನ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ನಾವು ಒಬ್ಬರೇ ಮಲಗಿದ್ದೀವಿ, ಅದು ಅದೇ ಸ್ವಪ್ನ ಅನ್ನೋದ್ರಲ್ಲಿ ನಾವು ಹಲವಾಗಿ ಆಗಿದ್ವಿ ಅಂತ ಆಯ್ತು. ಎದ್ದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಅದೆಲ್ಲ ಇಲ್ವೇ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಏನಾಯ್ತು, ಮಾಯೆಯಿಂದ ಹೆಚ್ಚಾಗಿ ತೋರ್ಕೊಂಡಲ್ಲ ನಾನೇನೆ, ಆ ಹೆಚ್ಚಾಗಿ ತೋರ್ಕೊಂಡಿದ್ದೆಲ್ಲ ಕೌಂಟ್ ಮಾಡಕ್ ಆಗೋದಿಲ್ಲ. ನಾನೊಂದು 20 ಜನವಾಗಿದ್ದೆ, ನಾನು ಸಾವಿರಾರು ಜನವಾಗಿದೆ. ಒಂದು ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ 10,000 ಜನ ಇದ್ದಾರೆ ಅಂತ ಹೇಳಿದ್ರೆ ನನಗೆ ಅದರ ಒಂದು ಸ್ವಪ್ನ ಬಂದ್ರೆ 10,000 ಜೊತೆಗೆ ಇದ್ದಾರೆ ಅಂತ ನಾನು ಹೇಳ್ಬೇಕಾಗುತ್ತೆ. ಎದ್ಮೇಲೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದೆಲ್ಲ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಅವಾಗ ಏನಾಯ್ತು, ಮಾಯೆಯಿಂದ ಯಾವ್ದಾವ್ದು ಕಾಣಿಸ್ಕೊಳ್ತೋ ಅದಕ್ಕೆಲ್ಲ ಇಟ್ ಕೆನಾಟ್ ಬಿ ಸೆಕೆಂಡ್ ನಂಬರ್ 2 ಅಂತ ಆಗೋದೇ ಇಲ್ಲ. ಅದು ಒಂದೇ ಇದು. ಅವನು ಸ್ವಪ್ನ ಬರಕ್ ಮುಂಚೆನೂ ಒಂದೇ ಇದ್ದಾನು, ಸ್ವಪ್ನ ಕಾಣ್ತಾ ಇದ್ದಾಗಲೂ ಕೂಡ ಅವನು ಒಂದೇ ಆಗಿ ಇದ್ದವನು, ಸ್ವಪ್ನ ಮುಗಿದೋಗ್ಲಿ ಕೂಡ ಒಂದೇ ಆಗೇ ಇದ್ದಾನು. ಹಾಗಾಗಿ ಆ ಏಕತ್ವ ಅನ್ನೋದು ಅದ್ವೈತತ್ವ ಅನ್ನೋದು ಹೋಗೋದೇ ಇಲ್ಲ. ಅದೇ ತರನೇ ಇಲ್ಲೂ ಕೂಡ ಈ ಪ್ರಪಂಚ ಅನ್ನೋದು ಬ್ರಹ್ಮವು ತನ್ನನ್ನೇ ಹೆಚ್ಚಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಮಾಯೆಯಿಂದ ಮಾಡ್ಕೊಂಡಿದ್ರಿಂದ ಅದು ಒಂದೇ ಒಂದು ಇದು ಸ್ಟೇಟಸ್ ಇದೆಯಲ್ಲ, ಭಂಗ ಇಲ್ವೇ ಇಲ್ಲ ಅಂತ ಸ್ಪಷ್ಟಪಡ್ತಾ ಇದ್ದಾರೆ. ಇದು ನಮ್ಗೆ ಚೆನ್ನಾಗಿ ನಮ್ಗೆ ಮನಸ್ಸು ಬರ್ತಲ್ಲ, ಯಾಕಂದ್ರೆ ಹೇಳ್ತಾ ಇದ್ದಾರೆ, ಕಾರಣ ಹೇಳ್ತಾ ಇದ್ದಾರೆ. ಮಾಯಿಕವಾದ ಒಂದು ಬಹುರೂಪತ್ವ ಆ ಅದ್ವೈತಕ್ಕೆ ಹಾನಿ ಆಗೋದೇ ಇಲ್ಲ. ದೇ ಕೆನಾಟ್ ಬಿ ಕೌಂಟೆಡ್ ಎಸ್ ಸೆಕೆಂಡ್. ಉದಾಹರಣೆ ತುಂಬಾ ಪ್ರಸಿದ್ಧವಾದ ಏನು ಅಂದ್ರೆ ಹಗ್ಗದಲ್ಲಿ ಹಾವು ಕಾಣಿಸ್ಕೊಳ್ಳೋದು. ಇವಾಗ ಹಗ್ಗ ಒಂದೇ ಇರೋದಲ್ಲಿ ವಾಸ್ತವವಾಗಿ, ಆದ್ರೆ ಒಬ್ಬನಿಗೆ ಹಗ್ಗ ಗೊತ್ತಿಲ್ಲ, ಹಾವು ಅಂತ ಕಲ್ಪನೆ ಮಾಡ್ಬಿಟ್ಟ. ಗೊತ್ತಾಗುತ್ತೆ ಯಾರೋ ಹೇಳ್ತಾರೆ ಅಥವಾ ಕಂಡಿಡ್ದ ಇರೋದು ಒಂದೇ ಮಾತ್ರನೇ ಇರೋದು ಅಂತ ಒಂದು ಸರಿ. ಇವಾಗ 2 ವಸ್ತು ಇದೆಪ್ಪ, ಅದು ಕಾಣಿಸ್ಕೊಂಡು ಹಗ್ಗ ಹಾವು ಮಾತ್ರ ಕಲ್ಪನೆ ಮಾಡ್ತಿದ್ದ ಅಷ್ಟೇ. ಹಗ್ಗ ಅಂತ ಸಾಧ್ಯವೇ ಇಲ್ಲ, ಆದ್ರೂ ಕೂಡ ಕಾಣಿಸ್ಕೊಳ್ತು ಅಥವಾ ನಾವು ಹಗ್ಗ ಈ ಕಾರಣದಿಂದ ನೋಡಿ, ಇವನಿಗೆ ಯಾವುದೋ ಒಂದು ಕಾರಣದಿಂದ ಭ್ರಮೆ ಬೇಗ ಹೋಗಿಲ್ಲ ಅಂತ ಇಟ್ಕೊಳ್ಳೋಣ. 3-4 ದಿವಸ ಇಟ್ಕೊಳ್ಳೋಣ. ಆ 3-4 ದಿವಸ ಈ ಕಾಲದಲ್ಲಿ ಏನಾದ್ರು ಹಾವು ಬದುಕಿತ್ತಾ ಏನಾದ್ರು ಅಥವಾ ಬೆಳೀತಾ ಇತ್ತಾ? ಏನು ಇಲ್ಲೇ ಇಲ್ಲ. ಹಾಗಾದ್ರೆ ಎಷ್ಟು ವರ್ಷಗಳು, ಅದಕ್ಕೆ ನಮ್ಗೆ ನಮ್ಮ ವೇದಾಂತದ ಪ್ರಕಾರ ಎಷ್ಟೋ ಜನ್ಮಾಂತದಿಂದ ನಾವು ಅನಾದಿ ಕಾಲದಿಂದ ನಾವು ನಮ್ಮನ್ನ ಬ್ರಹ್ಮ ಅಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ನಾವು ಆ ಕಾರಣದಿಂದ ನಾವು ಬೇರೆ ಆಗ್ಬಿಟ್ಟಿರ್ತೀವಿ. ನಾವು ಇಲ್ವೇ ಇಲ್ಲ. ಯಾಕಂದ್ರೆ ಮಾಯೆ ಅವಿದ್ಯೆಯಿಂದ ತೋರ್ಕೊಳ್ತಾ ಇರೋ ಈ ಜೀವತ್ವ ಅನ್ನೋದು, ಸಂಸಾರಿತ್ವ ಅನ್ನೋದು ಇಟ್ ಇಸ್ ನಾಟ್ ರಿಯಲ್, ಇಟ್ ಕಾಂಟ್ ಬಿ ಕೌಂಟೆಡ್ ಎಸ್ ಸೆಕೆಂಡ್ ಅಟ್ ಆಲ್. ಹಾಗಾಗಿ ಆ ಬ್ರಹ್ಮ ಒಂದೇ ಒಂದಿರೋದು, ಯಾವತ್ತೂ ಕೂಡ ಆ ಬ್ರಹ್ಮ ಒಂದೇ ಒಂದು. ಹಾಗಾಗಿ ನಾನು ಅದರಿಂದ ಬೇರೆ ಅಂತ ಅನ್ಕೊಂಡಿದ್ದಾಗ್ಲೂ ಕೂಡ ನಾನು ಅದು ಒಂದೇ ಒಂದು ಅಂತ. ಹಾಗಾಗಿ ಈ ಒಂದು ಅಂತ ಒಂದು ನಿರ್ಧಾರ ಇದೆಯಲ್ಲ ಈ ಅದ್ವೈತ ಬ್ರಹ್ಮಕ್ಕೆ, ಅದು ಹೋಗೋದೇ ಇಲ್ಲ ಯಾವ ಕಾರಣಕ್ಕೂ ಕೂಡ. ಮಾಯೆಯಿಂದ ಅದು ಒಂದಲ್ಲ 1 ಕೋಟಿಯ ತೋರ್ಕೊಳ್ಳಿ. ಇವಾಗ ಎಷ್ಟೋ ಕೋಟಿ ಜನ ಇದ್ದಾರೆ, ಮತ್ತೆ ವಸ್ತುಗಳು ಎಷ್ಟೋ ಕೋಟಿ ಇದೆ, ಪ್ರಾಣಿ ಪಕ್ಷಿಗಳು ಸೇರಿಸ್ಕೊಂಡ್ರೆ ಇನ್ನು ಎಷ್ಟೋ ಕೌಂಟ್ಲೆಸ್ ಅದು. ಆಮೇಲೆ ಎಷ್ಟೋ ಗ್ಯಾಲಕ್ಸೀಸ್ ಇದೆ, ಅದು ಕೂಡ ಅನಂತ ಇದೆ.
ಅಷ್ಟೆಲ್ಲ ಇದ್ರು ಕೂಡ ಆ ಬ್ರಹ್ಮ ಒಂದೇ ಒಂದು. ಇವುಗಳೆಲ್ಲ ನಾವು ಬ್ರಹ್ಮದ ಜೊತೆಗೆ ಎರಡನೇದು ಮೂರನೇದು ಅಂತ ಆಗೋದು ಕೌಂಟ್ ಮಾಡಕ್ ಆಗೋದೇ ಇಲ್ಲ. ಯಾಕಂದ್ರೆ ಇವುಗಳೆಲ್ಲವೂ ಕೂಡ ಮಾಯೆಯಿಂದ ಕಲ್ಪಿಸಿತ್ತು. ಹಾಗಾಗಿ ವಸ್ತುವಿಗೆ ಎರಡನೇದಾಗಿ ಒಂದು ಕೌಂಟಬಲ್ ಆಸ್ ಸೆಕೆಂಡ್ ಆರ್ ಥರ್ಡ್ ಆ ಸ್ಟೇಟಸ್ ಬರೋದೇ ಇಲ್ಲ ಅದಕ್ಕೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಮಾಯಿಕಾನಾಂತು ಹಿ ರೂಪಾಣ ದ್ವಿತೀಯತ್ವಂ ಅಸಂಭವಿ, ಸಂಭವೇ ಅಲ್ಲ ಅದು, ಇಟ್ ಇಸ್ ಇಂಪಾಸಿಬಲ್. ಮಾಯೆಯಿಂದ ತೋರ್ಕೊಂಡಿದ್ದು ಎರಡನೇದು ಅಂತ ಅದನ್ನ ನಾವು ಕೌಂಟ್ ಮಾಡಕ್ ಆಗೋದೇ ಇಲ್ಲ. ಇರೋದು ಒಂದೇ ಅನ್ನೋದು ಯಾವತ್ತೂ ಕೂಡ ಅದು ಮೈಂಟೈನ್ ಆಗ್ತಾನೆ ಇರುತ್ತೆ. ನಿನಗೆ ಅದು ಗೊತ್ತಾಗದೆ ಹೋಗಿರ್ಬೋದು, ಆದ್ರೆ ನಿನ್ಗೆ ಗೊತ್ತಾಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ಒಂದು ಅನ್ನೋದು ಎರಡು ಆಗೋ ಸಾಧ್ಯವೇ ಇಲ್ಲ. ಅದು ಅಚಿಂತ್ಯ ಶಕ್ತಿ ಮಾಯಾ ಅಥವಾ ದುರ್ಘಟಂ ಘಟಯತ್ಯಸೌ ಉಪಾದಾನ ನಿಮಿತ್ತತ್ವೇ ಕಲ್ಪ್ಯೇತೆ ಸತಿ ಮಾಯೆಯ. ಇವಾಗ ಅಚಿಂತ್ಯ ಶಕ್ತಿ ಮಾಯಾ ಅನ್ನೋದು ಅಚಿಂತ್ಯ ಶಕ್ತಿ ಅಂತ ಒಪ್ಕೊಂಡಿದ್ದಾರೆ. ಎಲ್ಲಾ ಶಾಸ್ತ್ರದಲ್ಲೂ ಒಪ್ಕೊಂಡಿದ್ದಾರೆ ಅಚಿಂತ್ಯ ಶಕ್ತಿ. ಅಚಿಂತ್ಯ ಅಂದ್ರೆ ನಾವು ಅದನ್ನ ಊಹೆ ಮಾಡಕ್ಕೆ ಆಗುದಿಲ್ಲ. ಅದ್ ಏನೇನ್ ಮಾಡುತ್ತೆ, ಅದಕ್ಕೆ ಏನೇನ್ ಶಕ್ತಿ ಇದೆ ಅಂತ ಅನ್ನೋದು ಇಂಪಾಸಿಬಲ್ ಟು ಗೇಜ್. ಅದನ್ನ ನಾವು ಯೋಚನೆ ಮಾಡಕ್ಕಾಗಲ್ಲ ಅಂತ ಒಂದು ಶಕ್ತಿ ಅದಕ್ಕೆ ಇರೋದು. ಅದಕ್ಕೆ ಶಂಕರಾಚಾರ್ಯರು ಮಾಯಾ ಪಂಚಕಂ ಅಂತಾನೆ ಒಂದ್ ಮಾಡಿದ್ರು. 5 ಶ್ಲೋಕಗಳಲ್ಲಿ ಅಘಟಿತ ಘಟನಾ ಪಟೀಯಸಿ ಮಾಯಾ, ಅದನ್ನೇ ಇವರು ಹೇಳ್ತಾ ಇದ್ದಾರೆ. ಅಥವಾ ದುರ್ಘಟಂ ಘಟಯಿತ್ಯಸೌ, ಯಾವ್ದು ಸಾಧ್ಯವೇ ಇಲ್ವೋ ಅದನ್ನ ಸಾಧ್ಯ ಮಾಡಿ ತೋರಿಸ್ಬಿಡುತ್ತೆ. ನೋಡಿ ನಾವು ಒಬ್ಬರಾಗಿದ್ದು ನಾವ್ ಹೇಗೆ ಸ್ಟೇಡಿಯಂ ಆಗಕ್ಕಾಗುತ್ತೆ, ನಾವ್ ಹೇಗೆ 10,000 ಜನ ಆಗಕ್ಕಾಗುತ್ತೆ ಅಲ್ವಾ? ಅಲ್ಲಿ ಮಳೆ ಬರುತ್ತೆ, ಸತಿ ಇದಾಗುತ್ತೆ, ಸೊ ಬಿಸಿಲು ಜೋರಾಗಿರುತ್ತೆ, ಅದ್ರಲ್ಲಿ ನಾವ್ ಆಗಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಆದ್ರೆ ನಮ್ಮನ್ನ ಹತ್ರ ಮಾಡಿಸ್ಬಿಡುತ್ತೆ ಅದು ಅಂತ. ಆ ಶಕ್ತಿ ಅದಕ್ಕಿದೆ. ನಮ್ಗೇನೆ ನಾವು ಅದನ್ನ ಯೋಚನೆ ಮಾಡಿದ್ರು ಅಂದ್ರೆ ಅಪ್ರಿಶಿಯೇಟ್ ಮಾಡ್ಬೋದು ಈ ಮಾಯಾ ಶಕ್ತಿನ. ಅದೇ ತರನೇ ಇದು ಆ ಒಂದೇ ಆಗಿರೋ ಬ್ರಹ್ಮವನ್ನ ಆಗಿರೋ ಪ್ರಪಂಚವಾಗಿ ತೋರಿಸ್ಕೊಳುತ್ತೆ ಅದು ಅಂತ. ದುರ್ಘಟಂ ಘಟಯತಿ ಅಸೌ, ಸಾಧ್ಯವೇ ಇಲ್ಲದೆ ಇರೋದನ್ನ ಸಾಧ್ಯವಾಗಿ ಮಾಡ್ಬಿಡುತ್ತೆ ಅದು ಅಂತ. ಆದ್ರೆ ಸಾಧ್ಯವಾಗಿ ಮಾಡಿದ್ರೆ ಅದು ಮಾಡಿದ್ದು ಶಾಶ್ವತ ಅಲ್ಲ. ಯಾಕಂದ್ರೆ ಅದು ತೋರಿಕೆ ಅಷ್ಟೇನೆ, ಮಾಡಿದ ಹಾಗೆ ಕಾಣಿಸುತ್ತೆ ಅಷ್ಟೇ ಹೊರತು ಅದು ಸತ್ಯವಲ್ಲ. ಕ್ಷಣ ಕೂಡ ನೋಡಿ, ಇವಾಗ ನಾವು ಈ ಜೀವತ್ವ ಅಂತ ಒಂದಿದೆಯಲ್ಲ, ಕಲ್ಪಿತವಾದ ಜೀವತ್ವ, ಅಥವಾ ಇದೇನೆ ತಗೊಳ್ಳೋಣ, ಸಾಮಾನ್ಯವಾದ ಎಕ್ಸಾಂಪಲ್ ಆಗಿರೋ ಈ ರಜ್ಜು ಸರ್ಪನೇ ತಗೊಳ್ಳೋಣ. ಈ ರಜ್ಜು ಸರ್ಪ ಅನ್ನೋದ್ರಲ್ಲಿ ಈ ಸರ್ಪ ಅನ್ನೋದು ಇವನಿಗೆ 4 ದಿವಸ ಆದ್ಮೇಲೆ ಇವನಿಗೆ ಭ್ರಮೆ ಹೋಯ್ತು ಅಂತ ಹೇಳಿದ್ರೆ, ಆ 4 ದಿವಸ ಅದು ಬದುಕಿತ್ತು ಅಂತ ನಾವೇನಾದ್ರು ಹೇಳಕ್ಕಾಗುತ್ತಾ? ಇಲ್ವೇ ಇಲ್ಲ. ಯಾಕಂದ್ರೆ ಇವನಿಗೆ ಭ್ರಮೆ ನೋಡಿ, ಇವನೇ ಹೇಳ್ತಾನೆ, ಇವನ್ ಭ್ರಮೆ ಹೋದ್ಮೇಲೆ ಇವನ್ ಹೇಳ್ತಾನೆ, ಅಯ್ಯೋ ನಾನೇನು ಹುಚ್ಚ, ನಾನು ಅದೇ ಅಂತ ಅನ್ಕೊಂಡ್ಬಿಟ್ನಲ್ಲ, ನಾನು 4 ದಿವಸ ನಾನು ಇದೇ ಅಂತ ಅನ್ಕೊಂಡು ನಾನು ನಿಮ್ಮಲ್ಲಿ ಕೆಲ್ಸ್ಕೊಂಡಲ್ಲ ನಾನು ಅಂತ ಇವನೇ ಹೇಳ್ತಾನೆ. ಇರೋ ವಸ್ತುವನ್ನ ನಾನು ಇದೇ ಅಂತ ಅನ್ಕೊಂಡ್ಬಿಟ್ಟೆ ಹೇಳ್ತಾನೆ. ಆದ್ರೆ ಅವನೇ ಹೇಳ್ತಾನೆ ಇಲ್ದೇ ವಸ್ತು ಅಂತ ಹೇಳ್ತಾನೆ. ಹಾಗಾದ್ರೆ ಏನಾಯ್ತು, ಅದು ಒಂದು ಕ್ಷಣಕ್ಕೂ ಕೂಡ ಇದ್ದಿಲ್ಲ ಅದು ಆ ಜಾಗದಲ್ಲಿ ಇವನಿಗೆ. ಹಾಗಾಗಿ ನಮ್ಗೆ 4 ಯುಗ ಆಗ್ಲಿ ಪರವಾಗಿಲ್ಲ, ನಮ್ಗೆ ಸಂಸಾರಿ ಅಂತ ಅನ್ಕೊಂಡಿದ್ದು ಎಷ್ಟೇ ಯುಗಗಳಾಗ್ಲಿ ಪರವಾಗಿಲ್ಲ, ಆದ್ರೂ ಕೂಡ ಅದು ಒಂದು ನಿಮಿಷ ಕೂಡ ಅದು ಸತ್ಯ ಅಲ್ಲೇ ಅಲ್ಲ. ಅದು 1 ಸೆಕೆಂಡ್ ಆ ಸತ್ಯವಲ್ವೇ ಇಲ್ಲ ಅದು ಅಂತ. ಇದು ನಮ್ಗೆ ಚೆನ್ನಾಗಿ ಮನಸ್ಸು ಬಂದ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ಇದು ಅದನ್ನೇ ಇವ್ರು ಹೇಳ್ತಾ ಇದ್ದಾರೆ. ಅಚಿಂತ್ಯ ಶಕ್ತಿ ಮಾಯಾ ಅತಃ ದುರ್ಘಟಂ ಘಟಯತಿ ಅಸೌ ಉಪಾದಾನ ನಿಮಿತ್ತತ್ವೇ ಕಲ್ಪ್ಯೇತೆ ಸತಿ. ಈ ಅದ್ವಿತೀಯವಾದ ಬ್ರಹ್ಮವನ್ನ, ಅದರಿಂದ ಎರಡನೇ ವಸ್ತು ಇಲ್ವೇ ಇಲ್ಲ ಅಂತ ಒಂದು ಬ್ರಹ್ಮವನ್ನ ಉಪಾದಾನ ಕಾರಣವಾಗು ನಿಮಿತ್ತ ಕಾರಣವಾಗು ಮಾಡ್ತಾ ಇದೆ ಈ ಬ್ರಹ್ಮ ಅಂತ, ಈ ಮಾಯೆ ಅಂತ. ಈ ಮಾಯೆ ಆ ಬ್ರಹ್ಮವನ್ನ, ಆ ಬ್ರಹ್ಮದ ತಲೆಗೆ ಉಪಾದಾನ ಕಾರಣ ನೀನು ಅಂತ ಒಂದು ಲೇಬಲ್ ಹಚ್ತಾ ಇದೆ. ನೀನ್ ನಿಮಿತ್ತ ಕಾರಣ ಅಂತ ಇನ್ನೊಂದು ಲೇಬಲ್ ಹಚ್ತಾ ಇದೆ ಅವನ ಮೇಲೆ. ಇನ್ನು ಬೇಕಾದಷ್ಟು ಲೇಬಲ್ಗಳೆಲ್ಲ ಹಚ್ಚುತ್ತೆ. ಅನಂತ ಕಲ್ಯಾಣ ಗುಣ ಅಂತ ಏನೇನ್ ಹೇಳಿದ್ರು ಕೂಡ ಅಷ್ಟು ಲೇಬಲ್ ಅದಕ್ಕೆ ಹಚ್ತಾ ಇದೆ ಅದು, ಈ ಮಾಯೆ. ಅದಕ್ಕೆ ಯಾಕಂದ್ರೆ ಯಾವುದೇ ಗುಣ ಬ್ರಹ್ಮಕ್ಕೆ ಹೇಳಿದ್ರು ಕೂಡ ಅದು ಈ ಮಾಯೆ ಸತ್ವ ರಜಸ್ ತಮಸ್ ಅಂತ 3 ಗುಣಗಳಿದೆಯಲ್ಲ, ಅದಕ್ಕೆ ಒಳಪಟ್ಟೇ ಇರುತ್ತೆ. ಅದೊಂದು ಪರ್ಮಿಟೇಷನ್ ಕಾಂಬಿನೇಷನ್ಸ್ ಜೊತೆಗೆ ಅದಿರುತ್ತೆ ಅದು. ಇವಾಗ ನೋಡಿ, ಸಂಹಾರ ಮಾಡ್ಬೇಕು, ಅದಕ್ಕೆ ಶಾಸ್ತ್ರ ಬೇಕಾದಷ್ಟು ಹೇಳಿದ್ದಾರೆ. ಸಂಹಾರ, ಸೃಷ್ಟಿ ಸ್ಥಿತಿ ಸಂಹಾರ ಅಂತ 3 ಇದೆಯಲ್ಲ, ಪುರಾಣಗಳಲ್ಲಿ ಬೇಕಾದಷ್ಟು ಬರುತ್ತೆ. ಅದು ಒಂದೇ ವಿಷ್ಣುನೇ ಅದು. ಆದ್ರೆ ಆ ವಿಷ್ಣು ರಜೋಗುಣದಿಂದ ಸೃಷ್ಟಿ ಮಾಡ್ತಾನೆ, ಬ್ರಹ್ಮ ಅಂತ ಹೆಸರಿಟ್ಕೊಂಡು. ಅವನೇನೆ ಸತ್ವಗುಣದಿಂದ ಸೃಷ್ಟಿ ಮಾಡಿದ ಪ್ರಪಂಚವನ್ನ ಇದು ಪಾಲನೆ ಮಾಡೋದು. ಅದಕ್ಕೆ ಸೃಷ್ಟಿ ಇದು ಸ್ಥಿತಿಕರ್ತ ಅಂತ ವಿಷ್ಣು ಅಂತ ಹೆಸರಿಟ್ಕೊಂಡು ಸತ್ವಗುಣವನ್ನು ಇಟ್ಕೊಂಡು ಅವನು ಪಾಲನೆ ಮಾಡ್ತಾನೆ. ಅವನೇನೆ ಏನ್ ಮಾಡ್ತಾನೆ, ತಮೋಗುಣದಿಂದ ರುದ್ರ ಅಂತ ಹೆಸರಿಟ್ಕೊಂಡು ಅವನು ಸಂಹಾರ ಮಾಡ್ತಾನೆ. ಇದು 3 ಒಂದೇನೆ, ಒಂದೇ ಶಕ್ತಿನೇ ಮೂರಾಗು ಕಾಣಿಸ್ಕೊಳ್ಳೋದು. ಈ 3 ಗುಣಗಳ ಸೇರಿಸ್ಕೊಂಡು, ಈ 3 ಗುಣಗಳು ಸೇರಿಸ್ಕೊಳ್ದೆ ಹೋದ್ರೆ ಸೃಷ್ಟಿನೂ ಮಾಡಕ್ಕಾಗಲ್ಲ, ಲಯನೂ ಮಾಡಕ್ಕಾಗಲ್ಲ, ಸ್ಥಿತಿನೂ ಮಾಡಕ್ಕಾಗಲ್ಲ ಬ್ರಹ್ಮಕ್ಕೆ. ಅದಕ್ಕೆ ಇದು ಬೇಕೇ ಬೇಕು. ಅದನ್ನ ತುಂಬಾ ಜನ ಒಪ್ಕೊಳ್ಳೋದಿಲ್ಲ. ಅದ್ವೈತ ತುಂಬಾ ಚೆನ್ನಾಗಿ ಹೇಳ್ತಾರೆ ಅದನ್ನ, ಮುಲಾಜಿಂದೇನೆ ಹೇಳ್ಬಿಡ್ತಾರೆ ಅವರು. ಆದ್ರೆ ಬಾಕಿಯವರು ಅದನ್ನ ಅಷ್ಟು ತಗೊಳ್ಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಪರಮಾತ್ಮನ ಶಕ್ತಿಯನ್ನ ಅವ್ರಿಗೆ ಅದು ಕುಗ್ಗಿ ಹೋಯ್ತು, ಅದಕ್ಕೆ ತಡ್ಕೊಳಕ್ ಆಗೋದಿಲ್ಲ ಅವ್ರಿಗೆ. ಅದರಿಂದ ಆದ್ರೆ ಶಾಸ್ತ್ರ ತುಂಬಾ ಚೆನ್ನಾಗಿ ಅದು ಮುಚ್ಚಿ ಮರೆ ಮಾಡದೆ ತುಂಬಾ ಚೆನ್ನಾಗಿ ಹೇಳ್ಬಿಡ್ತಾರೆ. ಇದು 3 ಶಕ್ತಿ ಇದ್ರೇನೆ ಇದು ಆಗುತ್ತೆ ಅಂತ ಇವಾಗ ನಮ್ಗೆ ಗೊತ್ತಾಗುತ್ತೆ. ಅದೇ ಚೆನ್ನಾಗಿ ಹೇಳುವಾಗ ಸತ್ವರಜ ನೋಡಿ, ಅದು ವಿಷ್ಣು ಪುರಾಣದಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ತಮೋ ಉದ್ರೇಕ ಅಂತ ಹೇಳಿದ್ರೆ ತುಂಬಾ ಹೆಚ್ಚು ಹೈಟ್ ಆಫ್ ತಮಸ್. ವಿಷ್ಣುಗೆ ಯಾರಾದ್ರೂ ಹೈಟ್ ಆಫ್ ತಮಸ್ ಅಂದ್ರೆ ಇಷ್ಟ ಆಗುತ್ತೆ, ವಿಷ್ಣು ಭಕ್ತರಿಗೆ ಇಷ್ಟ ಆಗಲ್ಲ. ಆದ್ರೆ ವಿಷ್ಣು ಪುರಾಣನೇ ಹೇಳುತ್ತೆ, ಅದನ್ನ ಬಾಯಿ ಬಿಟ್ಟು ಹೇಳುತ್ತೆ. ಅದು ರಜೋ ಉದ್ರೇಕಿ,
ಯಾರಾದ್ರೂ ರಜಸ್ಸು ತಮಸ್ಸು ಅದೆಲ್ಲ ಸತ್ವ ಇದೆ ಅಂತ ಯಾರು ಅದನ್ನ ಹೇಳಿದ್ರೆ ಯಾರು ಒಪ್ಕೊಳ್ತಾರೆ, ಇರ್ಲಿ ಪರವಾಗಿಲ್ಲ ವಿಷ್ಣುಗೆ ಸತ್ವ ಇದೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ಈ ಎರಡು ಕೂಡ ನೀನು ಒಪ್ಕೊಳ್ದೆ ಅದನ್ನ ಮಾತ್ರ ಒಪ್ಕೊಳಕ್ ಆಗೋದಿಲ್ಲ. ಈ ಎರಡು ಕೂಡ ನನ್ಗೆ ಬೇಡ, ಇದನ್ನ ಮಾತ್ರ ಇರ್ಲಿ ಅಂತ ಹೇಳಕ್ ಬರೋದೇ ಇಲ್ಲ. ಅದು ಇದು ಎರಡು ಇದ್ರೇನೆ ಅವನು ಈಶ್ವರ ಅಂತ ಅನ್ಸ್ಕೊಳ್ಳೋದು. ಇಲ್ದಿದ್ರೆ ಅವನಿಗೆ ಸೃಷ್ಟಿ ಸ್ಥಿತಿ ಸಂಹಾರದ ಮೂರನ್ನು ಮಾಡಕ್ಕೆ ಅವನಿಗೆ ಶಕ್ತಿ ಇಲ್ವೇ ಇಲ್ಲ. ಇನ್ನೊಬ್ರು ಕೂಡ ಒಬ್ರು ವ್ಯಾಖ್ಯಾತ ತುಂಬಾ ಜನ ಕೇಳಿದ್ದಾರೆ, ಈ ನರಸಿಂಹ ಅವತಾರ ಇತ್ಯಾದಿಗಳೆಲ್ಲ ಸಂಹಾರ ಮಾಡಕ್ ಬಂದಿರೋ ಅವತಾರ ಅಲ್ವಾ, ಅಸುರನ ಸಂಹಾರ ಮಾಡಿದ್ರು. ಈ ಅವತಾರಗಳೆಲ್ಲವೂ ಕೂಡ ಆ ಮಹಾವಿಷ್ಣುನೇ ಮಾಡಿರ್ಲಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ಸಂಹಾರ ಅಂತ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ರುದ್ರಾಂಶ ಇದ್ರೇನೆ ಅದು ಮಾಡಕ್ಕಾಗುತ್ತೆ ಅಂತ ಹೇಳ್ತಾರೆ. ರುದ್ರಾಂಶ ಏನು ಸಂಹಾರ ಮಾಡಿದ್ರು. ಮಹಾಭಾರತದಲ್ಲಿ ಕೂಡ ಒಂದು ಪ್ರಸಂಗ ಬರುತ್ತೆ, ಯುದ್ಧ ಎಲ್ಲ ಆಗಿರುತ್ತೆ. ಅವಾಗ ಕೃಷ್ಣನಿಗೂ ಅರ್ಜುನನಿಗೂ ಒಂದು ಸಂವಾದ ನಡೆಯುತ್ತೆ. ಅವಾಗ ಅರ್ಜುನ ಹೇಳ್ತಾನೆ, ನಾನು ಯುದ್ಧದಲ್ಲಿ ಒಂದು ರೂಪ ನೋಡ್ದೆ, ನಾನು ಅದು ಯಾರು ಗೊತ್ತಾಗ್ಲಿಲ್ಲ ನನ್ಗೆ. ಆ ರೂಪ ನನ್ ಮುಂದೆ ಹೋಗ್ತಾ ಇತ್ತು, ಅದು ಅಷ್ಟು ತುಂಬಾ ಒಂದು ಉತ್ಕೃಷ್ಟ ಶಕ್ತಿ ಇರೋ ರೂಪ ಅದು ಅಂತ ಹೇಳಿದಾಗ ಅದಕ್ಕೆ ಕೃಷ್ಣ ಅದಕ್ಕೆ ಹೇಳ್ತಾನೆ, ಅದು ಯಾರು ಅಲ್ಲ, ರುದ್ರ ಅದು ಅಂತ ಹೇಳ್ಬಿಟ್ಟು, ಈ ಯುದ್ಧದಲ್ಲಿ ಯಾರ್ಯಾರು ತೀರ್ಕೊಂಡಿದಾರೋ, ಯಾರ್ಯಾರು ಪ್ರಾಣ ಹೋಗಿದ್ಯೋ ಆ ಪ್ರಾಣವೆಲ್ಲ ತೆಗೆದಿದ್ದು ಅವನೇನೆ ಅಂತ ಹೇಳ್ತಾನೆ. ಇವಾಗ ನೋಡಿ ಎಷ್ಟು ಜನ ಅವನೇ ಹೇಳ್ತಾನೆ, ಕೃಷ್ಣನೇ ಹೇಳ್ತಾನೆ. ಇದನ್ನ ನೋಡಿದಾಗ ನಮ್ಗೆ ಇದು ಗೀತೆಯಲ್ಲಿ 11ನೇ ಅಧ್ಯಾಯ ಇದೆಯಲ್ಲ, ವಿಶ್ವರೂಪಾಧ್ಯಾಯ, ಅದರಲ್ಲಿ ಕೃಷ್ಣನೇ ಅರ್ಜುನನ್ ಹೇಳ್ತಾನೆ, ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್ ಅಂತ ಹೇಳ್ತಾನೆ. ಮಯವೇತೆ ನಿಹತ ಪೂರ್ವಮೇವತ. ಸೊ ಇವರೆಲ್ಲ ಯಾರ್ಯಾರು ಸಾಯ್ತಾರೋ ಇದ್ರಲ್ಲಿ ಅವ್ರೆಲ್ಲ ನಾನು ಆಲ್ರೆಡಿ ಸಾಯಿಸ್ಬಿಟ್ಟಿದ್ದೀನಿ ನಾನು. ಆದ್ರೆ ನೀನ್ ಸಾಯಿಸೋದು ಅಂತ ಒಂದು ಕೆಲಸವನ್ನ ನೀನ್ ಮಾತ್ರ ಮಾಡು, ನಿಮಿತ್ತ ಮಾತ್ರಕ್ಕೆ ನಿನ್ನ ಅವ್ರು ಸಾಯಿಸು, ನಾನೇ ಸಾಯಿಸಿ ಆಗೋಯ್ತು, ಅವ್ರ ಪ್ರಾಣ ನಾನೇ ತೆಗೆದಾಯ್ತು ಅಂತ ಹೇಳ್ತಾನೆ ಇವನು. ಅವಾಗ ನಮ್ಗೆ ಗೊತ್ತಾಗುತ್ತೆ, ಇವಾಗ ಇವನು ರುದ್ರನೇ ಇದೆಲ್ಲ ಪ್ರಾಣ ತೆಗೆದ ಅಂತ ಹೇಳುವಾಗ ಆ ಕೃಷ್ಣನಿಗೂ ರುದ್ರನಿಗೂ ಏನು ವ್ಯತ್ಯಾಸ ಇಲ್ವೇ ಇಲ್ಲ ಅಂತ ಗೊತ್ತಾಗ್ತದೆ. ಯಾಕಂದ್ರೆ ಅವನೇ ಅದನ್ನ ಹೇಳಿದ್ದಾನೆ, ನಾನೇ ಈ ಪ್ರಾಣ ತೆಗಿತೀನಿ ಅಂತ. ಆದ್ರೆ ಈ ಪ್ರಾಣ ಎಲ್ಲ ತೆಗೆದಿದ್ದು ಯಾರು ಅಂತ ಇವಾಗ ಕೇಳುವಾಗ ಇವನೇ ತೆಗೆದಿದ್ದಾನೆ, ರುದ್ರನ ತೋರಿಸಿರ್ತಾನೆ. ಹಾಗಾದ್ರೆ ಇವನಿಗೂ ಅವನಿಗೂ ಏನೋ ವ್ಯತ್ಯಾಸ ಇಲ್ಲ ಅಂತ ಗೊತ್ತಾಗುತ್ತೆ. ಏನೇ ಇದ್ರು ಕೂಡ ಈ ಗುಣಗಳು ಅಂತ ಮೂರು ಇದೆಯಲ್ಲ, ಮಾಯೆ ಗುಣಗಳು, ಸೃಷ್ಟಿ ಸ್ಥಿತಿ ಸಂಹಾರ ಅಂತ, ಈ ಮೂರುಗಳು ಇದ್ರೇನೆ ಬ್ರಹ್ಮಕ್ಕೆ ಅದು ಈ ಸೃಷ್ಟಿಕರ್ತೃತ್ವ, ಲಯಕರ್ತೃತ್ವ, ಆಮೇಲೆ ಸ್ಥಿತಿಕರ್ತೃತ್ವ, ಪಾಲನಕರ್ತೃತ್ವ ಎಲ್ಲವೂ ಕೂಡ ಅದಕ್ಕೆ ಇದಿದ್ರೇನೆ ಬರುತ್ತೆ, ಇಲ್ಲದವ್ರು ಬರೋದಿಲ್ಲ ಅಂತ ಅದು ಗೀತೆಯಲ್ಲೂ ಅಲ್ಲಿ ಪದೇ ಪದೇ ಹೇಳ್ತಾನೆ ಗೀತೆಯಲ್ಲಿ. ಹಾಗಾಗಿ ಮಾಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಚರಾಚರಂ ಅಂತ ಹೇಳ್ತಾನೆ. ಅಂದ್ರೆ ನಾನು ಅಧ್ಯಕ್ಷ ಅಂದ್ರೆ ಸೂಪರ್ವೈಸರ್ ಅಂತ ಇಟ್ಕೊಳ್ಳೋಣ. ಹಾಗಿದ್ರೇನೆ ಈ ಪ್ರಕೃತಿ ಅನ್ನೋದು ಈ ಚರಾಚರ ಜಗತ್ತನ್ನು ಸೃಷ್ಟಿ ಮಾಡುತ್ತೆ, ಹಡಿಯುತ್ತೆ ಅಂತ ಹೇಳ್ತಾನೆ ಅವನು. ಸೂಯತೆ ಅಂತ ಹೇಳಿದ್ರೆ ಪ್ರಸವ, ಈ ಚರಾಚರ ಜಗತ್ತಿನ ಪ್ರಸವ ಎಲ್ಲಿಂದ ಆಗುತ್ತೆ ಅಂತ ಹೇಳಿದ್ರೆ ಈ ಪ್ರಕೃತಿಯಿಂದ ಆಗುತ್ತೆ. ಅದು ಹೇಗಾಗುತ್ತೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಅಧ್ಯಕ್ಷನಾಗಿದ್ದೇನೆ ಆಗುತ್ತೆ ಅಂತ ಹೇಳ್ತಾನೆ. ಹಾಗಾದ್ರೆ ಏನಾಯ್ತು, ತಾನು ಮಾತ್ರ ಅದನ್ನ ಮಾಡ್ತೀನಿ ಅಂತ ಹೇಳಕ್ ಬರೋದಿಲ್ಲ, ಅದಿದ್ರೇನೆ ಮಾಡಕ್ಕಾಗುತ್ತೆ ಅಂತ ಬರುತ್ತೆ. ಇನ್ನೊಂದ್ ಕಡೆ ನಾನು ಇವಾಗ್ಲೇ ಹೇಳಿದೆ ಅದನ್ನ, ತಸ್ಮಿನ್ ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಇಲ್ಲೇ ಕೂಡ ಅದನ್ನ ಒಂದು ಸೂಚನೆ ಕೊಡ್ತಾರೆ ಇವರು. ಹಾಗಾಗಿ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ ಅಂತ ಬರ್ತಾ ಇದ್ರು. ಹಾಗಾಗಿ ಇಲ್ಲಿ ಮುಂದಕ್ಕೆ ಬರೋ ಶ್ಲೋಕದಲ್ಲಿ ಬರ್ತಾ ಇದ್ರು. ಇವಾಗ ಹೇಳ್ತಾನೆ ತನ್ನಿರ್ಲಿ, ಬಹುಸ್ಯಾಮಿತಿ ಉಪಾದಾನ ಭಾವಃ ಪ್ರೋಕ್ತೋ ಮೃದಾದಿವತ್ ಐಕ್ಷತ ಇತಿ ನಿಮಿತ್ತತ್ವಂ ಇತಿ ಪ್ರೋಕ್ತಂ ಕುಲಾಲವತ್. ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ. ಮೊದಲು ಏನ್ ಹೇಳಿದ್ರು, ಈ ಮಾಯೆಯಿಂದಲೇ ಈ ಬ್ರಹ್ಮಕ್ಕೆ, ಅದ್ವಿತೀಯವಾದ ಬ್ರಹ್ಮಕ್ಕೆ, ನಿರ್ಗುಣವಾದ ಬ್ರಹ್ಮಕ್ಕೆ ಮಾಯೆಯಿಂದಲೇ ನಿಮಿತ್ತ ಕಾರಣತ್ವ ಮತ್ತು ಉಪಾದಾನ ಕಾರಣತ್ವ ಎರಡು ಮಾಯೆಯಿಂದಲೇ ಬರ್ತದೆ ಅಂತ ಹೇಳಿದ್ರು. ಇವಾಗ ಅದು ಹೇಗೆ ಮಾಯೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಹುಸ್ಯಾಮ್ ಅಂತ ನೋಡಿ, ಉಪನಿಷತ್ ಶಬ್ದವನ್ನೇ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಬಹುಸ್ಯಾಮ್ ಇತಿ ಉಪಾದಾನ ಭಾವಃ ಪ್ರೋಕ್ತಃ ಮೃದಾಧಿಪತೆ. ನಾನು ಹೆಚ್ಚಾಗಿ ಆಗ್ತೀನಿ, ಹಲವಾಗಿ ನಾನು ಆಗ್ತೀನಿ ಅಂತ ಅವನೇ ಹೇಳಿದ್ನಲ್ಲ, ಅದೇನ್ ಸೂಚಿಸುತ್ತೆ ಅಂತ ಹೇಳಿದ್ರೆ ಅವನ ಉಪಾದಾನ ಕಾರಣ ಅಂತ ಸೂಚಿಸುತ್ತೆ ಅಂತ. ಹೇಗೆ ಒಂದೇ ಒಂದು ಮಣ್ಣಿನ ಒಂದು ದೊಡ್ಡ ಮುದ್ದೆ ಮಾಡಿಟ್ಟಿರ್ತಾರೆ ರಾಶಿ, ಅದನ್ನ ನೀರೆಲ್ಲ ಹಾಕಿ ಮುದ್ದೆ ಮಾಡಿಟ್ಟಿರ್ತಾರೆ. ಅದರಿಂದ ಬೇಕಾದಷ್ಟು ಮಡಿಕೆ ಕುಡಿಕೆ ಇದೆಲ್ಲ ಮಾಡ್ತಾರೆ. ಅವಾಗ ಏನಾಯ್ತು, ಮಣ್ಣೇ ಇಷ್ಟು ಕುಡಿಕೆ ಮಡಿಕೆಗಳಿಗೆ ಹದವಾಗಿ ಆಗಿದ್ದು, ಒಂದೇ ಒಂದು ರಾಶಿ ಆಗಿದ್ದು ಮಣ್ಣು, ಅದು ಹಲವಾಗಿ ಆಗಿದೆ ಅಂತ ಗೊತ್ತಾಗುತ್ತೆ. ಅದು ಅವಾಗ ಮಣ್ಣೆ ಉಪಾದಾನ ಕಾರಣ ಅಂತ ಆಯ್ತು. ಭಗವಂತ ಅದೇ ಬ್ರಹ್ಮವೇ ಏನ್ ಪ್ರತಿಜ್ಞೆ ಮಾಡ್ತಾ ಇದೆ, ನಾನು ಹಲವಾಗಿ ಆಗ್ತೀನಿ ಅಂತ. ಹಾಗಾದ್ರೆ ನಾನು ಹಲವಾಗಿ ಆಗ್ತೀನಿ ಅಂತ ಹೇಳೋದ್ರಿಂದ ನಾನೇ ಎಲ್ಲಕ್ಕೂ ಉಪಾದಾನ ಕಾರಣವಾಗಿ ಇರ್ತೀನಿ ಅಂತ ಅದು ಮಾಯೆ ಏನ್ ಮಾಡ್ತು, ಆ ಬ್ರಹ್ಮಕ್ಕೆ ಉಪಾದಾನ ಕಾರಣವನ್ನ ಈ ವಾಕ್ಯದಿಂದ ಈ ತರ ಒಂದು ಸಂಕಲ್ಪದಿಂದ ಅದು ತೋರಿಸ್ಕೊಡ್ತು ನಮ್ಗೆ. ಐಕ್ಷತ ಇತಿ ನಿಮಿತ್ತತ್ವಂ ಇತಿ ಪ್ರೋಕ್ತಂ ಕುಲಾಲವತೆ. ಇವಾಗ ಕುಲಾಲ ಅಂದ್ರೆ ಕುಂಬಾರ. ಇವಾಗ ಒಬ್ಬ ಕುಂಬಾರನಿಗೆ ಯಾರೋ ಬಂದು ಕೇಳ್ತಾರೆ ಅವನಿಗೆ, ನೋಡಿ ನಮ್ಗೆ ಏನೋ ಒಂದು ಫಂಕ್ಷನ್ ಇದೆ, ಅದಕ್ಕೆ ನಮ್ಗೊಂದು 500 ಸಣ್ಣ ಕುಡಿಕೆ ಬೇಕು, ಟೀ ಎಲ್ಲರೂ ಬಂದವ್ರಿಗೆ ಟೀ ಕೊಡ್ಬೇಕು ನಮ್ಗೆ, ನಾವು ಏನೋ ಎಕೋ ಫ್ರೆಂಡ್ಲಿ ಫಂಕ್ಷನ್ ಮಾಡ್ತಾ ಇದ್ದೀವಿ, ಅದರಿಂದ ನಮ್ಗೆ 500 ಬೇಕು ಅಂತ ಹೇಳ್ತಾರೆ ಪ್ರಿವಿಯಸ್ ಡೇ ಹೋಗ್ಬಿಟ್ಟು. ಅವಾಗ ಅವ್ನೇನ್ ಮಾಡ್ತಾನೆ, ನಮ್ಗೆ ಒಳ್ಳೆ ಆರ್ಡರ್ ಬಂದಿದೆ ಅಂತ ಹೇಳ್ಬಿಟ್ಟು ಅವ್ನು ಯೋಚನೆ ಮಾಡ್ತಾನೆ. ಸರಿ, ಇವಾಗ ಅಷ್ಟೊಂದು ಮಣ್ಣಿದ್ಯಾ ನಮ್ಮ ಹತ್ರ ಅಂತ ಯೋಚನೆ ಮಾಡ್ತಾನೆ. ಇಲ್ಲ ಅಂತ ಅವ್ನಿಗೆ ಗೊತ್ತಾಗುತ್ತೆ. ತಕ್ಷಣ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆಲ್ಲ ಬೇಕಾದ ಪ್ಲಾನ್ ಎಲ್ಲ ಮಾಡ್ತಾನಲ್ವಾ. ಆ ಪ್ಲಾನ್ ಮಾಡೋನ್ ಯಾರು? ಕುಲಾಲ. ಈ ಮಣ್ಣು ಜಡ, ಅದೇನು ಮಾಡೋದಿಲ್ಲ, ಆದ್ರೆ ಪ್ಲಾನ್ ಮಾಡೋದು ಅವನು. ಅದೇ ತರ ಇಲ್ಲೂ ಕೂಡ ಆ ನಿಮಿತ್ತ ಕಾರಣ ಅಂತ ಹೇಗ್ ಬರುತ್ತೆ ಅಂತ ಹೇಳಿದ್ರೆ ಐಕ್ಷತ, ಅದು ಯೋಚನೆ ಮಾಡ್ತು, ಡೆಲಿಬರೇಟೆಡ್ ಅಂತ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಮೀನಿಂಗ್ ಕೊಡ್ತಾರೆ.
ಐಕ್ಷತೆ ಅಂದ್ರೆ ನೋಡ್ತು. ಇವಾಗ ನಾವು ಒಂದ್ ಮನೆ ಕಟ್ಬೇಕು ಅಂತೇಳಿ ಪ್ಲಾನ್ ಮಾಡ್ತೀವಲ್ವಾ, ಹಾಗಾಗಿ ಆ ತರನೇ ಇದು ಕೂಡ ಪ್ಲಾನ್ ಮಾಡ್ಕೊಳ್ತು ಅಂತ ಬಂತಲ್ಲ ಅದು. ಹಾಗಾಗಿ ಆ ಪ್ಲಾನ್ ಮಾಡೋದಂದ್ರೆ ಒಂದು ಚೇತನವಾಗಿರ್ಬೇಕು ಅದು. ಹಾಗಾಗಿ ಅದು ನಿಮಿತ್ತ ಕಾರಣವಾಗಿರುತ್ತೆ. ಅದು ನಾನೇ ಎಲ್ಲವೂ ಹಾಕ್ತೀನಿ ಅಂತ ಹೇಳುವಾಗ ಅದೇ ಉಪಾದಾನ ಕಾರಣ ಆಯ್ತು ಅಂತ. ಸೊ ಇಲ್ಲಿ ಇದಕ್ಕೂನು ಈ ತರ ಒಂದು ಇದಕ್ಕೂನು ನಮ್ಮ ಡ್ರೀಮ್ ಸೃಷ್ಟಿಗೂನು ಏನು ಒಂದೇ ಒಂದು ವೈಲಕ್ಷಣೆ ಅಂತ ಹೇಳಿದ್ರೆ, ಹಲವಾಗಿ ಆಗಿದ್ದೀನಿ ಅನ್ನೋದು ನಾವೇನೆ ಅದು. ಆದ್ರೆ ನಾವು ಪ್ಲಾನ್ ಮಾಡ್ಕೊಂಡು ಆಗ್ಲಿಲ್ಲ. ಅದು ನಮ್ಗೆ ಇಷ್ಟ ಇದೆ ಆದ್ರೂ ಕೂಡ ಪ್ಲಾನ್ ಮಾಡ್ಕೊಂಡ್ರು ಕೂಡ ತಾನಾಗೆ ಬೈ ಡಿಫಾಲ್ಟ್ ಬಂದ್ಬಿಡುತ್ತೆ ಡ್ರೀಮ್. ಅದು ಅಷ್ಟೇ ಡಿಫರೆನ್ಸ್ ಅದಕ್ಕೆ. ಆದ್ರೆ ಒಂದ್ ರೀತಿಯಲ್ಲಿ ನಾವು ಯೋಚನೆ ಮಾಡಿ ನೋಡಿದ್ರೆ, ಇದನ್ನ ಅನಲೈಸ್ ಮಾಡಿ ನೋಡಿದ್ರೆ, ಶಾಸ್ತ್ರದ ದೃಷ್ಟಿಯಿಂದ ನೋಡಿದ್ರೆ, ನಮ್ಗೆ ಶಾಸ್ತ್ರ ಏನ್ ಹೇಳ್ಕೊಡ್ತಾ ಇದ್ರೆ, ನಮ್ಗೆ ಒಂದು ಕನಸು ಅಂತ ಬರ್ತಾ ಇದೆಯಲ್ಲ, ಈ ಕನಸು ನಿನ್ಗೆ ಏನು ನಿಮಿತ್ತದಿಂದ ಬರ್ತಾ ಇದೆ ಅಂತ ಹೇಳಿದ್ರೆ, ಒಂದು ಕಾರಣ ಅದು ಕೊಟ್ಟು ಕರ್ಮ ಅಂತ ಹೇಳ್ತಾರೆ. ಕರ್ಮ ಫಲವನ್ನ ನೀನು ಸುಖವೋ ದುಃಖವೋ, ಆ ಕರ್ಮ ಫಲವನ್ನ ನೀನು ಜಾಗೃತ ಅವಸ್ಥೆಯಲ್ಲಿ ಮಾತ್ರ ಅನುಭವಿಸೋದು ಅಂತಲ್ಲ. ಕೆಲವೊಮ್ಮೆ ಕೆಲವು ಫಲ ನಿಮಗೆ ಒಂದು ಕ್ಷಣದಲ್ಲಿ ಕೊಟ್ಟು ಅದು ಸ್ವಪ್ನದಲ್ಲಿ ಕೂಡ ಕೊಟ್ಟು ಹೋಗೋದು ಅಂತ ಹೇಳಿದ್ದಾರೆ. ಇವಾಗ ಒಂದು ಒಂದು ಸ್ವಪ್ನದಲ್ಲಿ ಒಬ್ಬನಿಗೆ CM ಚೀಫ್ ಮಿನಿಸ್ಟರ್ ಆದ ಅಂತ ಏನಾದ್ರು ಬಂದ್ರೆ ಅದು ಕ್ಷಣಿಕ ಅಷ್ಟೇನೆ. ಆದ್ರೂ ಕೂಡ ಒಂದು ಖುಷಿ ಆಗುತ್ತೆ ಅವನಿಗೆ, ಭೋಗ ಅಂತ ಆಯ್ತಲ್ವಾ, ಅದಕ್ಕೆ ಅವ್ನಿಗೆ ಆನಂದವನ್ನು ಕೊಡ್ತಾರೆ. ಆದ್ರೆ ಅದೇ ತರ ಇನ್ನೊಂದು ಅವ್ನಿಗೆ ಯಾವ್ದೋ ಒಂದು ಪರೀಕ್ಷೆ ಫೇಲ್ ಆಗ್ಬಿಟ್ಟ ಅಂತ ಬಂದ್ರೆ ಕನಸು, ಅವಾಗ ಅವ್ನಿಗೆ ದುಃಖವನ್ನು ಕೊಡುತ್ತೆ ಅದು. ಅವಾಗ ಆ ದುಃಖವನ್ಗೆ ಅನುಭವಿಸ್ಬೇಕು, ಆ ಕ್ಷಣಿಕವಾದ ಒಂದು ದುಃಖವನ್ನ ಅನುಭವಿಸ್ಬೇಕು. ಯಾಕಂದ್ರೆ ಎಚ್ಚೆತ್ತಿದ ತಕ್ಷಣ ಅವ್ನಿಗೆ ಗೊತ್ತಾಗುತ್ತೆ ಇದು ಏನು ಆಗ್ಲೇ ಇಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಆ ಮೊಮೆಂಟ್ ಅಲ್ಲಿ ಅವನಿಗೆ ದುಃಖವನ್ನು ಕೊಡ್ತಾ ಇಲ್ವಾ ಅದು. ಹಾಗಾಗಿ ಆ ದುಃಖವನ್ನು ಅವ್ನಿಗೆ ಅನುಭವಿಸ್ಬೇಕು ಅಂತ ಅವ್ನಿಗೆ ಪ್ರಾರಬ್ಧ ಇದ್ರೆ ಅದು ಬರುತ್ತೆ. ಅದು ಪ್ರಾರಬ್ಧ ಅನ್ನೋದು ಎಲ್ಲಿ ಬರುತ್ತೆ, ಇವನ್ ಮಾಡಿದ ಕರ್ಮ ಪ್ರಕಾರನೇ ಬರುತ್ತೆ ಅದು. ಹಾಗೆ ನೋಡಿದಾಗ ನಮ್ಗೆ ದಿ ಡ್ರೀಮ್ಸ್ that we get are also planned by us only ಅಂತ ಬರ್ತದೆ. But it was not a informed planning, but it was a uninformed haphazard planning ಅಂತ ಆಗೋಗಿದೆ. ಸೊ ಅಲ್ಲಿ ಕೂಡ ಪ್ಲಾನ್ ಆಗೇ ಬಂದಿದೆ. ಪ್ಲಾನ್ ಅಂದ್ರೆ ಏನು, ನಾವು ಬೇಕು ಅಂತ ಪ್ಲಾನ್ ಮಾಡ್ಲಿಲ್ಲ, ಈಗ ಆಗ್ಲಿಂದ ಪ್ಲಾನ್ ಮಾಡ್ಲಿಲ್ಲ. ಆದ್ರೆ ಅದು ನಾವು ಏನೇನೋ ಕರ್ಮಗಳು ಮಾಡಿದ್ವಿ. ಅದು ಆ ಕರ್ಮಗಳಲ್ಲಿ ಕೆಲವುದು ಪಾಪ ಕರ್ಮಗಳಾಗಿತ್ತು, ಕೆಲವು ಪುಣ್ಯ ಕರ್ಮಗಳಾಗಿತ್ತು. ಅದ್ರ ಫಲ ಬರುವಾಗ ಅದ್ರ ಕೆಲವು ಫಲಗಳು ನಮ್ಗೆ ಜಾಗೃತ ಅವಸ್ಥೆಯಲ್ಲಿ ಕೊಡುತ್ತೆ, ಕೆಲವು ಫಲಗಳು ಈ ಸ್ವಪ್ನದ ಅವಸ್ಥೆಯಲ್ಲಿ ಕೊಡುತ್ತೆ ಅದು ಅಂತ. ಅವಾಗ ಸ್ವಪ್ನಕ್ಕೆ ಕೂಡ ನಾವೇ ಕಾರಣವಾಗಿದ್ದೀಯಿಂದ ವಿ ಆರ್ ದಿ ಆಥರ್ ಆಫ್ ಅವರ್ ಓನ್ ಡ್ರೀಮ್ ಅಂತ ಕೂಡ ಬರುತ್ತೆ ಅದು. ಬಟ್ ಹೌ ಅಂತ ಕೇಳಿದ್ರೆ ಇದೆಲ್ಲ ಹೇಳ್ಬೇಕಾಗುತ್ತೆ. ಬಟ್ ನಾಟ್ ಆಸ್ ಅ ಇದು ಏನ್ ಹೇಳ್ಬೋದು, ಡೆಲಿಬರೇಟ್ ಆಥರ್ ಅಲ್ವಾ ನಾವು. ಹಾಗಾಗಿ ಇದರ ನಾವು ಹೇಳ್ಬೋದು ಅದಕ್ಕೆ. ಬಟ್ ಇಲ್ಲಿ ಶಾಸ್ತ್ರ ಹೇಳೋದೇನು ಅಂತ ಹೇಳಿದ್ರೆ, ಈ ಬ್ರಹ್ಮವು ಪ್ರಪಂಚಕ್ಕೆ ನಿಮಿತ್ತ ಕಾರಣವಾಗುವುದು ಐಕ್ಷತ ಅಂದ್ರೆ ಪ್ಲಾನ್ ಮಾಡ್ತು ಅಂತ ಹೇಳೋದ್ರಿಂದ ಗೊತ್ತಾಗುತ್ತೆ ನಿಮ್ಗೆ. ಉಪಾದಾನ ಕಾರಣ ಹೇಗಾಯ್ತು ಅಂತ ಕೇಳಿದ್ರೆ, ನಾನೇ ಹಲವಾಗಿ ಆಗ್ತೀನಿ ನಾನು ಅಂತ ಪ್ರತಿಜ್ಞೆ ಮಾಡ್ಕೊಂಡಿದ್ದ ಉಪಾದಾನ ಕಾರಣ ಅದು. ಬಟ್ ಎಲ್ಲವೂ ಮಾಯೆಯಿಂದಾನೇ ಆಯ್ತು. ಮಾಯೆ ಒಂದು ಇಂಟರ್ವೆನ್ಷನ್, ಮಾಯೆ ಒಂದು ಪಾರ್ಟಿಸಿಪೇಷನ್ ಅದಿದ್ರೇನೆ ಇದಾಗುತ್ತೆ ಅಂತ ಇವಾಗ ನಿಲ್ಲಿಸ್ಬೋದು. ಸರಿ, ಇವಾಗ ಮುಂದೆ ಶ್ಲೋಕ ಮಾಯಾವೃತ್ತಿ ವಿಶೇಷೇಯ ಚಿಚ್ಛಾಯಾಸೌ ಸದೀಕ್ಷಣಂ ಈಕ್ಷಿತ್ವಾ ಸಸೃಜೇ ತೇಜಃ ತಾದೃಕ್ ಸಂಕಲ್ಪ ಲೀಲಯ. ಹೀಗಾಗಿ ಮಾಯಾವೃತ್ತಿ ವಿಶೇಷೆಯ ಚಿಚ್ಛಾಯ ನೋಡಿ, ಇವಾಗ ಏನ್ ಮಾಡ್ತಾ ಇದ್ರೆ ಅದ್ರ ಮೆಕ್ಯಾನಿಸಮ್ ಹೇಗೆ ಅದು ನಿಮಿತ್ತ ಕಾರಣ ಆಯ್ತು, ಹೇಗೆ ಉಪಾದಾನ ಕಾರಣ ಆಯ್ತು ಅಂತ ಹೇಳಿ ಮಾಯೆಯಿಂದ ಆಯ್ತು ಅಂತ ಹೇಳ್ತಾರಲ್ವಾ, ಅದು ಹೇಗೆ ಆಗುತ್ತೆ ಅಂತ ಆ ಮೆಕ್ಯಾನಿಸಮ್ ಹೇಳ್ತಾರೆ. ಇವಾಗ ಏನು ನೋಡಿ ಸ್ವಾರಸ್ಯವಾಗಿದೆ. ಮಾಯಾವೃತ್ತಿ ವಿಶೇಷೆಯ ಚಿಚ್ಛಾಯ ಅಸೌ ಸದೀಕ್ಷಣಂ ಈಕ್ಷಿತ್ವಾ ಸಸೃಜೇ ತೇಜಃ ತಾದೃಕ್ ಸಂಕಲ್ಪ ಲೀಲಯ. ನೋಡಿ, ಇವಾಗ ಮಾಯ ಅಂತ ಒಂದು ಶಕ್ತಿ ಇದೆ, ಅದನ್ನ ಒಂದು ವೃತ್ತಿ, ಮಾಯಾ ವೃತ್ತಿ ಅಂತ ಒಂದಿದೆ. ಅದರಲ್ಲಿ ಚೈತನ್ಯದ ಒಂದು ರಿಫ್ಲೆಕ್ಷನ್ ಅದರಲ್ಲಿ ಬೆಳುತ್ತೆ. ಹೇಗೆ ನಮ್ಮ ಅಂತಃಕರಣದಲ್ಲಿ ಚೈತನ್ಯದ ರಿಫ್ಲೆಕ್ಷನ್ ಬೆಳೀತೋ ಆ ತರ ಈ ಅಂತಃಕರಣ ಅನ್ನೋದು ಒಂದು ಮಿರರ್ ತರ. ಆ ತರನೇ ಈ ಮಾಯಾ ಅನ್ನೋದು ಕೂಡ ತುಂಬಾ ಸೂಕ್ಷ್ಮವಾದದ್ದು, ಅದು ಕೂಡ ಒಂದು ಮಿರರ್ ತರ. ಅದರಲ್ಲಿ ಚೈತನ್ಯದ ಒಂದು ಶಕ್ತಿ ಬಿದ್ದಾಗ ಆ ಶಕ್ತಿ ಇದೆಯಲ್ಲ ಅದಕ್ಕೆ ಈಶ್ವರ ಅಂತ ಹೆಸರು. ಅವಿದ್ಯೆ ಅನ್ನೋದೊಂದು ಇದೆಯಲ್ಲ, ಅದರಲ್ಲಿ ಅವಿದ್ಯೆ ಕಾರ್ಯವಾದ ಈ ಅಂತಃಕರಣ ಹೇಳ್ಬೋದು. ಅವಿದ್ಯೆಯಲ್ಲಿ ಚೈತನ್ಯದ ಒಂದು ರಿಫ್ಲೆಕ್ಷನ್ ಬಂದದ್ದು ಜೀವ ಅಂತ ಅನ್ಸ್ಕೊಳುತ್ತೆ. ಸೊ ಹೀಗಾಗಿ ಈ ಮಾಯೆ ಅನ್ನೋದು ಒಂದು ಶಕ್ತಿಯಲ್ಲಿ ಚೈತನ್ಯದ ಒಂದು ಬ್ರಹ್ಮ ಚೈತನ್ಯದ ಒಂದು ರಿಫ್ಲೆಕ್ಷನ್ ಬರುತ್ತಲ್ಲ, ಅದು ಚಿಚ್ಛಾಯ ಅಸೌ ಸದೀಕ್ಷಣಂ. ಅದೇ ಸತ್ ಅನ್ನೋದು ಈಕ್ಷಣ ಮಾಡ್ತಿದ್ರೆ ಅದು ನೋಡ್ತು, ಅದು ಯೋಚನೆ ಮಾಡ್ತು ಅಂತ ಹೇಳ್ತೀವಲ್ಲ, ಅದು ಯೋಚನೆ ಮಾಡಿದ್ರೆ ಏನ್ ಅರ್ಥ ಅಂತ ಕೇಳಿದ್ರೆ, ಆ ಸತ್ತಾಗಿರೋದು ನಿಜವಾಗಿ ಸತ್ವಾಗಿರೋ ಬ್ರಹ್ಮ ಸ್ವರೂಪ ಹೇಗೆ ಯೋಚನೆ ಮಾಡ್ತು, ಆದ್ರೆ ಏನ್ ಅರ್ಥ, ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ, ಈ ಮಾಯಾಶಕ್ತಿ ಅನ್ನೋದ್ರಲ್ಲಿ ಅದರ ಒಂದು ಪ್ರತಿಬಿಂಬ ಬೆಳೀತಲ್ಲ, ಅದನ್ನೇ ಇಲ್ಲಿ ನಾವು ಆ ಈಕ್ಷಣೆ ಮಾಡ್ತು ಅಂತ ಹೇಳ್ತೀವಿ ಹೇಳ್ತಿದ್ದಾರೆ. ನೋಡಿ, ನಮ್ಗೆ ಉಪನಿಷತ್ತು ಬೇಸಿಸ್ ಇಟ್ಕೊಂಡು ಯುಕ್ತಿಯನ್ನು ಇಟ್ಕೊಂಡು ಶ್ರುತಿಯ ಒಂದು ಇದಕ್ಕೆ ವಿರೋಧ ಬರದೇ ಇರೋ ರೀತಿಯಲ್ಲಿ ಕಲ್ಪನೆ ಮಾಡ್ಬೇಕಾಗುತ್ತೆ. ಅಂತ ಕಲ್ಪನೆ ಮಾಡೋದ್ರಿಂದ ಇವರು ಈ ತರ ಎಲ್ಲ ಹೇಳ್ತಾ ಇದ್ದಾರೆ. ಇದಕ್ಕೆ ಶಾಸ್ತ್ರ ಇದಕ್ಕೆ ಮಾಯಾವಿದ್ಯೆ ಕರೋತಿ ಮಾಯಾ ಅಂತ ಬರ್ತೇವೆ. ಅಂದ್ರೆ ಈ ಜೀವ ಮತ್ತು ಜೀವರು ಕರೋತಿ ಮಾಯಾ ಅಂತ ಬರ್ತೇವೆ. ಅವಿದ್ಯೆಯಿಂದ ಜೀವ ಈಶ್ವರನ ಎರಡನ್ನೂ ಕೂಡ ಮಾಯೆಯನ್ನು ಮಾಡುತ್ತೆ ಅಂತ ಒಂದು ಶುಕ್ರ ರಹಸ್ಯ ಉಪನಿಷತ್ತು ಒಂದು ವಾಕ್ಯ ಇದೆ.
ಸೊ ಹಾಗಾಗಿ ಅದೆಲ್ಲ ಉಪನಿಷತ್ ಬೇಸಿಸು ಇದೆ ಅದಕ್ಕೆ. ಹಾಗಾಗಿ ಅದಕ್ಕೆ ಬರಬಾರ್ದು, ಇವ್ರ ಹತ್ರ ಹೇಳುವಾಗ ಅದಕ್ಕೆ ವಿರೋಧ ಬರಬಾರ್ದು, ಅದಕ್ಕೆ ಅನುಗುಣವಾಗಿ ಇರಬೇಕು. ಆತರ ಹೇಳ್ತಾ ಇದ್ದಾರೆ. ಮಾಯಾವೃತ್ತಿ ವಿಶೇಷೇಯ ಶಿಚ್ಛಾಯ ಅಸೌ ಸದೀಕ್ಷಣಂ ದೀಕ್ಷಿತ್ವ ಸಸೃಜೇತ್ಯ ಲೀಲೆಯ. ಈ ತರ ಒಂದು ತೀರ್ಮಾನ ಮಾಡ್ಕೊಂಡು ಅದು ತನ್ನನ್ನೇ ಹೆಚ್ಚಾಗಿ ಮಾಡ್ತು, ಸೃಷ್ಟಿ ಮಾಡ್ತು ಅಂತ. ಹೇಗ್ ಮಾಡ್ತು ಅಂತ ಹೇಳಿದ್ರೆ ಲೀಲೆಯಿಂದ, ಸಂಕಲ್ಪ ಲೀಲೆಯಿಂದ ಈ ತರ ಮಾಡ್ತದ್ದು ಅಂತ. ಯಾವ್ದನ್ನ ಸೃಷ್ಟಿ ಮಾಡ್ತು ಫಸ್ಟ್ ಅಂತ ಕೇಳಿದ್ರೆ ತೇಜಸ್ ಅನ್ನೋ ಒಂದು ಭೂತವನ್ನ, ಪಂಚಭೂತಗಳಲ್ಲಿ ನಾವು 5 ಭೂತ ಹೇಳ್ತೀವಲ್ಲ, ಆಕಾಶ, ವಾಯು, ತೇಜಸ್ಸು, ಅಗ್ನಿ, ಜಲ, ಪೃಥ್ವಿ ಅಂತ. ಸೊ ಅದಕ್ಕೆ ತೇಜಸ್ ಅನ್ನೋದು, ಅಗ್ನಿ ಅನ್ನೋದು. ಸೊ ಇಲ್ಲಿ ಈ ಉಪನಿಷತ್ತಲ್ಲಿ ಏನ್ ಮಾಡಿದೆ ಅಂದ್ರೆ, ತೈತ್ರಿಯ ಉಪನಿಷತ್ತಲ್ಲಿ 3 ಭೂತಗಳು ಮಾತ್ರ ಹೇಳಿದೆ. ಬೇರೆ ಸಾರಿ, ಚಾಂದೋಗ್ಯದಲ್ಲಿ ತೈತ್ರಿಯ ಉಪನಿಷತ್ತಲ್ಲಿ 5 ಭೂತಗಳು ಹೇಳಿದೆ, ಚಾಂದೋಗ್ಯದಲ್ಲಿ 3 ಹೇಳಿದೆ. ಬಟ್ ಈ ಸೃಷ್ಟಿ ಏನು ಅಂತ, ಸೃಷ್ಟಿ ಅಂದ್ರೆ ಈ ತರ ಆಗುತ್ತೆ ಅಂತ ಹೇಳಕ್ಕಾಗಿ ಇದೆ ತರ ಹೇಳ್ತಾ ಇರೋದು ಹೊರತು 3 ಭೂತಗಳಿದೆ ಅಂತ ಆ ಉದ್ದೇಶದಿಂದ ಹೇಳ್ತಾ ಇಲ್ಲ ಅಂತ ಇವರೇ ಕ್ಲಾರಿಫೈ ಮಾಡ್ತಾರೆ ನೆಕ್ಸ್ಟ್ ಶ್ಲೋಕದಲ್ಲಿ. ಅದನ್ನ ನಾವು ನೆಕ್ಸ್ಟ್ ವೀಕ್ ನೋಡೋಣ. ಇಲ್ಲಿ ಹೇಳಿದ್ದೇನು ಅಂತ ಹೇಳಿದ್ರೆ, ಈ ಮಾಯಾ ಅನ್ನೋದ್ರಲ್ಲಿ, ಮಾಯಾ ಅಂತ ಒಂದು ಶಕ್ತಿಯಲ್ಲಿ ಈ ಚೈತನ್ಯದ, ಆತ್ಮ ಚೈತನ್ಯದ ಒಂದು ಪ್ರತಿಬಿಂಬ ಬೆಳೀತಲ್ಲ, ಅದಕ್ಕೇನೆ ನಾವು ಈಕ್ಷಣ ಅಂತ ಹೇಳ್ತೀವಿ. ಸತ್ ಅನ್ನೋದು ಈಕ್ಷಣ ಮಾಡ್ತು ಅಂತ ಹೇಳೋದಕ್ಕೆ ಇದೆ ಅದಕ್ಕೆ ಈಕ್ಷತ್ವ. ಈ ತರ ಒಂದು ಪ್ಲಾನ್ ಮಾಡಿದ್ಮೇಲೆ ಎಕ್ಸಿಕ್ಯೂಟ್ ಮಾಡಿದೆ. ಇವಾಗ ಎಲ್ಲರೂ ಕೂಡ ಮಾಡ್ತೀವಲ್ವಾ, ಕೆಲವು ಪ್ಲಾನ್ ಮಾಡ್ತೀವಿ, ಎಕ್ಸಿಕ್ಯೂಟ್ ಮಾಡೋದೇ ಇಲ್ಲ, ಆತರ ಆಗುತ್ತೆ. ಅದಕ್ಕೆ ಪ್ಲಾನ್ ಶೆಲ್ಡ್ ಅಂತೆಲ್ಲ ಹೇಳ್ತಾರೆ. ಅನ್ನೋದು ಎಕ್ಸಿಕ್ಯೂಟ್ ಆದಾಗ ಯಾವ ತರ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ತೇಜಸ್ ಅಂದ್ರೆ ಅಗ್ನಿ ಅನ್ನೋ ಭೂತವನ್ನ ಸೃಷ್ಟಿ ಮಾಡ್ತು ಅಂತ, ತನ್ನಿಂದನೇ ನಾನೇ ಅದರ ಆಗಿದ್ದು ಫಸ್ಟ್ ಅದನ್ನ ಹೇಳುತ್ತೆ. ಇಲ್ಲಿಗೆ ಅನ್ಸಿರೋಣ. ಕೂಡ ಏನ್ ಮಾಡ್ತೆ ಮುಂದಕ್ಕೆ ಈ ಯಾವ್ಯಾವ ಭೂತಗಳೆಲ್ಲ ಬಂತೋ ಅದೆಲ್ಲ ಕೂಡ ಹೇಗೆ ಅದು ದೃಷ್ಟಾಂತ ಕೊಡ್ತಾ ಇಲ್ಲ. ವಾಚಾರಂಭಣ ವಿಕಾರೋ ನಾಮದೇ ಮೃತಿಕೇತ್ಯವ ಸತ್ಯಂ ಅಂತ ಹೇಳ್ತಲ್ಲ, ಅಲ್ಲಿ ಆ ದೃಷ್ಟಾಂತ ಪ್ರಕಾರನೇ ಇಲ್ಲೂ ಕೂಡ ಈ ಉಪನಿಷತ್ತೇ ಏನ್ ಹೇಳುತ್ತೆ, ಒಂದ್ಸತಿ ಪರ್ಯಾಯದಲ್ಲೂ ಕೂಡ ತೇಜಸ್ ಅನ್ನೋದು ಬ್ರಹ್ಮದಿಂದ ಬಂತಲ್ಲ, ಅದು ಬ್ರಹ್ಮಕ್ಕಿಂತ ಅದು ಬೇರೆ ಅಲ್ಲ ಅಂತೆಲ್ಲ ಹೇಳಿ, ಅದೇ ವಾಚಾರಂಭಣ ವಿಕಾರೋ ನಾಮಧೇಯಂ ಅಂದ್ಬಿಟ್ಟು ಅದನ್ನ ಇಲ್ಲೆಲ್ಲ ಅಪ್ಲೈ ಮಾಡ್ಕೊಂಡೇ ಬರ್ತೇವೆ. ಹಾಗಾಗಿ ಅದನ್ನೆಲ್ಲ ಮುಂದಕ್ಕೆ ನೋಡೋಣ. ನಮಃ ಶ್ರೀ ಶಂಕರಾನಂದ ಗುರು ಪಾದಾಂಬು ಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಸೈಕ ಕರ್ಮಣೆ ತತ್ಪಾದಾಂಬುರ್ಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ಕೋಯಂ ವಿಧೀಯತೆ. ಶಾಸ್ತ್ರಂ ಶಾರೀರಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.